ವಿಷಯದಲ್ಲೇ ಜಗಳ, ಫ್ರಿಜ್ಜಲ್ಲಿ ತುಂಬಿಸಿಡೋದು. ಅಂಡರ್ಸ್ಟ್ಯಾಂಡ್. 5 ವರ್ಷ ಹೋದರೆ ದೊಡ್ಡ ಬ್ರೇಕ್ ಡೌನ್ ಯಾವ್ದಾಗುತ್ತೆ ಅಂತ ಹೇಳಿದ್ರೆ, ಇವತ್ತಿನ ದಿನದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಹೆಂಡತಿ ಪಕ್ಕದ ಮನೆಯವನ ಜೊತೆ ಒಂದು ಸಂಬಂಧ ಬೆಳೆಯುತ್ತೆ. ಅವಳು ಹೇಳ್ತಿದ್ದಾಳೆ, ನೀನು ಗಂಡನಾಗಿ ಸಮಾಜಕ್ಕೆ ತೋರ್ಸಕ್ಕೆ ನನಗಿರೋ. ಯಾಕೆ ಗೊತ್ತಾ? ವೈ ಮೆನ್ ಚೀಟ್. ಎಗ್ ನೆವರ್ ಚೇಸಸ್ ಸ್ಪರ್ಮ್. ಯಾವತ್ತೂ ತಿಳ್ಕೊಳ್ಳಿ, ಗಂಡು ಮಕ್ಕಳನ್ನ ನಾವು ಮೋಸ್ಟ್ ಬ್ಯೂಟಿಫುಲ್ ವೆಮೆನ್ ಆರ್ ಸಿಂಗಲ್ ಟುಡೇ. ಯಾರೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ನೀವು ಮದುವೆಗಾಗಿಂತ ಮುಂಚೆ ಹೆಣ್ಮಕ್ಳು ಒಬ್ಬ ಬಾಯ್ ಫ್ರೆಂಡ್ ಇದ್ದಾಗ ಬೇರೆಯವ್ರ ಕಡೆಗೆ ಅಟ್ರಾಕ್ಟ್ ಆಗೋದು. ಇಟ್ಸ್ ನಾಟ್ ಅಬೌಟ್ ಸೆಕ್ಷುವಲ್ ಅಟ್ ಆಲ್. ಯಾರೊಬ್ರು ದೊಡ್ಡ ಫ್ಲರ್ಟ್ ಆಗಿರ್ತಾರೆ, ಅವಳಿಗೆ ಎಂಥ ಲವಿಂಗ್ ಪಾರ್ಟ್ನರ್ ಸಿಕ್ಕಿರ್ತಾರೆ. ವೈ? ನಮ್ಮ ತಂದೆ ತಾಯಿ ಎಷ್ಟು ಬ್ಯೂಟಿಫುಲ್ ಲವಿಂಗ್ ಮ್ಯಾರೇಜ್ ಇದೆ, ನೆವರ್ ಪೋಸ್ಟ್ ಆರ್ ಎನಿಥಿಂಗ್. ದಟ್ ಈಸ್ ನಜರ್. ನೋಡಿ, ಯಾರಾದರೂ ನಿಮ್ಗೆ ಖುಷಿಯಾಗಿರೋ ಫೋಟೋ ನೋಡ್ತಾ ಇರೋದು, ಇದು ಯು ಥಿಂಕ್ ದಟ್ ಪೀಪಲ್ ಫೀಲ್ ಜೆನ್ಯೂನ್ಲಿ ಹ್ಯಾಪಿ ಫಾರ್ ಯು. ನನ್ನ ಹತ್ರ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಪಿಕ್ಚರ್ಸ್ ಆಫ್ ಫ್ಲರ್ಟರಿಂಗ್, ಆಮೇಲೆ ನೋಡಿದ್ರೆ ಇಲ್ಲಿ ಬಂದು ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ದೇ ಡು. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಜ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬೊಬ್ಬ ಗಣ್ಯ ಅತಿಥಿನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇರ್ತೀನಿ. ವಿಷಯ ಇಷ್ಟೇ, ಪ್ರತಿಯೊಂದು ಪಾಡ್ಕಾಸ್ಟ್ ಕೂಡ ನಿಮ್ಮ ಜೀವನದಲ್ಲಿ ಒಂದಷ್ಟು ಮಾರ್ಗದರ್ಶನ ನೀಡಬೇಕು, ನಿಮ್ಮನ್ನು ಹುರಿದುಂಬಿಸಬೇಕು ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರಲ್ಲಿ ಒಂದು ರೀತಿ ಎಲ್ಲ ವಿಷಯದಲ್ಲೂ ಗೊಂದಲ ಇರುತ್ತೆ. ಅದು ಸಂಬಂಧಗಳಲ್ಲಾಗಲಿ, ಕೆಲಸಗಳಲ್ಲಾಗಲಿ, ಅಥವಾ ತಾವು ಕಂಡಿರೋ ಕನಸುಗಳನ್ನು ಸಾಕಾರ ಮಾಡ್ಕೊಳ್ಳೋದ್ರಲ್ಲಾಗಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಕೆಲವೊಂದು ಸಲ ಡಿಪ್ರೆಸ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ನನಗೆ ಯೂಶಲಿ ಅರ್ಥ ಆಗಲ್ಲ, ಈ ಡಿಪ್ರೆಷನ್ ಅನ್ನೋದು ಅಂದರೆ ಏನು ಅಂತಲೇ ಅರ್ಥ ಆಗಲ್ಲ. ಯಾಕೆಂದರೆ ನಮ್ಮ ಹಿರಿಯರು ಈ ಡಿಪ್ರೆಷನ್ ಅನ್ನೋ ಪದದಿಂದ ಬಹಳ ದೂರ ಇರ್ತಿದ್ರು. ಆದರೆ ಇತ್ತೀಚಿನ ದಿನದಲ್ಲಿ ಜೀವನ ಎದುರಿಸೋದು ಅಥವಾ ಜೀವನದಲ್ಲಿ ಇರೋ ಸಂಬಂಧಗಳನ್ನು ಮ್ಯಾನೇಜ್ ಮಾಡೋದೇ ದೊಡ್ಡ ಸವಾಲು ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಹಾಗಾದರೆ ವಾಟ್ ಈಸ್ ಲೈಫ್? ಜೀವನ ಹೇಗೆ ನೋಡಬೇಕು, ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ಮೈಂಡ್ ಆ್ಯಂಡ್ ವೆಲ್ನೆಸ್ ಕೋಚ್ ಹೌದು, ಅದರ ಜೊತೆಗೆ ಹೋಲಿಸ್ಟಿಕ್ ಸೈಕಾಲಜಿಸ್ಟ್ ಕೂಡ ಹೌದು. ಸೌಜನ್ಯ ವಸಿಷ್ಠ ಹೆಸರು ನಿಮಗೆ ಗೊತ್ತೇ ಇರುತ್ತೆ, ಅವರ ಹಲವಾರು ವಿಡಿಯೋಸನ್ನು ನೀವು ನೋಡಿರ್ತೀರಾ. ವೆರಿ ವೆರಿ ಇನ್ಸ್ಪೈರಿಂಗ್. ಸ್ವತಃ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಸೌಜನ್ಯ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಭಾವನಾ? ನಾನು ಚೆನ್ನಾಗಿದ್ದೀನಿ. ಆ್ಯಸ್ ಯೂಶುವಲ್ ಯು ಆರ್ ಲುಕಿಂಗ್ ಸ್ಟನ್ನಿಂಗ್. So are you? Thank you. We are complimenting each other. We are wearing same color. Almost. Yeah. ಸೊ ಹೇಗಿದ್ದೀರಾ ಅಂತ ಕೇಳಿದ್ರೆ ರಾಂಗ್ ಆಗುತ್ತೆ ನಿಮ್ಮ ವಿಷಯದಲ್ಲಿ. ಯಾಕೆಂದರೆ ಜನರಿಗೆ ಹೇಗಿದ್ದೀರಿ, ಜೀವನ ಹೇಗಿದೆ ಅಂತ ಹೇಳಿ ಹಲವಾರು ಪಾಠಗಳನ್ನು ನೀವು ಮಾಡ್ತಾ ಇರ್ತೀರಾ. ಆದರೆ ಈ ಒಂದು ಡೆಕೇಡಿಂದ ಜನರ ಜೀವನ ನೋಡೋದು ಅಥವಾ ಜೀವನ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಕೋನನೇ ಬಹಳ ಬದಲಾಗ್ಬಿಟ್ಟಿದೆ ಅಂತ ಅನಿಸುತ್ತೆ ನನಗೆ. ಇತ್ತೀಚೆಗೊಂದು 6 ತಿಂಗಳಿಂದ ಈಚೆಗಂತೂ ಕೆಲವೊಂದು ಕೇಸಸ್ ನೋಡಿದಾಗ ಯಾಕಿಷ್ಟು ಕಾಂಪ್ಲಿಕೇಟೆಡ್ ಇದೆ ಲೈಫು ಅಂತ ಅನಿಸುತ್ತೆ. ನಾವು ನ್ಯೂಸ್ ಚಾನಲಲ್ಲಿ ಇರೋದ್ರಿಂದ ಸುದ್ದಿಗಳು ಬರ್ತಾನೆ ಇರುತ್ತೆ. ಅದರಲ್ಲೂ ಈ ಕ್ರೈಮ್ ಸುದ್ದಿಗಳು ಜಾಸ್ತಿ. ಸಣ್ಣ ಸಣ್ಣ ವಿಷಯಕ್ಕೆ ಮರ್ಡರ್ಸ್ ಆಗೋದು ಅಥವಾ ದೌರ್ಜನ್ಯ ಮಾಡೋದು ಅಥವಾ ಬೇರೆ ಬೇರೆ ರೀತಿಯ ಕ್ರೈಮ್ ಸುದ್ದಿಗಳನ್ನ ನಾವು ನೋಡ್ತಾ ಇರ್ತೀವಿ. ಸ್ಪೆಷಲಿ ಸಂಬಂಧಗಳಲ್ಲಿ, ಗಂಡ ಹೆಂಡತಿ ಸಂಬಂಧದಲ್ಲಿ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಸಂಬಂಧದಲ್ಲಿ ಕ್ರೈಮ್ ಸುದ್ದಿಗಳು ನಾವು ಜಾಸ್ತಿ ಹೇಗೆ ತೆಗಿತಾ ಇರ್ತೀವಿ. ಅದರಲ್ಲಿ ಜಾಸ್ತಿ ಇದೇ ಇರುತ್ತೆ. ಸಂಬಂಧಗಳ ವಿಷಯದಲ್ಲೇ ಜಗಳ, ಸಂಬಂಧಗಳ ವಿಷಯದಲ್ಲೇ ಕೊಲೆ, ಸಣ್ಣ ಸಣ್ಣ ವಿಷಯಕ್ಕೂ ಟ್ರಿಗರ್ ಆಗೋದು, ಸ್ಟ್ಯಾಪ್ ಮಾಡಿಬಿಡೋದು ಅಥವಾ ಫ್ರಿಜ್ಜಲ್ಲಿ ತುಂಬಿಸಿಡೋದು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಅಂತ. ಏನಾಗಿದೆ? ಭಾವನಾ, ಈಗ ಏನಾಗಿದೆ ಅಂತ ಹೇಳಿದ್ರೆ, ನೀವು ನನ್ನ ಕೇಳಿದ್ರಿ ಈ 10 ವರ್ಷದ ಹಿಂದೆಗೂ ಈಗಲೂ ನನ್ನ ಕೇಳಿದ್ರಿ, ಇನ್ನೊಂದು 5 ವರ್ಷ ಹೋದರೆ ದೊಡ್ಡ ಬ್ರೇಕ್ ಡೌನ್ ಯಾವ್ದಾಗುತ್ತೆ ಅಂತ ಹೇಳಿದ್ರೆ ಮೆಂಟಲ್ ಬ್ರೇಕ್ ಡೌನ್. ಮೆಂಟಲ್ ಬ್ರೇಕ್ ಡೌನ್ ಹೇಗೆ ನಮಗೆ ಒಂದು ಈಗ ಪ್ಯಾಂಡಮಿಕ್ ಇತ್ತು, ಆ ಥರ ಮೆಂಟಲ್ ಬ್ರೇಕ್ ಡೌನಿಗೆ ನಾವೆಲ್ಲರೂ ಒಳಗಾಗ್ತಿದ್ವಿ. ಯಾಕೆ ಅಂತ ಕೇಳಿದರೆ, ಈಗ ಈವನ್ ಇಫ್ ಯು ಗೆಟ್ 5 minutes, ನಮ್ಗೆ 5 ನಿಮಿಷ ಟೈಮ್ ಸಿಕ್ಕರೆ ನಾವೇನು ಮಾಡ್ತೀವಿ? ಯಾರಿಗೊಬ್ರಿಗೂ ಕಾಲ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ಸ್ಕ್ರೋಲ್ ಡೌನ್ ಮಾಡ್ತಾ ಇರ್ತೀವಿ. ಆ 5 minutes ಕೂತ್ಕೊಂಡು ನಿಮ್ಮ ಜೊತೆ ನಿಮಗೆ ಇರೋಕ್ಕಾಗದೇ ಇರತಕ್ಕಂಥ ಇರ್ಸು ಮುರ್ಸು ಇದೆ. ಯಾಕಂತ ಹೇಳಿದ್ರೆ ನೋಡಿ, ಎವ್ರಿ ರಿಲೇಷನ್ಶಿಪ್ ನಿಮ್ಮ ಲೈಫಲ್ಲಿ ಇಟ್ಸ್ ಅ ಮಿರರಿಂಗ್. ಈಗ ಎಕ್ಸಾಂಪಲ್, ನಾನು ಬಂದೆ, ಇಫ್ ಐ ಹ್ಯಾವ್ ಇರಿಟೇಷನ್, ಅಜಿಟೇಷನ್ ನನ್ನೊಳಗಡೆ, ನಿಮ್ಮನ್ನು ನೋಡಿದ ತಕ್ಷಣ ನಾನು ಏನು ಹೇಳಿ ಹಾಗೆ ನಾವು ಮಾತಾಡ್ತೀವಿ. ಆದರೆ ನನ್ನೊಳಗಡೆ ನನಗೆ ಒಂದು ಒಳ್ಳೆ ಸಂಬಂಧ ಇದ್ದರೆ ಐ ವಿಲ್ ಬಿ ನೈಸ್ ಟು ಎವ್ರಿ ಒನ್ ಐ ಮೀಟ್ ಇನ್ ಮೈ ಲೈಫ್ ಅಲ್ವಾ. ಈಗ ಒಂದು ಗಾರ್ಬೇಜ್ ಓಪನ್ ಮಾಡಿದ್ರೆ ಗಾರ್ಬೇಜ್ ಸ್ಮೆಲ್ ಬರುತ್ತೆ, ಒಂದು ಫ್ಲವರ್ ಬುಟ್ಟಿ ಓಪನ್ ಮಾಡಿದ್ರೆ ಫ್ಲವರ್ ಸ್ಮೆಲ್ ಬರುತ್ತೆ. ಹಾಗೆ ನಮ್ಮ ಒಳಗಡೆ ಏನಿರುತ್ತೆ ಇನ್ನರ್ ರಿಫ್ಲೆಕ್ಷನ್ ನಾವು ತೋರಿಸ್ತಾ ಹೋಗ್ತೀವಿ. ಅದಲ್ಲದೆ ಈ ಮೊಬೈಲಲ್ಲಿ ನೋಡಿ ಎಲ್ಲ ಥರದ ಇನ್ಫಾರ್ಮೇಷನು ಬರುತ್ತೆ. ನೋಡಿ, ಎಕ್ಸಾಂಪಲ್, ನೀವು ಬೆಳಗ್ಗೆ ಒಂದು ಹಾಡು ಕೇಳಿದ್ರಂದ್ರೆ ಇಡೀ ದಿನ ಹಾಡನ್ನು ಗುನುಗ್ತಾ ಇರ್ತೀರ. ಅದಲ್ಲದೆ ನಿಮ್ಮ ಮನೇಲೂ ಕೂಡ ಹಾಡು ಲಿರಿಕ್ಸ್ ಗೊತ್ತಿರಲಿ, ಸಾಂಗ್ ಗೊತ್ತಿಲ್ಲದೆ ಇರಲಿ, ಎಲ್ಲರೂ ಅದನ್ನು ಗುನುಗ್ತಾ ಇರ್ತಾರೆ. ಅಂಥದ್ರಲ್ಲಿ ಬೆಳಗ್ಗೆ ಫೋನ್ ಓಪನ್ ಮಾಡಿದ ತಕ್ಷಣ ಯಾರೋ ಒಬ್ಬರು ಒಂದು ವೆಕೇಷನ್ಗೆ ಹೋಗಿರ್ತಾರೆ, ಅಥವಾ ಇನ್ನೊಂದು ಯು ವಿಲ್ ಹ್ಯಾವ್ ಸಮ್ ಫೈನಾನ್ಷಿಯಲ್ ಕ್ರಂಚಸ್, ನನಗೆ ಹೋಗೋಕ್ಕಾಗ್ತಾ ಇರಲ್ಲ, ಅಥವಾ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೊಲೆ ಸುಲಿಗೆ ಅಥವಾ ಇನ್ನೊಂದು ಯಾವುದೋ ಒಂದು ಡಿಸ್ಟರ್ಬಿಂಗ್ ನ್ಯೂಸ್ಗಳನ್ನು ನೋಡ್ತಾ ಹೋಗ್ತೀವಿ.
ಮಾಡ್ತೀವಿ. ಅದಲ್ಲದೆ ಎಷ್ಟೊಂದು ನಾವು ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ. ಈಗ ನಮ್ಮ ಬ್ರೈನಿಗೆ ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ಸ್ಗಳು ಏನಿರುತ್ತೆ, ಒಂದು ನಿಮಿಷಕ್ಕೆ ಅಷ್ಟೊಂದು ಇನ್ಫಾರ್ಮೇಷನನ್ನು ಪ್ರೊಸೆಸ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್, ಯಾವುದೋ ಒಬ್ರನ್ನೊಬ್ರು ತಬ್ಕೊಂಡಿರೋದು ಒಂದು ಲವ್ ವಿಡಿಯೋಸ್ ನೋಡ್ತೀವಿ, ತಕ್ಷಣ ನನ್ನಲ್ಲಿ ಉತ್ಪನ್ನ ಆಗ್ತಕ್ಕಂಥ ಕೆಮಿಕಲ್ ಆಕ್ಸಿಟೋಸಿನ್. ನಂತರ ಯಾರಿಗೊಬ್ರಿಗೆ ಸಹಾಯ ಮಾಡತಕ್ಕಂಥ ವಿಡಿಯೋವನ್ನು ನೋಡ್ತೀನಿ, ಸೆರಾಟಿನಿನ್ ರಿಲೀಸ್ ಆಗ್ತಾ ಹೋಗುತ್ತೆ. ನಂತರ ಇನ್ನೊಂದು ಯಾರಿಗೊಬ್ಬರಿಗೆ ಒಬ್ಬ ಮೇಲಿಂದ ಜಿಗಿತಾ ಇರ್ತಾನೆ, ಡೋಪಮೈನ್ ಎಂಬ ಕೆಮಿಕಲ್ ರಿಲೀಸ್ ಆಗ್ತಾ ಹೋಗುತ್ತೆ. ಒಂದು ನಿಮಿಷಕ್ಕೆ ಇಷ್ಟೊಂದು ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ಗಳನ್ನು ನಿನ್ನ ಬ್ರೈನಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಈಗ ನೋಡಿ, ಮುಂಚೆ ಆದರೆ ಒಂದು ಐಸ್ ಕ್ರೀಮ್ ನಮಗೆ ತಿಂದರೆ ಎಷ್ಟು ಸವಸೆ ತಿಂತಾಯಿದ್ವಿ, ಯಾವುದೊಂದು ವೆಕೇಷನಿಗೆ ಹೋದರೆ ಎಷ್ಟು ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ವಿ. ಇವಾಗ ಅದು ಯಾವುದು ಖುಷಿ ಅಂತ ಅನಿಸಲ್ಲ, ಯಾವುದು ಕೂಡ ನನಗೆ ದಿಸ್ ಇಸ್ ಸೋ ಎಕ್ಸೈಟಿಂಗ್ ಅಂತ ಅನಿಸ್ತಾ ಇಲ್ಲ. ಯಾಕೆ? ಬಿಕಾಸ್ ವಿ ಆರ್ ಆಲ್ ಯೂಸ್ ಟು ಇಟ್. ಓವರ್ ಎಕ್ಸ್ಪೋಜರ್, ಕಾನ್ಸ್ಟೆಂಟ್ ದಟ್ ಡೊಪಾಮೈನ್ ರಶ್ ಇದೆಯಲ್ಲ, ಅದು ಒಳ್ಳೆಯದಲ್ಲ. ನೀವು ನೋಡಿ, ಆ ಹ್ಯಾಪಿನೆಸ್, ಡೊಪಾಮೈನ್ ಅಂದರೆ ಒಂಚೂರು ನಮ್ಮ ವೀಕ್ಷಕರಿಗೆ ತಿಳಿಸ್ತಾರೆ, ಯಾವಾಗ ರಿಲೀಸ್ ಆಗುತ್ತೆ? ಎಕ್ಸಾಂಪಲ್, ಒಂದು ಖುಷಿಯಾಗಿದೆ. ನಾನು ಎಕ್ಸಾಂಪಲ್, ಯಾವುದೋ ಒಂದು ಹೊಸ ಜಾಗಕ್ಕೆ ಹೋಗ್ತೀನಿ, ಹೊಸ ವಿಷಯಗಳನ್ನು ಕಲಿತೀನಿ, ಹೊಸದನ್ನು ತಿಂತೀನಿ, ಅಥವಾ ಒಂದು ರಿಲೇಷನ್ಶಿಪ್ಪಿಗೆ ಹೋಗ್ತೀನಿ, ಆ ಡೊಪಮೈನ್ ರಶ್ ಅನ್ನೋದಿರುತ್ತೆ. ಯಾವಾಗ ಅದನ್ನೇ ನಾನು ಕಾನ್ಸ್ಟೆಂಟಾಗಿ ನನ್ನ ಬ್ರೈನನ್ನು ಎಂಟರ್ಟೈನ್ಮೆಂಟಿಗೆ ಒಳಪಡಿಸ್ತಾ ಇರ್ತೀನಿ. ಯಾಕಂತ ಹೇಳಿದ್ರೆ, ನಾವು ಎಮೋಷನಲ್ ಪ್ರಾಣಿ, ಮನುಷ್ಯ ಅನ್ನೋ ಒಬ್ಬ ಭಾವನಾತ್ಮಕ ಜೀವಿ. ನಮಗೆ ಐಸೋಲೇಷನ್, ಈಗ ಒಬ್ಬನಿಗೆ ಜೈಲಲ್ಲಿ ಶಿಕ್ಷೆ ಕೊಡಬೇಕಂದ್ರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವನನ್ನು ಐಸೋಲೇಷನಲ್ಲಿ ಇರ್ತಾರೆ. ಆದರೆ ಇವಾಗ ನಾವೇನಾಗ್ತಿದ್ದೀವಿ, ಯಾರ ಹತ್ರ ಯಾರೋ ಮಾತಾಡ್ತಾ ಇದ್ರೆ ನೀವು ಮೊಬೈಲ್ ಸ್ಕ್ರೋಲ್ ಮಾಡ್ತಾರೆ, ಯಾರು ಮಾತಾಡ್ಸಿದ್ರೆ ಇರಿಟೇಟ್ ಆಗುತ್ತೆ. ಅಷ್ಟು ಅಡಿಕ್ಟ್ ಆಗ್ತಾ ಹೋಗ್ತಾ ಇದ್ವಿ. ದಿಸ್ ಇಸ್ ಸಚ್ ಅ ರೆಡ್ ಫ್ಲಾಗ್ ಅಂತ ಹೇಳಿದರೆ, ಇದು ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ಪರಿಣಾಮನೇ ಬೀರ್ತಾ ಹೋಗುತ್ತೆ ಹೊರತು ಅಲ್ಲ. ಈಗ ಸಾರಿ ಟು ಇಂಟ್ರಪ್ಟ್, ಮೊಬೈಲ್ ಸ್ಕ್ರಾಲ್ ಮಾಡದೇ ಇರೋರು ಯಾರಿದ್ದಾರೆ ಹೇಳಿ? ಅಂದರೆ ಅದರಲ್ಲಿ ಒಂದು ಸ್ವಲ್ಪ ನಾವು ಡಿಫ್ರೆನ್ಷಿಯೇಟ್ ಏನು ಮಾಡಬಹುದು ಅಂದರೆ, ಒಂದು ದಿನಕ್ಕೆ ಇವರು 2 ಅವರ್ ನೋಡ್ತಾರೆ, ಒಂದು ದಿನಕ್ಕೆ ಇವರು 8 ಅವರ್ ನೋಡ್ತಾರೆ, ಹಂಗೊಂದು ಡಿಫ್ರೆನ್ಷಿಯೇಟ್ ಮಾಡಬಹುದು. ಈಗ ನೋಡಿ, ನಮಗೆ ಏನು ವಿಷಯ ಬೇಕೋ ಅಂಥದ್ದನ್ನು ನೋಡಬೇಕು. ನೀವು ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಹುಚ್ಚಾಪಟ್ಟೆ ಕುಣಿತಾ ಇರೋದು, ಏನೇನೋ ನೋಡ್ತಾ ಇದ್ದೀರಲ್ವಾ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇದು ಯಾಕೆ ಇಂಥ ಜನಗಳು ಇದ್ದಾರಾ ಅಂತ ಅನಿಸುತ್ತೆ. ಅಥವಾ ಯಾರಿಗೋ ಒಂದು ವಿಚಿತ್ರವಾಗಿ ಬರ್ಡೇ ವಿಶ್ ಮಾಡೋದು, ಏನೋ ಯುನೋ ಪೀಪಲ್ ಹ್ಯಾವ್ ಲಾಸ್ಟ್ ದೇರ್ ಮೈಂಡ್ಸ್. ಆದರೆ ಇದನ್ನೆಲ್ಲ ನೋಡ್ತಾ ಕೂತ್ಕೊಂಡ್ರೆ ಇಟ್ ಈಸ್ ನಾಟ್ ಮೋಟಿವೇಟಿಂಗ್ ಮೀ. ಈಗ ನಿಮ್ಮಂಥ ಪಾಡ್ಕಾಸ್ಟ್ಗಳನ್ನು ನೋಡೋದು, ಸಮಥಿಂಗ್ ಐ ಆಮ್ ಲರ್ನಿಂಗ್ ನ್ಯೂ ಇನ್ ಮೈ ಲೈಫ್, ದಟ್ ಈಸ್ ಗುಡ್. ಯಾವುದೋ ಒಂದು ಹಾಬಿಗೆ ಒಳಗಾಗ್ತೀನಿ, ಬ್ಯಾಡ್ಮಿಂಟನ್ ಆಡೋದು, ಗಾಲ್ಫ್ ಆಡೋದು, ಅಥವಾ ಕ್ರಿಕೆಟ್ ಆಡೋದು, ಅಥವಾ ಹೊಸ ಜಿಮ್ಮಿಗೆ ಹೋಗೋದು, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಮಾಡ್ತಾ ಇದ್ದರೆ ಇನ್ನೊಂದಿನ HIIT ಮಾಡೋದು, ಡ್ಯಾನ್ಸ್ ಮಾಡೋದು, ಮೀಟಿಂಗ್ ನ್ಯೂ ಪೀಪಲ್, ಗ್ರೂಪ್ ಆ್ಯಕ್ಟಿವಿಟಿ, ಕಮ್ಯುನಿಟಿ ಇಂಪ್ರೂವ್ ಆಗೋದು, ಯಾರಿಗೊಬ್ಬರಿಗೆ ಹೋಗಿ ಸಹಾಯ ಮಾಡೋದು, ಇದೆಲ್ಲವೂ ಕೂಡ ನಮಗೆ ನಮ್ಮ ಒಳಗಿರ್ತಕ್ಕಂಥ ಒಂದು ಹುಮ್ಮಸ್ಸನ್ನು ತರ್ತಾ ಹೋಗುತ್ತೆ. ಇದು ಕೂಡ ಡೊಪಮೈನ್ ರಿಲೀಸ್ ಮಾಡ್ತಾ ಹೋಗುತ್ತೆ. ಆದರೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಒಂದು ಪಾಶ್ಚರ್ ಇರಲ್ಲ ನಮಗೆ. ಆಮೇಲೆ ಹೇಳಿದ್ರೆ ಒಂದೇ ಲೈಟ್ ಹಾಕಬೇಕು ಅನ್ನೋದು ಮರ್ತು ಹೋಗ್ಬಿಟ್ಟಿರ್ತೀವಿ, ನಿದ್ದೆ ಲೈಟ್ ಆಫ್ ಮಾಡಿರ್ತೀವಿ, ಮಲಗೋಣ ಅಂತ, ಆದರೂ ಮೊಬೈಲಲ್ಲಿ ಸ್ಕ್ರೋಲ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೋಡೋದು ನಮ್ಮ ಫೋನು, ಅದರಲ್ಲಿ ಎಷ್ಟೊಂದು ವಿಷಯಗಳು ಬೇಡದಿರೋದೆಲ್ಲ ಇರುತ್ತೆ. ನೀವು ನೋಡಿದಿರಾ, ಈಗ ಮೊದಲು ಮನೆಯಿಂದ ಹೋಗಬೇಕಾದ್ರೆ ಬಾಗಿಲು ಹಾಕ್ಬಿಟ್ಟು ಹೋಗ್ತಿದ್ರಿ, ಈಗ ಅರ್ಧ ದಾರಿ ಹೋಗಿರ್ತೀರಾ, ಲಾಕ್ ಹಾಕಿದ್ದೀನ ಇಲ್ವಂತ ಪದೇ ಇದು ಮಾಡೋದು. ಅಥವಾ ನನ್ನ ರಿಲೇಷನ್ಶಿಪ್ಪಲ್ಲಿದ್ದರೆ ಪದೇ ಅಬ್ಸೆಸಿವ್ ಆಗಿ ನನ್ನ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇರೋದು, ಅವ್ರು ಒಂದು ಸೆಂಟೆನ್ಸ್ ಹೇಳಿದ್ರೆ ಅದನ್ನು ಪದೇ ಯೋಚನೆ ಮಾಡ್ತಾ ಇರೋದು, ಅಥವಾ ಕಾನ್ಸ್ಟೆಂಟಾಗಿ ಭಯದಲ್ಲಿರ್ತೀವಿ. ಯಾಕೆ ಗೊತ್ತಾ? ನೀವು ನೋಡ್ತಕ್ಕಂತಹ ಥ್ರಿಲ್ಲರ್ ಮೂವೀಸ್ ಆಗಿರಬಹುದು, ಅಥವಾ ಕ್ರೈಮ್ ಸ್ಟೋರೀಸ್ಗಳಾಗಿರಬಹುದು, ಇದು ಎಲ್ಲವೂ ಪ್ರೋಬ್ ಮಾಡ್ತಾ ಇದೆ. ಇನ್ನೊಂದೇನಂತ ಹೇಳಿದ್ರೆ, ಸೌಜನ್ಯ ಅವರೇ, ಭಯದಲ್ಲಿರೋದು ಅನ್ನೋದಕ್ಕಿಂತ ಇವತ್ತಿನ ದಿನದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಥವಾ ಕವಲುದಾರಿಗಳು ಹೆಚ್ಚು ಅಂತ ಹೇಳಬಹುದು. ಇಟ್ ಕ್ಯಾನ್ ಬಿ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್, ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರಿಲೇಷನ್ಶಿಪ್. ಒಂದು ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಯಾರೂ ಇರೋದಕ್ಕೆ ಇಷ್ಟಪಡ್ತಾನೆ ಇಲ್ಲ. ಇದು ಒಬ್ಬ ವ್ಯಕ್ತಿಯ ಭಯ ಅನ್ನೋದಕ್ಕಿಂತ ಇಸ್ ಇಟ್ ನಾಟ್ ಅ ರಿಯಾಲಿಟಿ ಅಲ್ವಾ? ಸಚ್ ಅನ್ ಸರ್ಪ್ರೈಸ್. ನನಗೆ ಒಂದು ಹಳ್ಳಿಯಿಂದ ಒಂದು ದಂಪತಿಗಳು ಬಂದಿದ್ರು. ತುಂಬ ಅಂದರೆ, ನೀವು ಈಗ ಆಯಿತು, ಈಗ ಕಂಪ್ನಿಲಿರ್ತಾರೆ, ಕೋವರ್ಕಿಂಗ್ ಸ್ಪೇಸ್ಗಳಿದೆ, ಅದರಲ್ಲೆಲ್ಲ ಹೀಗೆಲ್ಲ ಆಗೋದು ಸರ್ವೇ ಸಾಮಾನ್ಯ ಅನ್ಕೋಬೋದು. ಅವ್ರು ಬಂದಿದ್ದಾಗ ಆ ಹೆಂಡತಿ ಪಕ್ಕದ ಮನೆಯವನ ಜೊತೆ ಒಂದು ಸಂಬಂಧ ಬೆಳೆಯುತ್ತೆ. ಅವಳು ಹೇಳ್ತಿದ್ದಾಳೆ, ನೀನು ಗಂಡನಾಗಿ ಸಮಾಜಕ್ಕೆ ತೋರ್ಸೋಕೆ ನನಗಿರೋ, ನಿನ್ನ ಪಾಡಿಗೆ ನಿನ್ನ ಮನೆಯವ್ರಿಗೆ ಎಲ್ರಿಗೂ ತೋರ್ಸೋಕ್ಕೆ ನಾನು ಅವನ್ನ ಬಿಡಲ್ಲ. ಅವ್ನ ಹೆಂಡತಿ ಕೂಡ ಆ ಗಂಡನ ಜೊತೆ ಯಾರು ಸಂಬಂಧ ಇತ್ತೋ ಅವ್ನ ಹೆಂಡತಿ ಕೂಡ ಅವಳನ್ನ ಒಪ್ಪಿಸ್ಬಿಟ್ಟಿದ್ದಾರೆ. ಈ ಗಂಡನಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ಮಕ್ಕಳಿದ್ದಾರೆ. ಸೊ ಇದು ಬರೀ ಸಿಟಿಲಾಗ್ತಾ ಇದೆ ಅಂತಲ್ಲ, ಗ್ರಾಮೀಣ ಜಾಗದಲ್ಲೂ ಕೂಡ ಈ ಥರದಂತಹ ಒಂದು ದುಸ್ಥಿತಿಗೆ ನಾವು ಒಳಗಾಗ್ತಿದ್ದೀವಿ. ಅಲ್ಲದೆ ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ, ನೋಡಿ, ಪ್ರತಿಯೊಂದಿಗೆ ನಾನು ಹೇಳಿದೆ ನಿನ್ನ ಬ್ರೈನ್ ಕಾನ್ಸ್ಟೆಂಟ್ ಡೊಪಮೈನ್ ರಶನ್ನು ಹುಡುಕ್ತಾ ಇದೆ ಅಲ್ವಾ. ಈಗ ದರ್ ಇಸ್ ಅ ಫೆನಾಮಿನಾ ಇನ್ ಸೈಕಾಲಜಿ, ಸೆಮ್ಯಾಂಟಿಕ್ ಸೇಟಿಯೇಷನ್ ಅಂತ. ಯಾವುದನ್ನು ಒಂದೇ ಒಂದು ಕೆಲಸವನ್ನು, ಎಕ್ಸಾಂಪಲ್, ನಾನು ನಿಮ್ಗೆ ಡೈಲಿ ಐ ಲವ್ ಯು ಹೇಳ್ತಿರ್ತೀನಿ, ಐ ಲವ್ ಯು ಭಾವನ, ಐ ಲವ್ ಯು ಅಂತ. ಆಫ್ಟರ್ ಸರ್ಟನ್ ಡೇಸ್ ಯುವರ್ ಬ್ರೈನ್ ಸ್ಟಾಪ್ಸ್ ರೆಸ್ಪಾಂಡಿಂಗ್ ಟು ಇಟ್. ಅದೇನು ನಿಂಗೆ ಎಕ್ಸೈಟ್ಮೆಂಟ್ ಅನಿಸಲ್ಲ.
ಓಕೆ ಐ ಲವ್ ಯು, ಓಕೆ ಐ ಲವ್ ಯು ಟು, ಹೀಗೆ ಆಗಿಬಿಡುತ್ತೆ. ನಾವೊಂದು ರಿಲೇಷನ್ಶಿಪ್ಪಲ್ಲಿದ್ದರೂ ಅದೇ ಆಗುತ್ತೆ. ಬಟ್ ದ ಬ್ಯೂಟಿ ಆಫ್ ಎನಿ ರಿಲೇಷನ್ಶಿಪ್, ಎವ್ರಿ ಡೇ ಹೇಗೆ ನಮ್ಮ ದೇಹಕ್ಕೆ ವರ್ಕೌಟ್ ಮಾಡ್ತೀವಿ, ಹೇಗೆ 3 ಹೊತ್ತು ಊಟ ಮಾಡ್ತೀವೋ ನೋಡಿ, ಯಾವ ಬಾಂಡಿಂಗನ್ನಾದರೂ ನಾವು ಬಿಡಿಸ್ಕೋಬೋದು. ಇವತ್ತು ನಿಮ್ಮ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ತಾಯಿ, ಕ್ಯಾನ್ ಯು ರೀಪ್ಲೇಸ್ ದೆಮ್? ಶೋರ್. ಎಷ್ಟೊಂದು ಕೊಲೀಗ್ಸನ್ನು ಮೀಟ್ ಮಾಡ್ತೀರಾ, ಫ್ರೆಂಡ್ಸ್ ಆಗ್ತಾರೆ, ನೀವು ಬೆಳೀತಾ ಜಾಗಕ್ಕೆ ಹೋಗ್ತೀರಾ, ನಿಮ್ಮ ತಾಯಿನ ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯನಾ? ವೈ? ಎಮೋಷ್ನಲ್ ಬಾಂಡಿಂಗ್, ಒನ್ಸ್ ಆ ಬಾಂಡಿಂಗ್ ಬಂದರೆ ನಿಮ್ಮ ಲೈಫಲ್ಲಿ ನೀವು ಯಾರನ್ನೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತಿನ ರಿಲೇಷನ್ಶಿಪ್ಪಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಕೂತು ಏನಾಗ್ತಿದೆ ನಿನ್ನ ಜೀವನದಲ್ಲಿ ಅನ್ನೋದು ಒಂದು ಕೇಳೋ ಒಂದು ತಾಳ್ಮೆ ಇಲ್ಲ. ಮತ್ತು ನನ್ನ ಪಾರ್ಟ್ನರ್ ಲೈಫಲ್ಲಿ ಏನಾಗ್ತಾ ಇದೆ, ಬಿಕಾಸ್ ಲವ್ ಇಸ್ ವೆರಿ ಟ್ರಾನ್ಸಾಕ್ಷನಲ್. ಐ ಡೋಂಟ್ ಬಿಲೀವ್ ಇನ್ ಲವ್, ಟು ಬಿ ವೆರಿ ಆನೆಸ್ಟ್ ವಿತ್ ಯು, ಬಿಕಾಸ್ ಲವ್ ಇಸ್ ವೆರಿ ಟ್ರಾನ್ಸಾಕ್ಷನಲ್. ಆಯಿತಾ? ಲವ್ ಇಸ್ ವೆರಿ ಕಂಡೀಷ್ನಲ್. ಯಾಕಂತ ಹೇಳಿದ್ರೆ ಹಾಗಿದ್ರೆ ಈಗ ಡಿವೋರ್ಸ್ ಆಗ್ತಾನೆ ಇರಲಿಲ್ಲ. ನಾವು ಪ್ರೀತಿ ಮಾಡಿ ಕಂಡೀಷನಲ್ ಅಂತೀರಿ? ಕಂಡೀಷನಲ್. ಓಕೆ. ಓನ್ಲಿ ನಾವು ಒಂದು ವ್ಯಕ್ತಿಗೆ ನಮ್ಮ ಲೈಫಲ್ಲಿ ಅನ್ಕಂಡೀಷ್ನಲ್ ಲವ್ ಕೊಡೋಕ್ಕೆ ಸಾಧ್ಯ, ಅದು ನಮ್ಮ ಮಕ್ಕಳು. ನಾವು ಏನೇ ಆದರೂ ಅವರನ್ನು ಅಕ್ಸೆಪ್ಟ್ ಮಾಡ್ತೀವಿ, ಬಟ್ ಲವ್ ಇಸ್ ವೆರಿ ಕಂಡೀಷ್ನಲ್ ವಿತ್ ಆ ಪಾರ್ಟ್ನರ್. ಸೊ ಹಾಗಾಗಿ ಇದೇನಾಗ್ತಿದೆ ಅಂತ ಹೇಳಿದರೆ, ಈ ಯಾಕೆ ಅಫೇರ್ಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಿದರೆ, ಈಗ ನನ್ನ ಮೊಬೈಲಲ್ಲಿ ನಾನು ಇನ್ನೊಂದು ಯಾರ್ದೋ ಒಬ್ಬರದ್ದು ಫೋಟೋ ನೋಡ್ತೀನಿ, ನನ್ನ ಕಪಲ್ಸ್ ಎಲ್ಲೋ ಒಂದು ವೆಕೇಷನ್ಗೆ ಹೋಗಿರ್ತಾರೆ. ಫಸ್ಟ್ ನನ್ನ ತಲೆಯಲ್ಲಿ ಏನು ಬರೋದು, ಅವ್ನು ಯಾರೋ ಒಬ್ಬ ರೋಸ್ ಇಟ್ಕೊಂಡಿರ್ತಾನೆ, ಅದು ಬಟ್ನಲ್ಲಿ ಅವ್ರು ನಿಜವಾಗ್ಲೂ ಹಂಗೆ ಇರ್ತಾರೋ ಇಲ್ವೋ, ಇರೋರು ಯಾರು ತೋರಿಸ್ಕೊಳ್ಳಲ್ಲ ಆನೆಸ್ಟ್ ವಿತ್ ಯು. ಆಯಿತಾ? ಎಲ್ಲೋ ಹೋಗಿ ಪ್ಯಾರಿಸಲ್ಲಿ ಪ್ರಪೋಸ್ ಮಾಡ್ತಾ ಇರ್ತಾರೆ. ಮೊನ್ನೆ ಯಾವುದೋ ಒಂದು ಕ್ರಿಕೆಟ್ದ, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್, ಬಟ್ ಅದು ಎಲ್ಲ ಇಟ್ ಇಸ್ ಆಲ್ ಓವರ್ ಸೋಷಿಯಲ್ ಮೀಡಿಯಾ. ಬಟ್ ಎಲ್ಲ ಥರದ್ದೆಲ್ಲ ಮಾಡ್ತಾರೆ. ನಾನೇನು ಮಾಡ್ತೀನಿ, ತಕ್ಷಣ ಹೋಗಿ ನನ್ನ ಗಂಡನ ಕೇಳ್ತೀನಿ, ನೋಡು ಎಲ್ಲರೂ ಈ ಥರ ಮಾಡ್ತಾರೆ, ವೈ ಕಾಂಟ್ ಯು ಡೂ ದಿಸ್? ಆ್ಯಂಡ್ ನಾನು ಇವಾಗ ಯಾವುದೋ ಒಂದು ಸೀರೆ ಉಟ್ಕೊಂಡು ಬಂದೆ, ಇಫ್ ಮೈ ಪಾರ್ಟ್ನರ್ ಡಸನ್ ಅಪ್ರಿಷಿಯೇಟ್ ದ ಸೇಮ್ ಫೋಟೋ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತೀನಿ, ಐ ಗೆಟ್ 100 ಲೈಕ್ಸ್ ಆ್ಯಂಡ್ ಸಮ್ ರ್ಯಾಂಡಮ್ ಮ್ಯಾನ್ ಆರ್ ವಿಮೆನ್ ಮೆಸೇಜಸ್ ಮೀ ಟೆಲ್ಲಿಂಗ್ ದಟ್ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ತಕ್ಷಣ ನನಗೆ ಅನ್ಸೋದು, ನಾನು ಇಷ್ಟೆಲ್ಲ ಚೆನ್ನಾಗಿ ಎಫರ್ಟ್ ಹಾಕಿದ್ರು ನನ್ನ ಪಾರ್ಟ್ನರ್ ನನಗೆ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಸಮ್ ರ್ಯಾಂಡಮ್ ಗೈ ಇಸ್ ಡೂಯಿಂಗ್. ನಂಗೆ ಏನನ್ಸುತ್ತೆ, ನನ್ನ ಬ್ರೈನಿಗೆ ಐ ಹ್ಯಾವ್ ಸೋ ಮೆನಿ ಆಪ್ಷನ್, ವೈ ಡಿಡ್ ಐ ಚೂಸ್ ದಿಸ್ ಪರ್ಸನ್? ಯಾಕೆ ಈ ವ್ಯಕ್ತಿ ಜೊತೆ ನಾನಿದ್ದೀನಿ ಅಂತ. ಇದು ಎಲ್ಲವೂ ಕೂಡ ಇಲ್ಯೂಷನ್, ಬಟ್ ರಿಯಾಲಿಟಿಲಿ ಡೂ ಯು ಹ್ಯಾವ್ ದಟ್ ಪರ್ಸನ್ ಇನ್ ಯೋರ್ ಲೈಫ್? ಬಟ್ ಒಂದೇ ಮನೇಲಿ ಇದ್ದಾಗ ದಟ್ ಪರ್ಸನ್ ಯು ಚೇಂಜ್. ಯಾಕಂತ ಹೇಳ್ತಾರೆ, ನೀನು ಒಂದು ವ್ಯಕ್ತಿ ಜೊತೆ ಟ್ರಾವೆಲ್ ಮಾಡಿ ನೋಡು, ಒಂದು ವ್ಯಕ್ತಿ ಜೊತೆ ಇದ್ದು ನೋಡು, ಅವನ ಅಪ್ಸ್ ಆ್ಯಂಡ್ ಡೌನ್ಸ್, ಆ್ಯಂಗರ್, ಮೂಡ್ ಸ್ವಿಂಗ್ಸ್ ಎಲ್ಲವನ್ನು ಹ್ಯಾಂಡಲ್ ಮಾಡು, ಆವಾಗ ನಿನಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ನಿಜವಾದ ಬಣ್ಣ ಅಂತ ಹೇಳಿ. ಅದಲ್ಲದೆ ಓಕೆ, ಈ ಅಫೇರಿ ಅಂತ ಹೇಳಿದಾಗ, ಯಾಕೆ ಜನಕ್ಕೆ ಅಫೇರ್ ಅಂದರೆ ಅಷ್ಟೊಂದು ಇಷ್ಟ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್, ವೆನ್ ಸಮ್ವನ್ ಇಸ್ ದೇರ್ ಇನ್ ಅಫೇರ್, ಅವರು ಹುಷಾರಾಗಿಲ್ಲದೆ ಇರುವಾಗ ನೋಡಿರಲ್ಲ. ಈಗ ನಾನು ಆ ವ್ಯಕ್ತಿನ 3 ಅವರ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಎಷ್ಟು ಎಫರ್ಟ್ ಹಾಕಿ ಡ್ರೆಸ್ ಮಾಡಿ, ಅಥವಾ ನಾನು ಹೋದಾಗ ಆ ವ್ಯಕ್ತಿ ಜೊತೆ ತುಂಬ ಪ್ಲೆಸೆಂಟ್ ಮೂಡಲ್ಲಿ ಇರ್ತೀನಿ, ಬಿಕಾಸ್ ಐ ನೋ ದಟ್ ಐ ಆಮ್ ಗೋನ್ ಬಿ ವಿತ್ ದಿಸ್ ಪರ್ಸನ್ ಓನ್ಲಿ ಫಾರ್ 3 hours or 4 hours, ಏನೇ ಆಗಿರಲಿ. ಬಟ್ ನಾನು ಆ ವ್ಯಕ್ತಿ ಜೊತೆ ಇರ್ತೀನಿ ಅಂತಂದಾಗ ನನಗೆ ಎಷ್ಟೊಂದು ಪ್ರಾಬ್ಲಮ್ಗಳಿರುತ್ತೆ. ನನ್ನ ಅಮ್ಮನಿಗೆ ಹುಷಾರಿಲ್ಲ, ನನ್ನ ತಂದೆಗೆ ಹುಷಾರಿಲ್ಲ, ಅವ್ರಿಗೆ ಹುಷಾರಾಗಿಲ್ಲ, ಮಕ್ಕಳಿಗೆ ಹುಷಾರಾಗಿಲ್ಲ. ಈ ಎಲ್ಲ ಬರ್ಡನನ್ನು ನನ್ನ ಸ್ಪೌಸಿಗೆ ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ. ಆದರೆ ನನ್ನ ಅಫೇರಿಗೆ ಇಟ್ ಇಸ್ I have limiting, I'm filtering out all my emotion and meeting that person. So the fantasy world ಇಷ್ಟ ಆಗುತ್ತಾ ಜನರಿಗೆ? I'll give you 2 examples. ಒಂದು, a very dedicated wife. ದಿನ ಬೆಳಗಾದರೆ ಗಂಡ ಏನು ತಿಂದ, ಅವನಿಗೇನು ಬೇಕು, ಏನು ಬಟ್ಟೆ ಹಾಕ್ಕೊಳ್ತಾನೆ, ಏನು ಶೂ ಚಪ್ಪಲಿ ಪಾಲಿಷ್ ಆಗಿದೆಯಾ ಇಲ್ವಾ, ಅಡುಗೆ ಏನು ಮಾಡಬೇಕು, ರಾತ್ರಿ ಎಷ್ಟೊತ್ತಿಗೆ ಬರ್ತಾನೆ, ಈ ರೀತಿಯ ಒಬ್ಬ ವಿಮೆನ್ ವರ್ಕಿಂಗ್ ಇರಬಹುದು, ಹೌಸ್ ವೈಫ್ ಇರಬಹುದು. ಹಿಂಗಿದ್ದ ವೈಫಿಗೆ ಹಸ್ಬೆಂಡ್ ಅಗೇನ್ ಚೀಟಿಂಗ್ ಇಶ್ಯೂ ಇರುತ್ತೆ, ಅಥವಾ ವೈಸ್ ವರ್ಸಾ ಇರುತ್ತದು. ಗಂಡ ವಿಲ್ ಬಿ ವೆರಿ ಡೆಡಿಕೇಟೆಡ್, ಹಸ್ಬೆಂಡ್ ವಿಲ್ ಬಿ ವೆರಿ ಡೆಡಿಕೇಟೆಡ್. ಹೆಂಡತಿ ಅಂದರೆ ಪ್ರಾಣ ಇರುತ್ತೆ, ಹೆಂಡತಿ ಏನು ತಿಂದ್ಲು, ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಅವಳು ಇಷ್ಟ ಏನು, ಇದೆಲ್ಲದ್ರ ಬಗ್ಗೆ ಆತನ ಫೋಕಸ್ ಇರುತ್ತೆ. ಬಟ್ ಅವಳಿಗೆ ಅದು ಬೋರ್ ಆಗುತ್ತೆ. ವೈ ಇಟ್ ಹ್ಯಾಪನ್ಸ್? ಒಂದು ಹೇಳ್ತೀನಿ, ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಟ್ರೋಮಾ ಬಾಂಡಿಂಗ್ ಅಂತ ಹೇಳ್ತಾರೆ. ಟ್ರೋಮಾ ಬಾಂಡಿಂಗ್. ಓಕೆ. ನಮ್ಮ ಚೈಲ್ಡ್ಹುಡ್ಡಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ತಂದೆ ತಾಯಿ ಇಟ್ ಇಸ್ ಫಸ್ಟ್ ನನ್ನ ಮಗುಗೆ ನನ್ನ ಮನೆ ಅನ್ನೋದು ಒಂದು ಸೆಕ್ಯೂರಿಟಿ ಸಿಸ್ಟಮ್ ಥರ. ಆಯಿತಾ? ಎಷ್ಟೋ ಸತಿ ನಮಗೆ ಬಾಲ್ಯದಲ್ಲಿ ನನ್ನ ತಂದೆ ಅಥವಾ ತಾಯಿ ನನಗೆ ಆ ಎಮೋಷ್ನಲ್ ಬಾಂಡಿಂಗನ್ನು ಕೊಡದೇ ಇದ್ದಾಗ ಐ ಫೀಲ್ ಲವ್ ಇಸ್ ವೆರಿ ಹಾರ್ಡ್ ಟು ಅರ್ನ್. ಓಕೆ. ಸೊ ಯಾವಾಗ ನನಗೆ ಯಾರೋ ತುಂಬ ಎಕ್ಸೆಸಿವ್ ಅಟೆನ್ಷನ್ ಕೊಡ್ತಾ ಇರ್ತಾರೆ, ಎಕ್ಸೆಸಿವ್ ಪ್ರೀತಿ ಕೊಡ್ತಾ ಇರ್ತಾರೆ, ಐ ಫೀಲ್ ಇಟ್ಸ್ ಅ ಟಾಕ್ಸಿಕ್, ಬಿಕಾಸ್ ಫಾರಿನ್ ಸಬ್ಸ್ಟೆನ್ಸ್ ಅನ್ಸುತ್ತೆ. ಬಿಕಾಸ್ ಐ ಡಿಂಟ್ ನೋ, ಫಾರ್ ಎವ್ರಿ ಅಟೆನ್ಷನ್ ನಾನು ಹೋಗಿ ಅಮ್ಮ ನೋಡು, ನಾನು ಬೆಡ್ ಹತ್ತಿ ಜಂಪ್ ಮಾಡ್ತೀನಿ, ನೋಡು ಅಂತ ಹೇಳ್ತಿದ್ದೆ. ಇಲ್ಲ ಡ್ರಾಯಿಂಗ್ ಮಾಡಿ, ಅಪ್ಪ ನೋಡಿ ಡ್ರಾಯಿಂಗ್ ಮಾಡಿದ್ದೀನಿ ಅನ್ನೋದು. ನೀವು ನೋಡಿದ್ದೀರಾ ಮಕ್ಕಳು ಕಾನ್ಸ್ಟೆಂಟಾಗಿ, ನೀವು ಯಾರ್ದೋ ಮನೆಗೆ ಹೋಗಿ, ಒಂದು ಸಣ್ಣ ಮಗು ಇರೋ ಮನೆಗೆ, ಆ ಮಗು ಆಂಟಿನ ನೋಡಿ ಡ್ರಾಯಿಂಗ್ ಮಾಡಿದ್ದೀನಿ, ಕಾನ್ಸ್ಟೆಂಟ್ ಅಟೆನ್ಷನ್ ಸೀಕ್ ಮಾಡ್ತಾ ಇರುತ್ತೆ. ಯಾವಾಗ ಅಟೆನ್ಷನ್ ಸಿಗದೆ ಹೋಗುತ್ತೆ, ಆ ಅಟೆನ್ಷನ್ ಡಿಪ್ರೈವೇಷನ್ ಆಗಿರುತ್ತೆ, ಮಗುಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ನನಗೆ ಪ್ರೀತಿ ಅನ್ನೋದು ತುಂಬ ಕಷ್ಟದ ವಿಷಯ, ಅದನ್ನು ಹೇಗಾದರೂ ಮಾಡಿ ಪಡ್ಕೋಬೇಕು ಅಂದರೆ ನಾನು ಎಕ್ಸೆಸಿವ್ ಅಟೆನ್ಷನನ್ನು
ತೊಗೊಳ್ಬೇಕು. ಮತ್ತು ಇದೇನು ಹೆಂಗೆ ಅಂತ ಹೇಳಿದ್ರೆ, ಈಗ ನೀವು ಕೆಸಿನೋದಲ್ಲಿ ನೋಡಿರ್ತೀರ, ಯಾವಾಗಲೂ ನಿಮ್ಮನ್ನ ಅವ್ರು ಗೆಲ್ಸಲ್ಲ, ಯಾವಾಗಲೂ ಒಂದು ಸತಿ ಗೆಲ್ಲಿಸ್ತಾರೆ, ಬಟ್ ಅದೇ ಹೋಪಲ್ಲಿ ಜನ ಅದಕ್ಕೆ ಅಡಿಕ್ಟ್ ಆಗಿ ಆಟಾಡ್ತಾನೆ ಇರ್ತಾರೆ. ಈ ಟ್ರಾಮಾ ಬಾಂಡಿಂಗ್ ಅನ್ನೋದು ಹಾಗೆ. ಒಂದು ಸತಿ ನಾವು ಒಂದು ವ್ಯಕ್ತಿ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ, ಯಾರೋ ತುಂಬ ಎಕ್ಸೆಸಿವ್ ಆಗಿ ಪ್ರೀತಿ ಕೊಡ್ತಾ ಇರ್ತಾರೆ, ಅಟೆನ್ಷನ್ ಕೊಡ್ತಾ ಇರ್ತಾರೆ ಅಂದರೆ ನಾವು ಅವರನ್ನು ಗ್ರಾಂಟೆಡಾಗಿ ತೊಗೊಂಡ್ಬಿಡ್ತೀವಿ. ಬಿಕಾಸ್ ಐ ಡಿಂಟ್ ಗ್ರೋ ಅಪ್ ಇನ್ ಎನ್ವೈರ್ಮೆಂಟ್ ವೇರ್ ಲವ್ ವಾಸ್ ಈಸಿ ಫಾರ್ ಮೀ. ಲವ್ ಅಂತ ಹೇಳಿದ್ರೆ ನಾನು ತುಂಬ ಕಷ್ಟಪಡಬೇಕು ಒಂದು ಅಟೆನ್ಷನ್ಗೆ, ಬಟ್ ಇದು ಈಸಿಯಾಗಿ ಸಿಗ್ತಾ ಇದೆ. ದಿಸ್ ಇಸ್ ಸಮಥಿಂಗ್ ಫಾರಿನ್ ಸಬ್ಸ್ಟೆನ್ಸ್, ಐ ಡೋಂಟ್ ನೋ, ಐ ಕಾಂಟ್ ರಿಲೇಟೆಡ್ ಟು ಇಟ್. ಅಂದರೆ ಎಸ್, ಇದೆಲ್ಲ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್. ಎಕ್ಸಾಕ್ಟ್ಲಿ ಅದಲ್ಲದೆ. ಮತ್ತು ಅಫೇರ್ ಅನ್ನೋದು ಹೇಳಿದ್ರೆ ಇಟ್ಸ್ ಎ ಡಿಸ್ಟ್ರಾಕ್ಷನ್. ಈಗ ಹೇಗೆ ಮನೇಲಿ ನಂಗೆ ಅನ್ನ ಸಾರು ತಿಂದು ಬೇಜಾರಾಗ್ತಾ ಇದೆ ಅಂತ ಹೇಳಿ ಹೋಗ್ತೀವಿ, ಬಟ್ ಅಫೇರಲ್ಲೂ ಎಷ್ಟೊಂದು ಚಾಲೆಂಜಸ್ ಇರುತ್ತೆ. ಇಟ್ ಈಸ್ ಜಸ್ಟ್ ಅ ಡಿಸ್ಟ್ರಾಕ್ಷನ್. ಈಗ ನನಗೆ ಬೇಜಾರಾಯಿತು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಬರ್ತೀನಿ, ಬಟ್ ವೆಕೇಷನೇ ಲೈಫ್ ಅಲ್ಲ. ಓಕೆ, ರೈಟ್? ಅದರಿಂದ ಎಷ್ಟೋ ಫ್ಯಾಮಿಲಿಗಳ ಇನ್ವಾಲ್ವ್ಮೆಂಟ್ ಇರುತ್ತೆ. ಇಟ್ಸ್ ನಾಟ್ ಯುವರ್ ಓನ್ಲಿ ನಾಟ್ ಬ್ರೇಕಿಂಗ್ ಒನ್ ಪರ್ಸನ್ ಹಾರ್ಟ್, ಯು ಆರ್ ಬ್ರೇಕಿಂಗ್ ಎಂಟೈರ್ ಫ್ಯಾಮಿಲೀಸ್ ಹಾರ್ಟ್. ಅಲ್ಲ, ನನಗೆ ಈ ಮೇಲ್ ಪರ್ಸ್ಪೆಕ್ಟಿವ್ ಒಂದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಐ ಡೋಂಟ್ ನೋ, ಫೀಮೇಲ್ ಪರ್ಸ್ಪೆಕ್ಟಿವ್ ನನ್ನ ಹತ್ರ ಯಾರೂ ಶೇರ್ ಮಾಡಿಲ್ಲ, ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಮೇಲ್ ಪರ್ಸ್ಪೆಕ್ಟಿವ್ ನಾನು ಬಹಳಷ್ಟು ಜನರನ್ನು ಕೇಳ್ತೀನಿ, ವೈ ಮೆನ್ ಚೀಟ್, ಯಾಕೆ ಗಂಡ್ಮಕ್ಳು ಚೀಟ್ ಮಾಡ್ತಾರೆ ಅಂತ. ದಟ್ಸ್ ಇನ್ ಜೀನ್ಸ್ ಅಂತ ಹೇಳ್ತಾರೆ. ಎಸ್, ಮೆನ್ ಆರ್ ಬಾರ್ನ್ ಪಾಲಿಗ್ಯಾಮಸ್. ಓಕೆ ಓಕೆ, ನೀವು ನೋಡಿರ್ಬೋದು, ಹಿಂದಿನ ಕಾಲದಲ್ಲಿ ಗಂಡಸರು ಯುದ್ಧ ಮಾಡೋರು ಹೆಣ್ಮಕ್ಳಿಗೋಸ್ಕರ, ಆಯಿತಾ? ಆದರೆ ಇವಾಗ ಯಾಕೆ ವಿ ವಿಮೆನ್ ಆರ್ ಬಿಕಮಿಂಗ್ ಮೋರ್ ಮ್ಯಾಸ್ಕ್ಯುಲಿನ್, ಇಫ್ ಯು ಸಿ ಹೈಪರ್ ಇಂಡಿಪೆಂಡೆನ್ಸ್. ದಿಸ್ ಈಸ್ ಆಲ್ಸೋ ಫಾದರ್ ವೂಂಡ್ಸ್, ಐಲ್ ಡಿಸ್ಕಸ್ ಅಬೌಟ್ ಇಟ್ ಲೇಟರ್. ಇದು ರಿಲೇಟೆಡ್ ಫಾದರ್ ವೂಂಡ್ಸ್ಗೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸೆಸ್ ಮ್ಯಾಸ್ಕ್ಯುಲಿನ್ ಆಗಿರ್ಬೋದು. ಮತ್ತು ಗಂಡಸರು ದೇರ್ ಆರ್ ವೆರಿ ಲಾಜಿಕಲ್ ಥಿಂಕರ್ಸ್. ಅವ್ರ ಹತ್ರ ಹೋಗಿ, ಈಗ ಮನೇಲಿ ನೋಡು ಸಾಮಾನಿಲ್ಲ, ಮನೇಲಿ ಅಪ್ಪ ಅಮ್ಮಂಗೆ ಹುಷಾರಾಗಿಲ್ಲ, ಹೀಗೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ನೋಡಿ, ಮನೇಲಿ ಅಮ್ಮಂಗೆ ಹುಷಾರಾಗಿಲ್ಲ, ಏನು ಮಾಡ್ಬೋದು? ಅವರಿಗೆ ತಕ್ಷಣ ದೇ ಆರ್ ವೆರಿ ಲಾಜಿಕಲ್ ಥಿಂಕರ್ಸ್. ನೀವು ಪ್ರಾಬ್ಲಮ್ ಹೇಳಿದ್ರೆ ಅವ್ರಿಗೆ ಸೊಲ್ಯೂಷನ್ ಸಿಗುತ್ತೆ. ಬಟ್ ಎನಿವನ್ ಹೂ ಇಸ್ ನ್ಯಾಗಿಂಗ್, ಅಯ್ಯೋ ಅದಿಲ್ಲ ಇದಿಲ್ಲ, ನೀನು ಹಿಂಗೆ, ಬಿಕಾಸ್ ಮೆನ್ ಲವ್ ಅಪ್ರಿಸಿಯೇಷನ್. ನಾವು ಹೆಣ್ಮಕ್ಳು ಅನ್ಕೋತೀವಿ ನಮ್ಗೆ ಅಪ್ರಿಸಿಯೇಷನ್ ಬೇಕು ಅಂತ. ಆ್ಯಕ್ಚುಲಿ ಗಂಡಸರಿಗೆ ತುಂಬ ಅಪ್ರಿಸಿಯೇಷನ್ ಬೇಕು. ದ ಎಫರ್ಟ್ ದೆ ಪುಟ್, ಇವನ್ ಇಫ್ ದೆ ಪುಲ್ ಚೇರ್ ಥ್ಯಾಂಕ್ ಯು ಅಂತ ಹೇಳಿದಾಗ ದೆ ಫೀಲ್ ಗುಡ್, ದೆ ಫೀಲ್ ಮೋರ್ ಮ್ಯಾಸ್ಕ್ಯುಲಿನ್. ಅದಾಯ್ತಾ? ಸೊ ಹಾಗಾಗಿ ಗಂಡು ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಅಟೆನ್ಷನನ್ನು ಸೀಕ್ ಮಾಡೋದಕ್ಕೋಸ್ಕರ, ಆ ಅಪ್ರಿಸಿಯೇಷನನ್ನು ಸೀಕ್ ಮಾಡೋದಕ್ಕೋಸ್ಕರ ಎಲ್ಲಿ ನೆಮ್ಮದಿ ಇರುತ್ತೆ. ನೀವು ನೋಡಿ, ಒಂದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಯಾರೋ ಡೇಟ್ ಮಾಡ್ತಿರ್ತಾರೆ, 5-6 ವರ್ಷ ಅವ್ನು ಮದುವೆಗೆ ಆಗು ಅಂತ ಹೇಳಿದ್ರೆ ಅವ್ನಿಗೊಂದು ಕಮಿಟ್ಮೆಂಟ್ ಫೋಬಿಯಾ ಇರುತ್ತೆ, ಫೋಬಿಕ್ ಇರುತ್ತೆ. ಒಂದು 6 ತಿಂಗಳಲ್ಲಿ 7 ತಿಂಗಳಲ್ಲಿ ಮನೇಲಿ ಯಾರೋ ಹುಡುಗಿ ತೋರಿಸ್ತಾರೆ, ಪಟ್ಟಂತ ಮದುವೆ ಆಗಿರ್ತಾರೆ. ನೋಡಿದ್ದೀರಾ? ಯಾಕೆ ಗೊತ್ತಾ? ಮೆನ್ ಯಾವತ್ತೂ ಗಂಡಸರು ಎಲ್ಲಿ ಸೆಟ್ಲ್ ಆಗ್ತಾರೆ ಅಂತ ಹೇಳಿದ್ರೆ ಎಲ್ಲಿ ನೆಮ್ಮದಿ ಇರುತ್ತೆ, ಎಲ್ಲಿ ಆತನನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಅವ್ನು ಹಾಕ್ತಕ್ಕಂಥ ಎಫರ್ಟು. ಮತ್ತು ಯಾವತ್ತೇ ತಿಳ್ಕೊಳ್ಳಿ, ಒಂದು ಆ ಪ್ರಕೃತಿಗೆ, ಐ ಟೆಲ್ ಯು ಒನ್ ಬಿಗ್ ಎಕ್ಸಾಂಪಲ್. ಎಗ್ ನೆವರ್ ಚೇಂಜಸ್, ಇಟ್ ಚೇಂಜಸ್ ಸ್ಪರ್ಮ್. ಓಕೆ, ರೈಟ್? ಇಟ್ ಈಸ್ ಅಪೋಸಿಟ್ ಟು ದ ನೇಚರ್. ಯಾವತ್ತೂ ತಿಳ್ಕೊಳ್ಳಿ, ಗಂಡು ಮಕ್ಕಳನ್ನು ನಾವು ಚೇಸ್ ಮಾಡಬಾರ್ದು. ಟು ಬಿ ವೆರಿ ಆನೆಸ್ಟ್, ನಾನು ಯಾವಾಗಲೂ ಹೇಳ್ತೀನಿ, ಓನ್ಲಿ ವಿಮೆನ್ ಶುಡ್ ಫಾಲ್ ಇನ್ ಲವ್ ವಿತ್ ಹರ್ ಸೆಲ್ಫ್ ಆ್ಯಂಡ್ ಮ್ಯಾನ್ ಶುಡ್ ಫಾಲ್ ಇನ್ ಲವ್ ವಿತ್ ಹರ್ ಅಂತ. ದೆನ್ ದಟ್ ರಿಲೇಷನ್ಶಿಪ್ ವರ್ಕ್ಸ್. ಯಾವಾಗ ಹೆಣ್ಮಕ್ಳು ಎಕ್ಸೆಸಿವ್ ಆಗಿ ವೆನ್ ವಿ ಚೇಸ್ ಅ ಮ್ಯಾನ್, ವೆನ್ ವಿ ಆರ್ ಆಲ್ವೇಸ್ ಅವೈಲೇಬಲ್, ಎನಿಥಿಂಗ್ ವಿಚ್ ಇಸ್ ದೇರ್ ಈಸಿಲಿ, ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಲ್ವಾ? ಎಕ್ಸಾಂಪಲ್, ಯು ಆರ್ ವೇರಿಂಗ್ ದಟ್ ವಾಚ್ ಎವ್ರಿ ಡೇ ಅಲ್ವಾ? ಅದೆಲ್ಲೋ ಡೈಲಿ ಹಾಕಿದಾಗ ಯು ಡೋಂಟ್ ಫೀಲ್ ಹೌದು ಇದೇನೋ ವೆರಿ ಪ್ರೆಷಿಯಸ್ ಅಂತ. ದ ಮೊಮೆಂಟ್ ಯು ಡೋಂಟ್ ಫೈಂಡ್ ಇಟ್, ಎಲ್ಲೋಯ್ತು ಅಂತ. ಸೊ ಮೆನ್ ಬ್ರೈನ್ ಇಸ್ ವಯರ್ಡ್ ಸಚ್ ಅ ವೇ ದಟ್ ದೇ ಆರ್ ಹಂಟರ್ಸ್, ವಿಮೆನ್ ಆರ್ ಗ್ಯಾದರರ್ಸ್. ನೀವೊಂದು ಹೆಣ್ಣಿಗೆ ಹೌಸ್ ಕೊಟ್ಟರೆ ಶಿಲ್ ಮೇಕ್ ಇಟ್ ಹೋಮ್, ದವಸ ಧಾನ್ಯ ಕೊಟ್ಟರೆ ಅವಳು ಆಹಾರ ಕೊಡ್ತಾಳೆ ಅಲ್ವಾ? ಆದರೆ ಗಂಡ್ಸ್ ಹೇಗೆ ಅಂತ ಹೇಳಿದ್ರೆ, ಆತನಿಗೆ ಹೀಸ್ ಅ ಸ್ಟ್ರಗ್ಲರ್, ಹೀಸ್ ಅ ಹಸ್ಲರ್. ಅವನು ಏನಾದರೂ ಮಾಡಿ ಆ ಮನೆಯ ಹೆಣ್ಮಗುವನ್ನು ಮೆಚ್ಚಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸೊ ಒಂದು ಗಂಡನನ್ನು ನೀನು ಮೆಚ್ಚಿಸ್ಬೇಕು, ಒಂದು ಗಂಡಸಿಗೆ ಯು ಹ್ಯಾವ್ ಟು ಗಿವ್ ದೆಮ್ ಬೂಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಪ್ರಿಷಿಯೇಟ್ ಮೋರ್ and be very presentable, because men believe what they see. Everyone seeing is believing, ನಮಗೆಲ್ರಿಗೂ ಕೂಡ. ಬಟ್ ಅದಕ್ಕೆ ಹೇಳ್ತಾರೆ, ಹೆಣ್ಮಕ್ಳು ಜಾಸ್ತಿ ಮೇಕಪ್ ಮಾಡ್ತಾರೆ ಬಿಕಾಸ್ ಅವ್ರು ನೋಡೋದನ್ನು ನಂಬ್ತಾರೆ, ಹೆಣ್ಮಕ್ಳು ಕೇಳೋದನ್ನು ನಂಬ್ತಾರೆ. ಅದಕ್ಕೆ ಗಂಡು ಮಕ್ಳು ಜಾಸ್ತಿ ಸುಳ್ಳು ಹೇಳ್ತಾರೆ ಅಂತ. ಸೊ ಬಿ ವೆರಿ ಪ್ರೆಸೆಂಟೇಬಲ್. ಇಟ್ಸ್ ನಾಟ್ ದ್ಯಾಟ್. ನೋಡಿ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿಕ್ಕೆ ಶುರು ಮಾಡಿ. ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಇನ್ಸೈಡ್ ಯು. ಅಲ್ಲ, ತುಂಬ ಜನ ಹೆಣ್ಮಕ್ಳು ಏನು ಹೇಳ್ತಾರೆ, ವೈ ಶುಡ್ ಐ ಪ್ಲೀಸ್ ಹಿಮ್, ಅವರಿಗೋಸ್ಕರ ನಾನು ಏನಕ್ಕೆ ಮೇಕಪ್ ಮಾಡಿ, ಅವರಿಗೋಸ್ಕರ. ಇಟ್ಸ್ ನಾಟ್ ಅಬೌಟ್ ಹಿಮ್. ಸಿ, ಕಾನ್ಫಿಡೆನ್ಸ್ ಅನ್ನೋದು ಇಟ್ ಡಸಂಟ್ ಡೆವಲಪ್ ಓವರ್ ಅ ನೈಟ್. ಇವಾಗ ನೀವು ಇಷ್ಟು ವರ್ಷದಿಂದ ನೀವು ಯು ಆರ್ ಇನ್ ಪಬ್ಲಿಕ್ ಲೈಫ್, ಯು ಡೋಂಟ್ ಗೆಟ್ ದಿಸ್ ಕಾನ್ಫಿಡೆನ್ಸ್ ಓವರ್ ನೈಟ್. ಯು ಹ್ಯಾವ್ ರಿಯಲಿ ವರ್ಕ್ಡ್ ಹಾರ್ಡ್ if you see your journey, alwa? So confidence ಅನ್ನೋದು it's an everyday work. Example, how you keep your nails, how you dress up at home. ಮನೇಲಿದ್ದಾಗ we dress up like homeless even though we are living in home. ಬೇಡ. Each time you pass by mirror, you're like,
ಯಾಕೆ ಹಿಂಗಿದ್ದೀನಿ ಯುನೋ ನಾ ಫಸ್ಟ್ ಆಫ್ ಆಲ್ ವಿಮೆನ್ ಆರ್ ವೆರಿ ಇನ್ಸೆಕ್ಯೂರ್ ಅಬೌಟ್ ಅವರ್ ಸೆಲ್ಫ್. ಯಾಕಂತ ಹೇಳಿದ್ರೆ ಎವ್ರಿ ಫೇಸ್ ಆಫ್ ಅ ಮೆನ್ಸ್ಟ್ರಲ್ ಸೈಕಲ್ ನಮ್ಮ ಬಾಡಿ ಚೇಂಜ್ ಆಗುತ್ತೆ. ಈಚ್ ಟೈಮ್ ವಿ ಸಿ ವಿ ಆರ್ ವೆರಿ ಹಾರ್ಶ್ ಆನ್ ಅವರ್ ಸೆಲ್ಫ್. ನೋಡು ನಾನು ದಪ್ಪ ಇದ್ದೀನಿ, ಕಪ್ಪಗಿದ್ದೀನಿ, ಕುಳ್ಳುಕಿದ್ದೀನಿ, ಬಟ್ ಎಷ್ಟೋ ಜನ ನೋಡಿ ಹಾಗಿದ್ರೆ ನೀವು ಮೋಸ್ಟ್ ಬ್ಯೂಟಿಫುಲ್ ವೆಮೆನ್ ಆರ್ ಸಿಂಗಲ್ ಟುಡೇ. ಶಕೀರಾ ಆರ್ ಯು ನೇಮ್ ಇಟ್, ಸೋ ಮೆನಿ ಪೀಪಲ್ ಅಲ್ವಾ. ಹಾಗಿದ್ರೆ ನೋಡೋಕೆ ಅತಿ ಸುಂದರಿಯರೆಲ್ಲ ಯಾಕೆ ಡಿವೋರ್ಸ್ ಆಗ್ತಾಯಿದ್ರು, ಸಿಂಗಲ್ ಆಗ್ತಿದ್ದಾರೆ? ನೋ, ಬ್ಯೂಟಿ ಇಸ್ ಅ ಫೇಡಿಂಗ್ ಫೆನಾಮಿನಾ. ಬ್ಯೂಟಿ ಅನ್ನೋದು ಹೌದು ನಿಜ, ಆದರೆ ನಿಮ್ಮನ್ನು ನೀವು ಇನ್ನರ್ ಪೀಸ್, ಇನ್ನರ್ ಬ್ಯೂಟಿ ಎಲ್ಲವೂ ಇಂಪಾರ್ಟೆಂಟ್. ನೀವು ಪ್ಲೀಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸಿ, ಎನರ್ಜಿ ನೀವು ಯಾರೂ ಅದನ್ನು ಬಚ್ಚಿಡೋಕ್ಕಾಗಲ್ಲ. ಬಿಫೋರ್ ಯು ಸ್ಪೀಕ್, ಯುವರ್ ಎನರ್ಜಿ ಸ್ಪೀಕ್ಸ್. Right? Before you open your mouth, your energy says a lot about you. So, ಆ ಒಳಗಿನ ಕೆಲಸವನ್ನು ಮಾಡ್ತಾ ಬನ್ನಿ. ರೆಸ್ಪೆಕ್ಟ್ ಯುವರ್ ಸೆಲ್ಫ್, ಲವ್ ಯುವರ್ ಸೆಲ್ಫ್, ಬಿ ಕೈಂಡ್ ಟು ಯುವರ್ ಸೆಲ್ಫ್, ದೆನ್ ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ. ಇಫ್ ಯು ಆರ್ ಅನ್ಕೈಂಡ್, ಇಫ್ ಯು ಆರ್ ಇರಿಟೇಟೆಡ್, ಸಿಟ್, ಒಂದು ನಿಮಿಷ ಕೂತ್ಕೊಂಡು ಕೇಳ್ಕೊಳ್ಳಿ ಯಾಕೆ, ಏನಕ್ಕೆ ಆಗ್ತಾ ಇದೆ ಅಂತ. ನೋಡಿ, ಪ್ರತಿಯೊಂದು ಎಮೋಷನ್ ನಿಮ್ಮ ಬಾಡಿಯಲ್ಲಿ ಇಟ್ ಸ್ಟೋರ್ಸ್. ನೀವು ನೋಡಿದ್ರೆ ಹೆಣ್ಣುಮಕ್ಳು ಕೆಲವು ಸತಿ ದಪ್ಪ ಆಗಿಬಿಡ್ತಾರೆ ಮದುವೆ ಆದ ತಕ್ಷಣ. ಸೊ ಇಟ್ ಈಸ್ ನಾಟ್ ಬಿಕಾಸ್ ಸಮ್ ಮೃಷ್ಟಾನ್ನ ಭೋಜನ ತಿಂತಿದ್ದಾರೆ ಅಂತ. ಎಕ್ಸೆಸಿವ್ ಸ್ಟ್ರೆಸ್. ಯಾಕಂತ ಹೇಳಿದ್ರೆ ಯುವರ್ ಬ್ರೈನ್ ಸೆಸ್ ವಿ ಮೇ ನಾಟ್ ಗೆಟ್ ಫುಡ್, ಇಟ್ ವಿಲ್ ಸ್ಟಾರ್ಟ್ ಸ್ಟೋರಿಂಗ್ ಫುಡ್. ಯುವರ್ ಕಾರ್ಟಿಸಾಲ್ ಲೆವೆಲ್ ಯಾವಾಗ ಹೈ ಇರುತ್ತೆ. ಅದಲ್ಲದೆ ಓಕೆ, ಸೊ ಏನಾಗುತ್ತೆ ಅಂತ ಹೇಳಿದ್ರೆ ವಿ ಸ್ಟಾಪ್ ರೆಸ್ಪೆಕ್ಟಿಂಗ್ ಅವರ್ ಸೆಲ್ಫ್, ಟೇಕಿಂಗ್ ಗುಡ್ ಕೇರ್ ಆಫ್ ಅವರ್ ಸೆಲ್ಫ್. ದಟ್ ಈಸ್ ವೆರಿ ರಾಂಗ್. ಯಾಕಂತ ಹೇಳಿದ್ರೆ ನಿನ್ನನ್ನೇ ನೀನು ಗೌರವಿಸ್ಕೊಳ್ದೇ ಇದ್ದಾಗ, ನಿನ್ನನ್ನೇ ನೀನು ಪ್ರೀತಿಸ್ಕೊಳ್ದೇ ಇದ್ದಾಗ ಬೇರೆಯವ್ರು ಎಲ್ಲಿಂದ ಬಂದು ನಿನ್ನ ಪ್ರೀತಿಸ್ತಾರೆ, ಎಲ್ಲಿಂದ ನಿನ್ನ ಗೌರವಿಸ್ತಾರೆ? ಸೊ ಎಲ್ಲವೂ ನಿನ್ನಲ್ಲಿರ್ತಕ್ಕಂಥದ್ದು. ನಾವು ಯಾವಾಗ ನಮ್ಮನ್ನು ಗೌರವ ಅಂತ ಹೇಳಿದ್ರೆ, ನನ್ನ ಸೆಲ್ಫ್ ಲವ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ, ಓ ಚೆನ್ನಾಗಿ ಬ್ಯೂಟಿಫುಲ್ ಆಗಿರಬೇಕು, ನೇಲ್ ಪೇಂಟ್ ಹಾಕಬೇಕು, ಲಿಪ್ಸ್ಟಿಕ್ ಹಾಕಬೇಕು. ಇಟ್ಸ್ ನಾಟ್ ಸೆಲ್ಫ್ ಲವ್. ಈವನ್ ನಾನು ಮೇಕಪ್ ಇಲ್ಲದೆ ಎಲ್ಲಾದರೂ ಹೋದರೂ ಕೂಡ ಐ ನೋ ದಟ್ ಐ ಆಮ್ ವ್ಯಾಲ್ಯೂಡ್. ನನ್ನ ಕಾನ್ಫಿಡೆನ್ಸ್ ಅಷ್ಟರ ಮಟ್ಟಿಗೆ ಇರಬೇಕು. ದರ್ ಇಸ್ ಸಮ್ ವೆರಿ ಬ್ಯೂಟಿಫುಲ್ ಬುಕ್, ಸೆಲ್ಫ್ ಕಂಪ್ಯಾಷನ್ ಬೈ ಕ್ರಿಸ್ಟಿನ್ ನೆಫ್. ಪಾಸಿಟಿವ್ ಸೆಲ್ಫ್ ಎಸ್ಟೀಮ್, ನೆಗೆಟಿವ್ ಸೆಲ್ಫ್ ಎಸ್ಟೀಮ್ ಅಂತಾರೆ. ಸೊ ನಾವು ಪಾಸಿಟಿವ್ ಸೆಲ್ಫ್ ಎಸ್ಟೀಮ್ ಅಂತ ಹೇಳಿದ್ರೆ ವಿ ಟ್ಯಾಗ್ ಅವರ್ ಸೆಲ್ಫ್ ವಿತ್ ಬ್ರ್ಯಾಂಡ್ಸ್, ಅಥವಾ ಈ ಮನೆ ತೊಗೋಬೇಕು, ಈ ಕಾರ್ ತೊಗೋಬೇಕು, ಈ ವ್ಯಕ್ತಿಯನ್ನು ಮದುವೆ ಆಗಬೇಕು, ನನ್ನ ಸೆಲ್ಫ್ ಎಸ್ಟೀಮ್ ಈ ವ್ಯಕ್ತಿಯಿಂದನೇ ಇದೆ ಅಂತ ನಾವು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಬಟ್ ಪಾಸಿಟಿವ್ ಸೆಲ್ಫ್ ಎಸ್ಟೀಮ್ ಅನ್ನೋದು ಇಟ್ ಇಸ್ ನಾಟ್ ಆಲ್ವೇಸ್ ಕ್ರಾನಿಕ್ ಬೈಯಿಂಗ್ ಸಮಥಿಂಗ್. ಇಟ್ಸ್ ನಾಟ್ ದ್ಯಾಟ್. ಇಟ್ ಈಸ್ ಅಬೌಟ್ ಯು. ನಾನು ಏನೇ ಇಲ್ಲ ಅಂತ ಹೇಳಿದ್ರು ಕೂಡ ನನ್ನನ್ನು ನಾನು ಬೇರೆ ಕಡೆ ಹೋದಾಗ ಐ ನೋ ದಟ್ ಐ ಕ್ಯಾನ್ ವಿನ್ ದ ಕಾನ್ವರ್ಸೇಷನ್. ಐ ನೋ ದಟ್ ಐ ಅಕ್ಸೆಪ್ಟ್ ಮೈ ಸೆಲ್ಫ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದ ಮೊಮೆಂಟ್ ನಿನಗೆ ನೀನು ಯಾವಾಗ ವ್ಯಾಲಿಡೇಷನ್ ಕೇಳೋದನ್ನು ನಿಲ್ಲಿಸ್ತೀಯಾ, ವೆನ್ ಯು ಅಪ್ರಿಷಿಯೇಟ್ ಯುವರ್ ಸೆಲ್ಫ್, ಯು ಅಪ್ರಿಷಿಯೇಟ್ ಎವ್ರಿ ಫ್ಲಾಸ್. ಸಿ, ನಮಗೆ ವಿ ಕಾಂಟ್ ರಿಲೇಟ್ ವಿತ್ ಪರ್ಫೆಕ್ಷನ್. ಎಲ್ಲಿ ಇಂಪರ್ಫೆಕ್ಷನ್ ಇರುತ್ತೆ ವಿ ಕ್ಯಾನ್ ರಿಲೇಟ್. ನಮ್ಮ ಹಲ್ಲು ಇರ್ಬೋದು ಅಥವಾ ಕೂದಲು, ಮೂಗಿರ್ಬೋದು, ಪರ್ಫೆಕ್ಟ್ ಆಗಿದ್ದರೆ ವಿ ಕಾಂಟ್ ರಿಲೇಟ್ ವಿತ್ ಅಟ್ ಆಲ್. ಸೊ ದೇವರು ಅದಕ್ಕೆ ನಮ್ಮನ್ನು ಹಿಂಗೆಲ್ಲ ಸೃಷ್ಟಿ ಮಾಡಿದ್ದಾನೆ. ಈಗ ಯಾರ್ದು ಮನೆಗೆ ಹೋಗ್ತಾರೆ, ಎವ್ರಿಥಿಂಗ್ ಇಸ್ ಸ್ಪಿಕ್ ಆ್ಯಂಡ್ ಸ್ಪ್ಯಾಕ್ ಆ್ಯಂಡ್ ಇಮ್ಯಾಕ್ಯುಲೇಟ್. ಕ್ಯಾನ್ ಯು ರಿಲೇಟೆಡ್ ಇನ್ ದಟ್ ಹೌಸ್? ಅದೇ ಒಂದು ಫ್ರೆಂಡ್ ಮನೆಗೆ ಹೋಗಿ ಯಾವುದೋ ಒಂದು ಸೋಫಾ ಇರುತ್ತೆ, ಮಸ್ತಾಗಿ ಕೂತ್ಕೊಂಡು ಮೂವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀರಾ. ದಟ್ ಈಸ್ ಹೌ ವಿ ಕ್ಯಾನ್ ರಿಲೇಟ್. ಸೊ ಯಾವಾಗಲೂ ನಮ್ಮ ಮೇಲೆ ಆ ಸ್ಟ್ರೆಸ್ ಬೇಡ, ನಾನು ಪರ್ಫೆಕ್ಟ್ ಆಗಿರಬೇಕು ಅಂತ. ಅಕ್ಸೆಪ್ಟ್ ಯುವರ್ ಸೆಲ್ಫ್. ಹೌದು, ಐ ಹ್ಯಾವ್ ದ ಸ್ಟಮಕ್, ಇಟ್ಸ್ ಓಕೆ, ಇಟ್ಸ್ ಪಾರ್ಟ್ ಆಫ್ ಮೈ ಬಾಡಿ, ಐ ವಿಲ್ ಅಕ್ಸೆಪ್ಟ್ ಇಟ್. ದಟ್ ಈಸ್ ಹೌ ಯು ಸೆಲೆಬ್ರೇಟ್ ಯುವರ್ ಸೆಲ್ಫ್. ಆಗ ನೀವು ಅದನ್ನು ಮಾಡಿದಾಗ ದ್ಯಾಟ್ ಎನರ್ಜಿ ಸ್ಟಾರ್ಟ್ಸ್ vibrating, and adana you can attract in your life anything you want, including partners. Exactly. Okay. So no, see, partner should not be, see, you are married, okay, ಗಿವ್ ಇಂಪಾರ್ಟೆನ್ಸ್ ಕೊಡಿ ಬೇಡ ಅಂತ ಹೇಳೋದು. ನಾನು ಹೇಳಿದೆ, ದೇಹಕ್ಕೆ ಹೆಂಗೆ ವರ್ಕೌಟ್ ಇಂಪಾರ್ಟೆಂಟು ನಿಮ್ಮ ಪಾರ್ಟ್ನರಿಗೂ ಹಾಗೆ ಇಂಪಾರ್ಟೆಂಟ್ ಅಂತ. ಬಟ್ ಸ್ಟಾಪ್ ಪೋಲೀಸಿಂಗ್ ಈಚ್ ಅದರ್. ನಿನ್ನ ಎಲ್ಲ ಫೋಕಲ್ ನಿನ್ನ ಪಾರ್ಟ್ನರ್ ಮೇಲೆ ಇದ್ದರೆ ಯು ಕಾಂಟ್ ಗ್ರೋ, ಬೋತ್ ಕೆನಾಟ್ ಗ್ರೋ ಅಲ್ವಾ. ಈವನ್ ಮೈ ಪಾರ್ಟ್ನರ್ ಶುಡ್ ಗ್ರೋ. ನಾನು ವರ್ಕೌಟ್ ಮಾಡಬೇಕು, ನನ್ನ ಪಾರ್ಟ್ನರು ವರ್ಕೌಟ್ ಮಾಡಬೇಕು, ನಾನು ಮೆಡಿಟೇಟ್ ಮಾಡಬೇಕು. ಸಿ, ಸ್ನಾನ ಹೇಗೆ ಮಾಡ್ತಿರೋ ದೇಹಕ್ಕೆ, ಇಂಥದ್ದೆಲ್ಲ ವಿಷಯಗಳನ್ನು ನಮಗೆ ಬೇಡದಿರೋದೆಲ್ಲ ಇದೆ ಅಲ್ವಾ. ಸೊ ಮೆಡಿಟೇಷನ್ ಅನ್ನೋದು ಮನಸ್ಸಿಗೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಎವ್ರಿ ಡೇ ಆ್ಯಂಡ್ ಜರ್ನಲಿಂಗ್ ಅವ್ರು ಇದೆಲ್ಲ ಮಾಡಿದಾಗ ಯು ಬೋತ್ ಗ್ರೋ ಟುಗೆದರ್. ನನ್ನ ಪಾರ್ಟ್ನರ್ ಏನು ಮಾಡ್ತಿದ್ದಾನೆ, ಯಾರ ಹತ್ರ ಮಾತಾಡ್ತಿದ್ದಾಳೆ, ಅವ್ನು ಯಾರನ್ನ ಮೀಟ್ ಮಾಡಿದ್ರು, ಅವರ ಮನೆಯವ್ರು ಏನು ಹೇಳ್ಕೊಟ್ರು. ಇಟ್ ಹ್ಯಾಪನ್ಸ್. ಅಂದರೆ ನಾನು ಇತ್ತೀಚೆಗೆ ಒಂದು ಮೂವಿ ಕೂಡ ನೋಡಿದೆ, ರಶ್ಮಿಕಾ ಮಂದಣ್ಣ, ಅದು ಗರ್ಲ್ ಫ್ರೆಂಡ್. ಇಟ್ ಈಸ್ ಒನ್ ಆಫ್ ದ ಗುಡ್ ಮೂವೀಸ್ ಅಂತ ನನಗೆ ಅನಿಸ್ತು. ಯಾಕಂದರೆ ಈ ಕಾಲೇಜ್ ಡೇಸಲ್ಲಿ ಏನೇನು ತಪ್ಪುಗಳಾಗುತ್ತೆ ಅನ್ನೋದನ್ನು ಅದರಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಒಬ್ಬ ಒಬ್ಸೆಸ್ಡ್ ಬಾಯ್ ಫ್ರೆಂಡ್ ಇರ್ತಾನೆ, ಆತ ಯಾರ ಜೊತೆ ಆದರೂ ಮಾತಾಡಬಹುದು, ಹಿ ಕ್ಯಾನ್ ಹ್ಯಾಂಗ್ ಔಟ್ ವಿತ್ ಪೀಪಲ್. ಬಟ್ ಹುಡುಗಿ ಯಾರ ಜೊತೆನೂ ಹ್ಯಾಂಗ್ ಔಟ್ ಮಾಡೋ ಹಾಗಿಲ್ಲ, ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ, ಯಾರೂ ನೋಡೋ ಹಾಗಿಲ್ಲ. ಕಾಲೇಜ್ ಡೇಸಲ್ಲಿ ಸ್ಪೆಷಲಿ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತಿನ ದಿನದಲ್ಲಿ ಐ ಆಮ್ ಶಾಕ್ಡ್. ಕೆಲವೊಂದು ಸಲ ಏನಾಗುತ್ತೆ ಅಂದರೆ 8-9ನೇ ಕ್ಲಾಸಿನ ಹೆಣ್ಮಕ್ಳು ಕೂಡ ಪಾರ್ಕಲ್ಲಿ ಯಾವುದೋ ಕಾಲೇಜ್ ಹುಡುಗನ ಜೊತೆ ಕೂತಿರ್ತಾರೆ. ಎಷ್ಟು ಬೇಗ ಅವರೊಂದು ರಿಲೇಷನ್ಶಿಪ್ಗೆ ಜಂಪ್ ಆಗಿಬಿಡ್ತಾರೆ ಅಂದರೆ ಇಟ್ ಈಸ್ ಸರ್ಪ್ರೈಸಿಂಗ್ ಆ್ಯಂಡ್ ಶಾಕಿಂಗ್. ಸೊ ಆ ಹೆಣ್ಮಕ್ಳ ಬಗ್ಗೆ ನಾನು ಈ ಪ್ರಶ್ನೆಗೆ, ನಾನು ಕೆಲವರು
ಕಪಾಳಕ್ಕೆ ಹೊಡೆದಿರೋದನ್ನು ನೋಡಿದ್ದೀನಿ. ಹುಡುಗ ರೋಡಲ್ಲಿ ನಿಂತು ಹುಡುಗಿ ಕಪಾಳಕ್ಕೆ ಹೊಡಿತಿರ್ತಾನೆ. ನನಗೆ ಅವಾಗ ಅನ್ಸುತ್ತೆ ಏನು ನೋಡಿ ಇವ್ರು ಆಯ್ಕೆಗಳು ಮಾಡ್ಕೋತಾರೆ ಅಂತ. ಯಾಕಾಗತ್ತೆ ಅದು? ಸಿ ಆ ಮೂವಿ ನೀನು ನನ್ನನ್ನು ಹರ್ಟ್ ಮಾಡಿದ್ರೂ ಪರವಾಗಿಲ್ಲ, ಅಬ್ಯೂಸ್ ಮಾಡಿದ್ರೂ ಪರವಾಗಿಲ್ಲ, ಹೊಡೆದ್ರೂ ಪರವಾಗಿಲ್ಲ, ಯಾಕಾಗತ್ತೆ? ಎಸ್ಪೆಷಲಿ ಕಾಲೇಜ್ ಆ್ಯಂಡ್ ಸ್ಕೂಲ್ ಹೆಣ್ಮಕ್ಳಲ್ಲಿ. ಈಗ ನೀವು ಆ ಬ್ಯೂಟಿಫುಲ್ ಮೂವಿ ಅದ್ರಲ್ಲಿ ಎಕ್ಸಾಂಪಲ್ ಕೊಟ್ರಿ. ಆ ಮೂವಿಯಲ್ಲಿ ಅವನು ಅವ್ರ ಅಮ್ಮನ ಥರ ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿರ್ತಾನೆ. ಡಿಡ್ ಯು ಅಬ್ಸರ್ವ್ ದ್ಯಾಟ್? Yes. ಹೇಗಿದ್ರು ಅವ್ರ ತಾಯಿ? ಶಿ ವಾಸ್ ವೆರಿ ಸಬ್ಮಿಸಿವ್. ಅವನದೆಲ್ಲ ಶೂ ತೆಗೆದಿಡೋದು, ಕ್ಲೀನ್ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಅದೇ ಹುಡುಗಿ ತಂದೆ ಹೇಗಿದ್ರು? ಆ ಹುಡುಗನ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸೇ ಇತ್ತು. ನೋಡಿದ್ರ? ಸೊ ಅವಳ ಯಾವುದನ್ನು ಅಪ್ರೂವ್ ಮಾಡ್ತಿರ್ಲಿಲ್ಲ ತಂದೆ. ತಾನು ಹೇಳಿದ್ದೇ ಕೇಳಬೇಕು, ತಾನು ಹೇಳಿದ ಬಟ್ಟೆಯನ್ನೇ ಹಾಕ್ಕೋಬೇಕು. ಸೊ ಈತ ಕೂಡ ಅದೇ ಥರ ಇದ್ದಾಗ ಶಿ ಕುಡ್ ರಿಲೇಟ್. ಬಿಕಾಸ್ ನಾನು ಅದನ್ನೇ ಹೇಳಿದೆ, ಯಾರು ತುಂಬ ಅದು ಅಟ್ರಾಕ್ಟ್ ಮಾಡತ್ತಾ ಸೇಮ್ ಕ್ಯಾರೆಕ್ಟರ್ಸ್? ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಮದರ್ ಊಂಜ್, ಫಾದರ್ ಊಂಜ್ ಅಂತ. ಓಕೆ ಓಕೆ, ಎಲ್ಲಿ ನನ್ನ ಬಾಲ್ಯದಲ್ಲಿ ನೋಡಿ ನನಗೆ ಇನ್ನರ್ ವಾಯ್ಸ್ ಬರ್ತಾ ಇರುತ್ತೆ ಗೊತ್ತಾ, ನಾವು ಮಾತಾಡ್ಕೋತಾ ಇರ್ತೀವಿ, ಈ ಭಾವನಾ ಸೀರೆ ಚೆನ್ನಾಗಿದೆ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತೀವಿ. ದಟ್ ಈಸ್ ಮೈ, ನನ್ನ ತಾಯಿ ನನ್ನ ಜೊತೆ ಹೇಗೆ ಮಾತಾಡ್ತಾ ಇದ್ರು. ಇಫ್ ಶಿ ವಾಸ್ ಕೈಂಡ್ ಟು ಮೀ, ನನ್ನ ಇನ್ನರ್ ವಾಯ್ಸ್ ಕೈಂಡ್ ಆಗಿರುತ್ತೆ. ದಟ್ ಈಸ್ ವೆನ್, ಯಾವಾಗ ನನ್ನ ತಾಯಿ ನನಗೆ ಎಮೋಷ್ನಲಿ ಅವೈಲೇಬಲ್ ಇರಲ್ಲ, ಕೆಲವು ಸತಿ ಅಬ್ಯೂಸಿವ್ ಆಗಿರ್ತಾರೆ, ಮತ್ತು ಬೇಕಂತ ಮಾಡಿರಲ್ಲ ಅವರು, ಬಟ್ ಗೊತ್ತಿಲ್ಲದೇನೋ ಒಂದು ಟ್ರೋಮಾ ಕ್ರಿಯೇಟ್ ಮಾಡಿರ್ತಾರೆ, ಒಂದು ಊಂಟ್ ಕ್ರಿಯೇಟ್ ಮಾಡಿರ್ತಾರೆ, ಚೈಲ್ಡ್ಹುಡ್ ಟ್ರಾಮಾಸ್. ಸೊ ಅದಾಗ ಏನಾಗುತ್ತೆ, ನಾನು ಎಂತಹ ಪಾರ್ಟ್ನರನ್ನು ಅಟ್ರಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಯಾರು ಎಮೋಷ್ನಲ್ ಸಪೋರ್ಟ್ ಕೊಡಲ್ವೋ ಅಂಥವ್ರಲ್ಲಿ. ಈಗ ನೋಡಿ ಎಕ್ಸಾಂಪಲ್, ಬಿಕಾಸ್ ಇವಾಗ ಲೈಫಲ್ಲಿ ಏನು ಸಿಕ್ಕಿರಲ್ವೋ ಅದಕ್ಕೆ ತಾನೇ ಹುಡುಕಾಟ. ಹೌದು, ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಇರಲ್ವೋ ಅಲ್ಲಿ ಹುಡುಕಕ್ಕೆ ಶುರು ಮಾಡ್ತೀವಿ. ಇಲ್ಲಿ ಎಲ್ಲಿ ಎಕ್ಸಾಂಪಲ್ ಆ ಮೂವಿನೇ ತಗೊಳ್ಳಿ, ಅವ್ನು ಎಂಥ ಹುಡುಗಿಯನ್ನು ಇಷ್ಟಪಟ್ಟ ಅಂತಂದರೆ ತನ್ನ ತಾಯಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಕ್ಕಂಥವಳೆ ವಾಪಸ್ ಮಾತಾಡಬಾರ್ದು. ಅವ್ನು ಅಷ್ಟು ಜನ ಹುಡುಗರ ಜೊತೆ ಕೂತ್ಕೊಂಡು ಇವಳು ಊಟ ಮಾಡಿಸ್ತಾ ಇರಬೇಕು, ಅವ್ನು ಅವಳು ಕೇರು ಮಾಡಲ್ಲ, ಥ್ಯಾಂಕ್ ಯೂನು ಹೇಳ್ತಾ ಇರಲ್ಲ, ಅವಳು ಹಾಕೋ ಎಫರ್ಟಿಗೆ. ಅವಳು ರೂಮ್ ಕ್ಲೀನ್ ಮಾಡ್ತಾ ಇರ್ತಾಳೆ, ಬಟ್ ಆಲ್ ದ ಎಫರ್ಟ್ ಗೋಸ್ ಅನ್ನೋಟಿಸ್ಡ್ ಅಲ್ವಾ? ಸೊ he attracted someone who was very submissive, ಎದುರು ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಆ್ಯಂಡ್ ಶಿ ಡಸಂಟ್ ವಾಂಟ್ ಇವನ್ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ಸ್. ಅಂಥವಳನ್ನು ಮದುವೆ ಆಗೋಕ್ಕೆ ಇಷ್ಟಪಡ್ತಿದ್ದ. ಈಕೆಯಲ್ಲಿ ತಂದೆ ಇವನು ಗೌರವ ಕೊಡ್ತಾ ಇರಲಿಲ್ಲ, ಅವಳ ತಂದೆ ಕೂಡ ಅವನಿಗೆ ಗೌರವ ಕೊಡ್ತಾ ಇರಲಿಲ್ಲ, ಈತ ಕೂಡ ಅವಳನ್ನು ವ್ಯಾಲಿಡೇಟ್ ಮಾಡ್ತಾ ಇರಲಿಲ್ಲ, ತಂದೆ ಕೂಡ ವ್ಯಾಲಿಡೇಟ್ ಮಾಡ್ತಾ ಇರಲಿಲ್ಲ. ಇಂಥದ ಸಿಮಿಲಾರಿಟೀಸ್ ಅನ್ನೋದನ್ನು ನಾನು ಹೇಳಿದ್ದು. ಯಾವಾಗ ಇಂಡಿವಿಜುವಲ್ ಲೈಫಲ್ಲಿ ಈ ಎನರ್ಜೀಸ್ ಅಟ್ರಾಕ್ಟ್ ಮಾಡುತ್ತಾ ಜಾಸ್ತಿ? ಇಟ್ ಇಸ್ ನಾಟ್ ಎನರ್ಜಿ ಭಾವನಾ, ಇಟ್ ಇಸ್ ಚೈಲ್ಡ್ಹುಡ್ ಊಂಜ್ ಟ್ರಾಮಾ. ಎಕ್ಸಾಂಪಲ್ ನೋಡು, ನಮ್ಮ ಜೀವನದಲ್ಲಿ ನಮ್ಮ ಬ್ರೈನ್ ಹೇಗೆ ಅಂತ ಹೇಳಿದರೆ, ಇಟ್ ಲೈಕ್ಸ್ ಸಿಮಿಲಾರಿಟೀಸ್. ಓಕೆ, ಎನಿಥಿಂಗ್ ದಟ್ ಈಸ್ ನ್ಯೂ ಯು ಫೀಲ್ ಇಟ್ಸ್ ಅ ಫಾರಿನ್ ಸಬ್ಸ್ಟೆನ್ಸ್, ನೋ ಇಟ್ಸ್ ರೆಡ್ ಫ್ಲಾಗ್ ಅಂತ ಹೇಳುತ್ತೆ. ಈಗ ಮನೆಯಲ್ಲಿ ಯಾರು ರೆಸ್ಪೆಕ್ಟ್ ಮಾಡ್ತಿರಲ್ಲ ಅಂದರೆ, ಯಾರು ರೆಸ್ಪೆಕ್ಟ್ ಮಾಡಿದ್ರೆ ಐ ಕಾಂಟ್ ಅಕ್ಸೆಪ್ಟ್ ಇಟ್. ಐ ಡೋಂಟ್ ಇಟ್ಸ್ ನ್ಯೂನೆಸ್ ಫಾರ್ ಮೀ, ಐ ಕಾಂಟ್ ಅಡ್ಯಾಪ್ಟ್ ಟು ಇಟ್. ಓಕೆ ಓಕೆ, ನಂಗೆ ಗೊತ್ತಿಲ್ಲ ಇವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ, ಮೇ ಬಿ ಇವ್ರು ಈಸ್ ಫೇಕಿಂಗ್. ಐ ಬೀನ್ ಸೋ ಯೂಸ್ ಟು ದ್ಯಾಟ್ ಡಿಸ್ರೆಸ್ಪೆಕ್ಟ್. ಇವ್ರು ಯಾರೋ ನಂಗೆ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಏನೋ ಇವ್ರಿಗೆ ನನ್ನಿಂದ ಬೇಕು, ಇಟ್ಸ್ ಎ ಥ್ರೆಟ್. ಓ ಓಕೆ, ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ರಿಲೇಷನ್ಶಿಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಅವರ ಚೈಲ್ಡ್ಹುಡ್ ಊಂಚ್ ಏನನ್ನೋದನ್ನು ನೋಡಬೇಕು. ಆ್ಯಂಡ್ ನಾನು ಅದನ್ನು ಹೇಳ್ತೀನಿ, ಯಾರೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ನೀವು ಮದುವೆ ಆಗೋಕ್ಕಿಂತ ಮುಂಚೆ ಆ ಮನೆಯಲ್ಲಿ ಆ ಪೇರೆಂಟ್ಸ್ ಲವ್ ಹೇಗಿರುತ್ತೆ ನೋಡಿ. ನಾನು ಮದುವೆ ಆಗ್ತಕ್ಕಂಥ ಹುಡುಗನ ಮನೆಯಲ್ಲಿ ತಂದೆ ತಾಯಿಗಳು ಹೇಗಿರ್ತಾರೆ ಅಂತ. ಬಿಕಾಸ್ ಆ ಮಗು ಅಲ್ಲಿಂದ ಲವ್ ಲ್ಯಾಂಗ್ವೇಜನ್ನು ಕಲ್ತಿರುತ್ತೆ. ತಂದೆ ಅಬ್ಯೂಸಿವ್ ಆಗಿದ್ದರೆ, ಆ ಮೂವಿಲೂ ಅವ್ನು ಹೇಳ್ತಾನೆ, ಅಮ್ಮನಿಗೆ ಅಪ್ಪ ಬೆಲ್ಟಲ್ಲಿ ಹೊಡಿತಾ ಇದ್ರು ಅಂತ ಕೆಲವು ಸರಿ. ಕರೆಕ್ಟ್, ಹಿ ವಿಲ್ ಆಲ್ಸೋ ಹಿಟ್. ಯಾಕಂದರೆ ಮಗು ಅದನ್ನು ನೋಡಿ ಕಲ್ತಿದೆ, ಉಳಿದಿದೆ ಮನಸ್ಸಲ್ಲಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಲವ್ ಲ್ಯಾಂಗ್ವೇಜ್ ಹೇಗಿದೆ ಅವ್ರ ಪೇರೆಂಟ್ಸದು ಅಂತ. ಕೆಲವ್ರ ಮನೇಲಿ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದಾಗಿರುತ್ತೆ, ಮಕ್ಕಳನ್ನು ಕಮ್ಯುನಿಕೇಟರ್ ಆಗಿ ಯೂಸ್ ಮಾಡಿರ್ತಾರೆ. ಸೊ ನಾವು ಯಾವಾಗಲೂ ಅಷ್ಟೇ, ನನಗೆ ನೋಡಿ ಕೆಲವು ಹೆಣ್ಮಕ್ಳು, ನಾನು ಅದನ್ನೇ ಹೇಳ್ತಾ ಇದ್ದೆ, ಹೈಪರ್ ಇಂಡಿಪೆಂಡೆಂಟ್ ಆಗಿರ್ತಾರೆ, ತುಂಬ ಮ್ಯಾಸ್ಕ್ಯುಲಿನಿಟಿ. ಎಲ್ಲರೂ ಆಚೆ ಹೋದರೆ ಫಸ್ಟ್ ಅವರೇ ಬಿಲ್ ಕಟ್ಟಬೇಕು, ಅಥವಾ ಜೋರಾಗಿ ಮಾತಾಡೋದು, ಗಂಡು ಮಕ್ಳ ಥರ ಆಡೋದು. ಕೆಲವು ನಾವು ಅದನ್ನು ಟಾಮ್ ಬಾಯ್ ಅಂತ ಕರಿತೀವಿ ಬಾಯಿಂದ. ಆದರೆ ಸಿ ಅ ಮ್ಯಾನ್ ಡಸಂಟ್ ವಾಂಟ್ ಟು ಬಿ ಎಫ್ ದನ್ ಅನದರ್ ಮ್ಯಾಸ್ಕ್ಯುಲಿನ್ ಎನರ್ಜಿ. I need feminine energy. An innate feeling of a man and women being together is to reproduce, right? So ಯಾವಾಗ ಮನುಷ್ಯನಿಗೆ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ, ಗಂಡನಿಗೆ ಅಥವಾ ಹೆಣ್ಣಿಗೆ ಅಟ್ರಾಕ್ಷನ್ ಅಂತ ಹೇಳಿದ್ರೆ, ದೇ ಡೋಂಟ್ ವಾಂಟ್ ಅ ಮ್ಯಾನ್. ಈಗ ನಾನು ಎಕ್ಸಾಂಪಲ್ ಒಂದು ಹೆಣ್ಣು ಅಂತ ಹೇಳಿದ್ರೆ, ಐ ವಾಂಟ್ ಅ ಪ್ರೊವೈಡರ್, ಪ್ರೊಟೆಕ್ಟರ್, ಹೂ ಇಸ್ ಅ ಗಿವರ್, ಹೂ ಪ್ರೊಟೆಕ್ಟ್ಸ್ ಮೀ. ಈಗ ನಾನೊಂದೆಲ್ಲ ಆಚೆ ಹೋಗ್ತೀನಿ, ಇರೋ ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ, ಯಾರಿದ್ದಾರೆ ಜೊತೆಲಿ, ಎಲ್ಲಿದೆಯಾ, ಸೆಂಡ್ ಮಿ ಯುವರ್ ನಾಟ್ ಲೊಕೇಶನ್ ಇನ್ ಅಬ್ಸೆಸಿವ್ ವೇ, ಯುವರ್ ಸೇಫ್, ಕ್ಯಾನ್ ಐ ಕಮ್ ಆ್ಯಂಡ್ ಪಿಕ್ ಯು, ಈ ಥರ. ಅಥವಾ ಒಂದು ಹೆಣ್ಣಾಗಿ ಐ ವಾಂಟ್ ಟು ನರ್ಚರ್ ಯು. ನನಗೆ ಏನಂತ ಅನ್ಸುತ್ತೆ ಅಂತ ಹೇಳಿದ್ರೆ, ಐ ವಾಂಟ್ ಟು ನರ್ಚರ್ ಯು, ಐ ವಾಂಟ್ ಟು ಗಿವ್ ಯು, ಐ ವಾಂಟ್ ಟು ಬಿ ವಿತ್ ಯು. ಅದು ಎನ್ಸೈಕ್ಲೋಪೀಡಿಯಾದಲ್ಲಿ ಹೇಳ್ತಾರೆ, ಬಾಲ್ಯದಲ್ಲಿ ತಂದೆ ಆಶ್ರಯದಲ್ಲಿ ಒಂದು ಹೆಣ್ಣು ಬೆಳೀತಾಳೆ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿ ಅಂತ. ಹಾಗೆ ಒಂದು ಹೆಣ್ಣಿಗೆ ಡಿಬೇಟಬಲ್ ಇವಾಗ. ಸೊ ದಟ್ ಈಸ್ ಹೌ ಇಟ್ ಈಸ್, ದ ನೇಚರ್ ಇಸ್ ದ್ಯಾಟ್.
ಹೌದಾ, ಎಲ್ಲ ಹೆಣ್ಮಕ್ಳು ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾರಾ? ಅಂದರೆ ಇಟ್ ಇಸ್ ನಾಟ್ ದಟ್. ಸಿ ಐ ಫೀಲ್, ಈಗ ಎಕ್ಸಾಂಪಲ್ ನನಗೆ ಐ ಆಮ್ ವೆರಿ ಇಂಡಿಪೆಂಡೆಂಟ್ ಔಟ್ಸೈಡ್. ನಿಮಗೆ ಗೊತ್ತೊಂದು ಹೆಣ್ಣು ಹುಡುಗಿ ಆಚೆ ಹೋಗಿ ದುಡಿಯೋದು ಇಟ್ಸ್ ನಾಟ್ ವೆರಿ ಈಸಿ. ನಾವು ಹೇಳ್ತೀವಿ ವಿ ವಿಮೆನ್ ಆರ್ ವೆರಿ ಗುಡ್ ಅಟ್ ಹೈಡಿಂಗ್ ಪೇನ್ಸ್, ಆಯಿತಾ? ಬಟ್ ಇಟ್ ಇಸ್ ನಾಟ್ ಈಸಿ. ಒಂದು ಬಸ್ಸಲ್ಲಿ ಹೋಗಬೇಕಾದ್ರೆ ಯಾರೋ ಮೊಲೆಸ್ಟ್ ಮಾಡ್ತಾರೆ, ಅಥವಾ ಒಂದು ವರ್ಕ್ ಪ್ಲೇಸಲ್ಲಿ ಒಂದು ಹರಾಸ್ಮೆಂಟ್ ಇದ್ದೇ ಇರುತ್ತೆ ಅಲ್ವಾ? ಹೆಣ್ಣು ಅಂದ್ರೇ ಒಂದು ಬ್ಯೂಟಿ ಅಲ್ವಾ? ಸೊ ಮನೆಗೆ ಬಂದಾಗ ನನಗೆ ಯಾವ ಥರ ಎನ್ವೈರ್ಮೆಂಟ್ ಬೇಕು, ಅದೇ ಶೀಲ್ಡ್ ಇಟ್ಕೊಂಡಿರೋಕ್ಕಾಗಲ್ಲ. ನಾನು ಮನೆಗೆ ಬಂದ ಐ ವಾಂಟ್ ಟು ರಿಲೀಸ್ ಮೈ ಆರ್ಮ್. ನನಗೆ ಒಂದು ಸಾಫ್ಟ್ ಫೆಮಿನಿನ್ ಎನರ್ಜಿಲಿ ಇರಬೇಕು ಅಂತ ಅನ್ಸುತ್ತೆ. ಅಲ್ಲೂ ಮನೇಲಿ ಬಂದಾಗಲೂ ಮನೇಲಿ ಯಾವುದೂ ಥರದ ಗ್ರಾಸರಿ ಇಲ್ಲ, ಮನೇಲಿ ಬಿಲ್ ಕಟ್ಟಿಲ್ಲ, ಸಾಮಾನು ತರಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಅಗೇನ್ ಐ ಬಿಕಮ್ ಸೂಪರ್ ಹೈಪರ್ ಮ್ಯಾಸ್ಕ್ಯುಲಿನ್. ಸೊ ಐ ನೀಡ್ ದಟ್ ನರ್ಚರ್. ನನಗೊಂದು ಮಗು ಥರ ನೋಡ್ಕೊಳ್ಳೋರು ಬೇಕೇ ಬೇಕಾಗತ್ತೆ. ಎಲ್ರಿಗೂ ನೋಡಿ, ಪ್ರೀತಿಗೆ ಎಷ್ಟು ದೊಡ್ಡ ಶಕ್ತಿ ಇದೆ ಅಂತ ಹೇಳಿದ್ರೆ, ನೀವು ಎಂಥದೇ ಒಂದು ಸ್ಟ್ರಾಂಗೆಸ್ಟ್ ವ್ಯಕ್ತಿಯನ್ನು ತಗೊಳ್ಳಿ, ಆತನಿಗೆ ಒಂದು ಪ್ರೀತಿ ಎಂಬ ಅಡಿಕ್ಷನನ್ನು ತೋರಿಸಿದ್ರೆ ಹಿಲ್ ಬಿಕಮ್ ದ ಸಾಫ್ಟೆಸ್ಟ್ ಪರ್ಸನ್. ದಟ್ ಇಸ್ ದ ಪವರ್ ಆಫ್ ಲವ್. ಗೊತ್ತಾಯ್ತಾ? ಈ ಅನ್ಕಂಡೀಷನಲ್ ಲವ್ ಬರೀ ಮಕ್ಕಳಿಗೆ ಮಾತ್ರ ಇರುತ್ತೆ ಅಂತ ನೀವು ಅಂದ್ರಿ. ಹೌದು. ಬಟ್ ಬಹುಶಃ ಬಹಳಷ್ಟು ಜನ ಬೈಕೋತಾರೆ ಬಿಕಾಸ್ ಮೆನಿ ಕ್ಲೇಮ್ಸ್ ದಟ್ ನಂದು ಅನ್ಕಂಡೀಷನಲ್ ಲವ್ ಅಂತ. ಬಟ್ ಸ್ಟಿಲ್ ನನಗೆ ಅನ್ಸೋದು ತುಂಬ ಅನ್ಕಂಡೀಷ್ನಲ್ ಆಗಿದ್ರೆ ಪೇನ್ ಅಷ್ಟೇ ಸಿಗುತ್ತೆ ಅಂತ. ಖಂಡಿತ. ಸಿ, ಬೌಂಡ್ರೀಸ್ ಅಂತ ಹೇಳ್ತೀವಿ. ದ ಮೋರ್ ಯು ಹ್ಯಾವ್ ಬೌಂಡ್ರೀಸ್, ಪೀಪಲ್ ರೆಸ್ಪೆಕ್ಟ್ ಯು. ಓಕೆ. ಈಗ ನಿಮ್ಮ ಮನೆ ಅಂತ ಹೇಳಿದ್ರೆ ಒಂದು ಕಾಂಪೌಂಡ್ ಇದೆ ಅಲ್ವಾ? ಕಾಂಪೌಂಡ್ ಇಲ್ಲ ಅಂದರೆ ಏನು ಮಾಡ್ತಿತ್ತು? ಯಾರೋ ಒಬ್ಬ ಹುಡ್ಕ ಬರ್ಬೋದು, ಏನೋ ಮಾಡ್ಬೋದು, ಏನಾದರೂ ಹಾಕ್ಬಿಡ್ಬೋದು. ನಿನ್ನನ್ನು ಹೇಗೆ ನಿನ್ನ ಮನೇನ ಬೌಂಡ್ರಿ ಪ್ರೊಟೆಕ್ಟ್ ಮಾಡ್ತಾ ಇದೆ. ನಿಮಗೆ ಯಾವಾಗ ಬೌಂಡ್ರೀಸ್ ಇರುತ್ತೆ, ಜನ ನಿಮ್ಮನ್ನು ತುಂಬ ಸೀರಿಯಸ್ ಆಗಿ ತಗೋತಾರೆ, ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಅದಲ್ಲದೆ ಕಂಡೀಷ್ನಲ್ ಲವ್, ಅನ್ಕಂಡೀಷ್ನಲ್ ಲವ್ ಅಂತ ಹೇಳಿದ್ರೆ, ಈಗ ನನ್ನ ಪಾರ್ಟ್ನರ್ ಒಂದು ವಾರ ನಂಗೆ ಫೋನ್ ಮಾಡಿದೆ, ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫೋನ್ ಮಾಡಿದಾಗ ನಾನು ಅಯ್ಯೋ ರಾಜಾ ಕಾಲ್ ಮಾಡಿದ್ಯಾ ಅಂತ ಖುಷಿಯಾಗಿ ಮಾತಾಡಲ್ಲ. ಇಟ್ ಈಸ್ ಕಂಡೀಷ್ನಲ್. ಇಫ್ ಐ ಲವ್ ಹಿಮ್, ಐ ಹ್ಯಾವ್ ಟು ಲವ್ ಎವ್ರಿಥಿಂಗ್ ವಾಟ್ ಎವರ್ ಹಿ ಲೈಕ್ಸ್ ಅಲ್ವಾ? ಸೊ ಇಟ್ ಇಸ್ ವೆರಿ ಕಂಡೀಷ್ನಲ್ ಲವ್. ಮತ್ತು ಇಟ್ ಫೇಟ್ಸ್. ಈಗ ಎಕ್ಸಾಂಪಲ್, ನೀನು ನನ್ನ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಐ ನಾಟ್ ಹ್ಯಾವ್ ದ ಸೇಮ್ ಫೀಲಿಂಗ್ ಟುವರ್ಡ್ಸ್ ಯು. ಐ ಬಿ ಡಿಪ್ರೆಸ್ಡ್, ಐ ವಿಲ್ ಸಪ್ರೆಸ್ ಮೈ ಲವ್ ಅಟೆನ್ಷನ್. ದಟ್ಸ್ ವೈ ಐ ಸೆಡ್ ಲವ್ ಅನ್ನೋದು ತುಂಬ ಕಂಡೀಷ್ನಲ್ ಅಂತ. ಓಶೋ ಒಂದು ಕಡೆ ಹೇಳ್ತಾರೆ, ಲವ್ ಅಂದರೆ ಹೆಂಗಿರಬೇಕು ಅಂತ ಹೇಳಿದ್ರೆ, ನಿನ್ನನ್ನು ಇಷ್ಟಪಡಬೇಕು, ಆದರೆ ನಿನ್ನಿಂದ ನಿರೀಕ್ಷೆಗಳೇನೂ ಇರಬಾರ್ದು. ಖಂಡಿತವಾಗಿ. ಇವಾಗ ನಾನೇನೋ ನಿನಗೆ ಕೊಟ್ಟೆ, ಪ್ರೀತಿ ಕೊಟ್ಟೆ, ಆದರೆ ನಿನ್ನಿಂದ ಪ್ರೀತಿ ಬರಬೇಕು ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು. ದಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಯಾರಿಗೆ ಕೊಡ್ತೀರಾ ಪ್ರೀತಿ? ನೀವೇ ಹೇಳಿ. ಈಗ ಯಾರಿಗೆ ಅಂಥ ಪ್ರೀತಿ ನೀವು ಯಾರಿಗೆ ತೋರಿಸ್ತೀರಾ? ಮಕ್ಕಳಿಗೆ. ಸೊ ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ಸೊ ಪ್ರೀತಿ ಅನ್ನೋದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎನರ್ಜಿ, ಆಯಿತಾ? ನಾವು ಹೇಳ್ತೀವಿ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸಲ್ಲಿ ಫಸ್ಟ್ ಪ್ರೀತಿ, ನೆಕ್ಸ್ಟ್ ಕಮ್ಸ್ ಮನಿ. ಹಾಗೆ ಫಸ್ಟ್ ಪ್ರೀತಿಗೆ ಅಷ್ಟು ಅಂಥ ಒಂದು ಟ್ರಾನ್ಸ್ಫಾರ್ಮೇಷನಲ್ ಎನರ್ಜಿ ಇದೆ. ನಾವೆಲ್ಲರೂ ಪ್ರೀತಿ ಸಂಕೇತನೇ, ನಾವೆಲ್ಲ ಹುಟ್ಟಿರೋದು ಪ್ರೀತಿ ಸಂಕೇತನೇ ಅಲ್ವಾ? ಓಕೆ, ಬಿಫೋರ್ ವಿ ಗೋ ಫರ್ದರ್, ನಮ್ಮ ಇವತ್ತಿನ ಕಾಲೇಜು ಸ್ಕೂಲ್ ಹೆಣ್ಮಕ್ಕಳಿಗೆ ಇವಾಗ ನಾನು ನೆಕ್ಸ್ಟ್ ಕ್ವೆಶನ್ ಕೇಳಿಲ್ಲ ಅಂದರೆ ಬೈತಾರೆ ಅಂತ ಅನ್ಸುತ್ತೆ. ಯಾಕಂದರೆ ವಿಮೆನ್ ಚೀಟಿಂಗ್ ಬಗ್ಗೆ ನಾನು ಮಾತಾಡಲಿಲ್ಲ ಅಂತ ಹೇಳಬಾರ್ದು. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆದರೆ ಅದಕ್ಕೂ ಮುಂಚೆ, ಬಿಕಾಸ್ ನಾನು ಇತ್ತೀಚಿನ ದಿನಗಳಲ್ಲಿ ತುಂಬ ನೋಡ್ತಿರೋದ್ರಿಂದ ಕಾಲೇಜು ಸ್ಕೂಲ್ ಹೆಣ್ಮಕ್ಳು ಕೂಡ ಈ ರೀತಿ ಹೊಡೆಸ್ಕೊಳ್ಳೋದು, ಅಬ್ಯೂಸಿವ್ ರಿಲೇಷನ್ಶಿಪ್ಪಲ್ಲಿರೋದು ಜಾಸ್ತಿ ಇರೋದ್ರಿಂದ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ವೆನ್ ಯು ಚೂಸ್ ಅ ಪಾರ್ಟ್ನರ್, ಏನು ನೋಡಬೇಕು? ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಬೇಕು, ಫ್ಯಾಮಿಲಿಯಲ್ಲಿ ಲವ್ ನೋಡಬೇಕು ಅಂತ ಹೇಳಿದ್ರೆ, ಅದನ್ನು ಬಿಟ್ಟು ಏನು ನೋಡಬೇಕಾಗತ್ತೆ? ಆತ ಹೇಗೆ ತನ್ನನ್ನು ತಾನು ರೆಸ್ಪೆಕ್ಟ್ ಮಾಡ್ಕೋತಾನೆ. ಇಷ್ಟೋ ತನಕ ಅದನ್ನೇ ನಾನು ಹೇಳ್ತಾ ಇದ್ದೆ. ಸ್ಮೋಕ್ ಮಾಡೋದು, ಎಕ್ಸೆಸಿವ್ ಡ್ರಿಂಕ್ ಮಾಡೋದು, ಅಥವಾ ಆಕೆ ಅವಳ ಹೆಲ್ತನ್ನು ಸೀರಿಯಸ್ ಆಗಿ ತಗೊಳ್ದಿದ್ರೆ ನಿಮ್ಮನ್ನು ಕೂಡ ಅವರು ಸೀರಿಯಸ್ ಆಗಿ ತಗೊಳ್ಳಲ್ಲ, ಆಯಿತಾ? ಹೌ ದೆ ಸ್ಪೆಂಡ್ ದ ಟೈಮ್, ಮೇ ಬಿ ಎಕ್ಸೆಸಿವ್ ಸಮ್ ಅದರ್ ನಾನ್ಸೆನ್ಸ್ ನೋಡೋದಾಗಿರಬಹುದು, ಅಥವಾ ಯುನೋ ಫ್ರೆಂಡ್ಸ್ ಆಗಿರ್ಬೋದು. ಯು ಶೋ ಮಿ ಯುವರ್ ಫ್ರೆಂಡ್ಸ್, ಐ ಟೆಲ್ ಅಬೌಟ್ ಯು ಅಂತ ಹೇಳ್ತಾರೆ. ಸೊ ಯಾವ ಥರ ಫ್ರೆಂಡ್ಸ್ಗಳಿರ್ತಾರೆ? ಇಫ್ ಯು ಆರ್ ವಿತ್ 9 billionaires ಯು ವಿಲ್ ಬಿ ದ 10th millionaire ಅಂತ. ಇಫ್ ಯು ಆರ್ ವಿತ್ 5 fit people, 6% ಯು ವಿಲ್ ಬಿ ಅಂತ. ಸೊ ಹಾಗೆ ಆತನ ಸಂಘ ಹೇಗಿರುತ್ತೆ, ಮತ್ತು ಹೇಗೆ ರೆಸ್ಪೆಕ್ಟ್ಫುಲ್ ಆಗಿ ನೋಡು. ಲವ್ ಅನ್ನೋದು ನಾನು ಹೇಳಿದೆ, ಇಟ್ ಇಸ್ ವೆರಿ ಟ್ರಾನ್ಸಾಕ್ಷನಲ್, ಇಟ್ ಇಸ್ ವೆರಿ ಕಂಡೀಷನಲ್. ಹೌ ಟು ಫೈಂಡ್ ಇಟ್, ಸೌಜನ್ಯ? ಡೋಂಟ್ ಜಸ್ಟ್ ಜಂಪ್ ವೆನ್ ಯು ಆರ್ ಇನ್ ಟು ಅ ರಿಲೇಶನ್ಶಿಪ್, ನೀವು ನಿಮ್ಮನ್ನ ನೆಗೆಟಿವ್ ಶೇಡ್ನ ಯಾಕೆ ತೋರಿಸ್ತೀರಿ? ನೋ, ನೀವು ಹೇಳಿದ ಹಾಗೆ ಆಗಲಿ, ನೀವು ಅಫೇರ್ಗಳ ಬಗ್ಗೆ ಮಾತಾಡುವಾಗ ಎಕ್ಸಾಂಪಲ್ ಕೊಟ್ರಿ. 3 hours ಸಿಗ್ತಾರೆ, ಯು ವಿಲ್ ಗೆಟ್ ರೆಡಿ, ಯು ವಿಲ್ ಬಿ ಅ ನೈಸೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಯಾರೂ ಇಷ್ಟು ಚಂದ, ಇಷ್ಟು ಒಳ್ಳೆ ಹುಡುಗಿ ಇಲ್ವೇನೋ ಅಂತ. ಹಾಗೆ ಹುಡುಗರು ಇರ್ತಾರೆ, ಪ್ಯಾಂಪರ್ ಮಾಡೋದು, ಗಿಫ್ಟ್ಗಳನ್ನ ತೊಗೊಂಡು ಹೋಗೋದು, ಡೇಟ್ಗಳನ್ನ ನೆನ್ಪಿಟ್ಕೊಳ್ಳೋದು ಎಲ್ಲ ನೆನಪಿರುತ್ತೆ ಅವರಿಗೆ. ಹೆಂಗೆ ನೆಗೆಟಿವ್ಸ್ ಹೆಂಗೆ ಫೈಂಡ್ ಮಾಡ್ತೀರಿ? ಮ್ಯಾಮ್, ಇವಾಗ ನಾನು ಬರ್ತಾ ಒಂದು ಖಾಲಿ ಸೈಟ್ ನೋಡಿದೆ ಅಲ್ಲಿ. ಓಕೆ. ಸೊ ಇವಾಗ ಸಡನ್ನಾಗಿ ಮನೆ ಕಟ್ಬಿಡೋಕ್ಕೆ ಸಾಧ್ಯನಾ? ನಾನು ಇಲ್ಲ. ಐ ಇನ್ಶೋರ್ ನಾನು ತಗೋಬೇಕಾದ್ರೂ ಓನರ್ ಯಾರು ಅಂತ ನೋಡ್ತೀನಿ, ಪೇಪರ್ ಆ್ಯಡ್ ಕೊಡ್ತೀನಿ, ಲೀಗಲ್ ಟೀಮಿಗೆ ಕೊಡ್ತೀನಿ, ಎಲ್ಲ ಮಾಡ್ತೀನಿ. ಹಾಗೆ ನಿಮ್ಮ ಎಮೋಷನ್ ಕೂಡ ಇಟ್ ಇಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಸೊ ನೋಡಿದ ತಕ್ಷಣ ಪ್ರೀತಿಗೆ ಬಿದ್ದುಬಿಡೋದಲ್ಲ.
ಓಕೆ. ಯು ಹ್ಯಾವ್ ಟು ಸಿ ದಟ್ ಪರ್ಸನ್ ಫಾರ್ ಡಿಫ್ರೆಂಟ್ ಸೀಸನ್. ಭಗವದ್ಗೀತೆಯಲ್ಲೂ ಅದೇ ಹೇಳಿರೋದು ಅಲ್ವಾ. ಒಂದು ವ್ಯಕ್ತಿಯನ್ನು 4 ಸೀಸನಲ್ಲಿ ನೋಡಿದಾಗ ಆ ವ್ಯಕ್ತಿತ್ವಗಳನ್ನು ಬರ್ತಾ ಹೋಗುತ್ತೆ. ಸೊ ಅವ್ರು ಎಫರ್ಟ್ ಹಾಕಬೇಕು. ನೀವು ಅವ್ರ ಜೀವನದಲ್ಲಿ ಹೋಗಬೇಕು ಅಂತ ಹೇಳಿದರೆ ಎಫರ್ಟ್ ಹಾಕಬೇಕು. ಸೊ ಇದನ್ನೆಲ್ಲ ಆಸ್ಪೆಕ್ಟ್ಸನ್ನು ನೋಡಿ, ಮತ್ತು ಅವರ ಚೈಲ್ಡ್ಹುಡ್ ವೂಂಡ್ಸನ್ನು ನೋಡ್ತಾ ಹೋಗಿ. ಯಾಕಂತ ಹೇಳಿದ್ರೆ ನೋಡಿ, ಈಗ ನಾನೇ ನೆಮ್ಮದಿಯಾಗಿದ್ದೀನಪ್ಪ, ಸಿಂಗಲ್ ಆಗಿದ್ದಾಗ ನೆಮ್ಮದಿಯಾಗಿತ್ತು, ಎಷ್ಟೋ ಜನ ಹೇಳ್ತಾರೆ. ಬಟ್ ನೀವು ಯಾವಾಗ ರಿಲೇಷನ್ಶಿಪ್ ಹೋಗ್ತೀರಾ, ನಿಮ್ಮ ಅಂಡರ್ಲೈಯಿಂಗ್ ಇಶ್ಯೂಸ್ ಎಲ್ಲವೂ ಕೂಡ ಸರ್ಫೇಸಿಗೆ ಬರುತ್ತೆ. ನಿಮ್ಮ ಚೈಲ್ಡ್ಹುಡ್ ವೂಂಡ್ಸ್ ಆಗಿರ್ಬೋದು, ಟ್ರೋಮಾ ಆಗಿರಬಹುದು, ಇರಿಟೇಷನ್ ಆಗಿರಬಹುದು, ಒಂದು ವ್ಯಕ್ತಿ ಜೊತೆ ಇದ್ದಾಗ ಬರುತ್ತೆ. ನಾನು ಹೇಳಿದ್ರೆ ನೋಡಿ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, 90% ಇಟ್ ಇಸ್ ನಾಟ್ ಅಬೌಟ್ ದಟ್ ಆ ವ್ಯಕ್ತಿ ಬಗ್ಗೆ ಅಲ್ಲ, ಅದು ನಿಮ್ಮ ಒಳಗಡೆ ಇರ್ತಕ್ಕಂಥ ಟ್ರಾಮಾ. ಒಂದು ಎಕ್ಸಾಂಪಲ್ ಕೊಡಿ. ಎಕ್ಸಾಂಪಲ್ ನೋಡು, ನನ್ನ ಪಾರ್ಟ್ನರ್ ಹತ್ರ ನಾನು ಎಕ್ಸೆಸಿವ್ ವ್ಯಾಲಿಡೇಷನ್ ಕೇಳೋದಾಗಿರ್ಬಹುದು, ಅಟೆನ್ಷನ್ ಕೇಳೋದಾಗಿರ್ಬಹುದು, ಲವ್ ಕೇಳೋದಾಗಿರ್ಬೋದು, ಪೊಸೆಸಿವ್ನೆಸ್ ಆಗಿರ್ಬೋದು. ನಾವು ಪೊಸೆಸಿವ್ನೆಸ್ನ ಫ್ಯಾಂಟಸೈಸ್ ಮಾಡ್ತೀವಿ. ಇಟ್ ಇಸ್ ಎ ಬಿಗ್ ರೆಡ್ ಫ್ಲಾಗ್. ಬಿಗ್ ರೆಡ್ ಫ್ಲಾಗ್, ಪೊಸೆಸಿವ್ನೆಸ್. ಡು ಯು ಲೈಕ್ ಎನಿವನ್ ಪೊಸೆಸಿಂಗ್ ಯು? ಕಾಲೇಜ್ ಡೇಸ್ ಅಲ್ಲಿ ಬಹಳ ಖುಷಿ ಕೊಡುತ್ತೆ. ಮೈ ಏನೋ ಬಾಯ್ಫ್ರೆಂಡ್ ಇಸ್ ವೆರಿ ಪೊಸೆಸಿವ್ ಅಬೌಟ್ ಮೀ ಅಂತ. ಸಿ ಪೊಸೆಸಿವ್ನೆಸ್ ಅನ್ನೋದು ವಿ ಡೋಂಟ್ ಲೈಕ್. ಯಾರೋ ಪೊಸೆಷನ್ ಅಂತ ಹೇಳ್ತಾರೆ, ಭೂತ ಮೆಟ್ಕೊಂಡಿದೆ ಅಂತ. ಯು ಲೈಕ್ ನೋ ಪೊಸೆಸಿವ್ನೆಸ್ ಅನ್ನೋದು ಇಂಥ ಮೂವೀಸ್ ಎಲ್ಲ ನೀವು ನೋಡಿ ಅದನ್ನು ಯು ಫ್ಯಾಂಟಸೈಸ್. ಇಟ್ಸ್ ಸಚ್ ಅ ನೈಸ್ ಫೀಲಿಂಗ್. ಇಟ್ ಇಸ್ ನಾಟ್. ಲವ್ ಇಸ್ ಸಮಥಿಂಗ್ ಯು ಗಿವ್ ಫ್ರೀಡಮ್, ಯು ಎಕ್ಸ್ಪ್ಯಾಂಡ್ ಯುವರ್ ಸೆಲ್ಫ್. ನೋಡಿ, ನೀವು ನೀವು ನೋಡಿದ್ದೀರಾ, ಮದುವೆ ಒಂದು 20-25 ವರ್ಷ ಆದಮೇಲೆ ಗಂಡ ಹೆಂಡತಿ ಒಂದೇ ಥರ ಇರ್ತಾರೆ, ನೋಡಿದ್ದೀರಾ? ಯುನೋ ಇಟ್ ಸ್ಟಾರ್ಟ್ ಯುವರ್ ಫೇಶಿಯಲ್ ಮಸಲ್ ಸ್ಟಾರ್ಟ್ ಮಿಮಿಕಿಂಗ್ ಅದರ್ ಪರ್ಸನ್. ಮೈಕ್ರೋಬಯೋಮ್ ಅಂತ ಹೇಳ್ತಾರೆ. ಯುವರ್ ಗಟ್ ಇಸ್ ಯುವರ್ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ. ನಿಮ್ಗೆ ನೋಡಿ, ಈಗ ಎಕ್ಸಾಂಪಲ್ ನಂಗೆ ಇವಾಗ ಈ ಪಾಡ್ಕಾಸ್ಟ್ ಬರೋಕ್ಕಿಂತ ಮುಂಚೆ ಐ ಹ್ಯಾಡ್ ಬಟರ್ಫ್ಲೈಸ್ ಇನ್ ಮೈ ಸ್ಟಮಕ್. ಮೈ ಗಟ್ ಸೇಸ್ ಆ್ಯಂಡ್ ಯಾವುದೇ ಹೊಸ ಜಾಗಕ್ಕೆ ಹೋದಾಗ ಯು ವಿಲ್ ಹ್ಯಾವ್ ದಟ್ ಗಟ್ ಫೀಲಿಂಗ್ ಅಂತ ಹೇಳ್ತೀವಿ. ಮೈ ಗಟ್ ಫೀಲಿಂಗ್ ಇಸ್ ನಾಟ್ ಪರ್ಮಿಟಿಂಗ್ ಮಿ, ಬಿಕಾಸ್ ಯುವರ್ ಗಟ್ ನೋಸ್ ವಾಟ್ ಇಸ್ ರೈಟ್ ಆರ್ ರಾಂಗ್. ಫಸ್ಟ್ ನಿಮ್ಗೆ ಆ ವ್ಯಕ್ತಿಯನ್ನು ಮೀಟ್ ಆದಾಗ, ಇಫ್ ಯು ಫೀಲ್ ದಟ್ ಬಟರ್ಫ್ಲೈಸ್ ಇನ್ ಯುವರ್ ಸ್ಟಮಕ್ ಆ್ಯಂಡ್ ಯು ಫೀಲ್ ದಟ್ ದೇರ್ಸ್ ಅ ಗ್ರೇಟ್ ಕೆಮಿಸ್ಟ್ರಿ, ರನ್. ಹೌದಾ? ಎಸ್. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಆ ವ್ಯಕ್ತಿನ ನೋಡಿದಾಗ ಪೀಸ್ ಅನಿಸ್ಬೇಕು, ನಿದ್ದೆ ಬರಬೇಕು. ಓಕೆ. ಬಿಕಾಸ್ ಯುವರ್ ಬಾಡಿ ನೋಸ್ ವೇ ಬಿಫೋರ್ ಯು ಸ್ಪೀಕ್. ನೀವು ನೋಡಿ, ಯಾವ್ದಾದ್ರು ಒಂದು ರಾಂಗ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ಅಂತ ತಿಳ್ಕೊಳ್ಳಿ, ಯು ಕೆನ್ ಸ್ಟಾರ್ಟ್ ಗೆಟಿಂಗ್ ಬ್ರೇಕ್ಔಟ್. ಓಕೆ. ಪಿಂಪಲ್ಗಳಾಗುತ್ತೆ, ಹೇರ್ ಫಾಲ್ ಆಗುತ್ತೆ, ಆ್ಯಂಡ್ ಯು ಡೋಂಟ್ ಲುಕ್ ಗುಡ್ ಲೈಕ್ ಹೌ ಯು ವರ್ ಗ್ಲೋಯಿಂಗ್ ಅರ್ಲಿಯರ್. ಇದು ಕೂಡ ನೀವು ನಂಬ್ತಿರ ಬಿಡ್ತೀರ. ಇಟ್ಸ್ ಅನ್ ಅಡಿಕ್ಷನ್ ಟು ವಾಕ್ ಔಟ್ ಆಫ್ ದಿಸ್ ರಿಲೇಷನ್ಶಿಪ್. ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಈಸಿ ಅಲ್ಲ ಆಚೆ ಬರೋದು. ಅದಕ್ಕೆ ಇವಾಗ ನಾನು ಬಿಕಾಸ್ ಐ ಆಮ್ ಆಲ್ಸೋ ಹೋಲಿಸ್ಟಿಕ್ ಪರ್ಸನ್, ನನ್ನ ಹತ್ರ ಬರ್ತಾರೆ, ಮ್ಯಾಮ್ ಇಸ್ ದಿಸ್ ಟ್ವಿನ್ ಫ್ಲೇಮ್ ಕಾರ್ಮಿಕ್ ರಿಲೇಷನ್ಶಿಪ್? ಇಟ್ಸ್ ನಾಟ್ ಆಲ್ ದಟ್, ಇಟ್ಸ್ ಎ ಚೈಲ್ಡ್ಹುಡ್. ಸೊ ವರ್ಕ್ ಆನ್ ಯರ್ ಸೆಲ್ಫ್. ನೋಡು, ಆಯಿತು, ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಭಾವನಾ. If I have a child, do I like punishing my children? No? Sure, right? We are all children of God. ನಾವೆಲ್ಲ ಭಗವಂತನ ಮಕ್ಕಳು. ಯಾಕೆ ಅನಿಸುತ್ತೆ ನಮಗೆ ದೇವರು ನಮಗೆ ಶಿಕ್ಷೆ ಕೊಡಬೇಕು ಅಂತ? ಪ್ರತಿಯೊಂದು ಪ್ಲಾನೆಟ್, ಎಕ್ಸಾಂಪಲ್ ಸನ್, ಅದು ನಿಮಗೆ ಸೆಲ್ಫ್ ರೆಸ್ಪೆಕ್ಟನ್ನು ಹೇಳ್ಕೊಡುತ್ತೆ. ಮೂನ್, ಹ್ಯಾವ್ ಯು ಸೀನ್ ಫುಲ್ ಮೂನಲ್ಲಿ, ನ್ಯೂ ಮೂನಲ್ಲಿ ನಿಮ್ಮ ಎಮೋಷನ್ಸ್ ವೇರಿ ಆಗುತ್ತೆ. ನೋಡಿದ್ರೆ ಇವ್ನು ಯಾಕೋ ಹುಚ್ಚುಚ್ಚಂಗೆ ಆಡ್ತಿದ್ದಾನೆ, ಅಮಾವಾಸ್ಯೆ ಹತ್ರ ಬಂತಂತ ಹೇಳ್ತಾರೆ, ಕೇಳಿದ್ದೀರಾ? ಯಾಕೆ ಗೊತ್ತಾ? ಸೆರೆಬ್ರಲ್ ಎಪಿನಲ್ ಫ್ಲೂಯಿಡ್ ಅಂತ ನಮ್ಮ ಬ್ರೈನಲ್ಲಿ ಇರುತ್ತೆ. ಆ್ಯಂಡ್ ನಮ್ಮ ಬಾಡಿ 70% ನೀರಿಂದ ಮಾಡಿರ್ತಾರೆ. ಸೊ ನೀರಿಂದ ಇರೋದು. ಸೊ ಮೂನ್ ಯಾವಾಗ ವೇರಿ ಆಗ್ತಾ ಹೋಗುತ್ತೆ, ಪ್ರಾಕ್ಸಿಮಿಟಿ ಆಫ್ ಟುವರ್ಡ್ಸ್ ದಿ ಅರ್ತ್, ನಮ್ಮ ಎಮೋಷನ್ಸ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಮೂನ್ ಶೋಸ್ ಮೂನ್ ಇಸ್ ಅ ಗಾಡ್ ಆಫ್ ಎಮೋಷನ್, ನಿನ್ನ ಇನ್ನರ್ ರಿಫ್ಲೆಕ್ಷನ್. ಓಕೆ, ಸೊ ಫುಲ್ ಮೂನಲ್ಲಿ ಯು ಕ್ಯಾನ್ ಮ್ಯಾನಿಫೆಸ್ಟ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಯುವರ್ ಲೈಫ್. ಓಕೆ, ದೆನ್ ಬುಧ ಇಸ್ ಅಬೌಟ್ ಕಮ್ಯುನಿಕೇಷನ್. ಯಾವ ಥರ ಮಾತಾಡಬೇಕು, ಬಿಕಾಸ್ ನಮ್ಮ ದೇಹದಿಂದ ಏನೇ ಬರಲಿ ಅದು ದುರ್ವಾಸನೆಯನ್ನು ತರುತ್ತೆ. ನಿಮ್ಮ ಬೆವರಾಗಿರ್ಬೋದು, ಎಂಜಿಲ್ ಆಗಿರ್ಬೋದು, ಎನಿಥಿಂಗ್, ಎನಿ ಲಿಕ್ವಿಡ್ ದಟ್ ಇಸ್ ರಿಲೀಸ್ ಫ್ರಮ್ ಯುವರ್ ಬಾಡಿ ಆರ್ ಎನಿಥಿಂಗ್ ದಟ್ಸ್ ಸ್ಮೆಲ್ ಬರುತ್ತೆ. ಬಾಯಿಂದ ಬರೋದು ಒಂದೇ ಒಂದು ಶಬ್ದ, ಮಾತು, ನಮ್ಮ ವಾಕ್ಚಾತುರ್ಯ. ಅದು ಯಾವತ್ತೂ ಶುದ್ಧವಾಗಿರಬೇಕು. ಬೇರೆಯವರಿಗೆ ನೋವು ಮಾಡೋ ಥರ ಇದ್ರೆ ಮಾತಾಡ್ತಾ ಇರೋದೇ ಬೆಟರ್ ಅಲ್ವಾ. ನೆಕ್ಸ್ಟು ರಾಹು ಇಸ್ ಅಬೌಟ್ ಅಬ್ಸೆಷನ್, ಆಯಿತಾ. ಕೇತು ಇಸ್ ಅಬೌಟ್ ಡಿಟ್ಯಾಚ್ಮೆಂಟ್. ಶನಿ, ಐ ಲವ್ ಶನಿ. ಸೊ ಶನಿ ಈಸ್ ಅ ಲಾರ್ಡ್ ಆಫ್ ಜಸ್ಟಿಸ್. ನೀನು ಹೇಗೆ, ಎಕ್ಸಾಂಪಲ್ ನಮ್ಮ ಶಾಸ್ತ್ರದಳು ಹೇಳ್ತಾರೆ ಆಗಮ ಕರ್ಮ ಅಂತ ಹೇಳಿ, ಅದನ್ನು ಕೂಡ ಬದಲಾಯಿಸೋ ಶಕ್ತಿ ನಮಗಿದೆ. ನಮ್ಮ ಲೈಫನ್ನು, ನಾವು ಡೆಸ್ಟಿನಿಯನ್ನು ಕ್ರಿಯೇಟ್ ಮಾಡೋ ಶಕ್ತಿ ನನಗಿದೆ. ಇವತ್ತು ನಾನು ಡಿಸೈಡ್ ಮಾಡಿದರೆ ಐ ಹ್ಯಾವ್ ಟು ಚೇಂಜ್, I have to, work on myself. Taking good care of yourself is also good karma. Because first gift ದೇವ್ರು ನಿಂಗೆ ಏನು ಕೊಟ್ಟಿದ್ದು, ಫಂಕ್ಷನಲ್ ಬಾಡಿ ಅಲ್ವಾ. ಸೊ ಅದನ್ನು ಚೆನ್ನಾಗಿ ನೋಡಿಕೊಂಡ್ರು ಕೂಡ. ಸೊ ನಾವು ಶನೀಶ್ವರ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ಹಾಕ್ತೀವಿ. ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿರೋ ಭಗವಂತ ನೀ ಕೊಡೋ 1 kg ತುಪ್ಪ, ಸೌದೆ, ಬಟ್ ಇದರಿಂದ ಯಾವುದನ್ನು ಖುಷಿ ಪಡಲ್ಲ ಅಲ್ವಾ. ಯು ಡೋಂಟ್ ವಾಂಟ್ ದ್ಯಾಟ್. ಸೊ ನೀನು ಮಾಡ್ತಕ್ಕಂಥ ವರ್ಕೌಟ್, ನಿರ್ಮಾಂಸ ದೇಹಾಯ ಅಂತ ಹೇಳ್ತಾರೆ ಶನೀಶ್ವರನ. ಸೊ ಹಾಗಾಗಿ ವರ್ಕೌಟ್ ಮಾಡೋದು, ದಟ್ ಈಸ್ ಅ ರಿಯಲ್ ಸ್ವೆಟ್. ಓಕೆ, ಸೊ ಅಂಥದ್ದು ಮಾರ್ಸ್, ಇಟ್ ಇಸ್ ಅಗೇನ್ ಅಬೌಟ್ ಎಕ್ಸಸೈಸ್ ಮಾಡೋದು. ಸೊ ಎವ್ರಿ ಪ್ಲಾನೆಟ್ ಆರ್ ಎನಿ ಪೊಸಿಷನ್ ಇಟ್ ಈಸ್ ಕಮಿಂಗ್ ಇನ್ ಯುವರ್ ಲೈಫ್ ಟು ಟೀಚ್ ಯು ಲೆಸನ್. ಯಾವಾಗ ಅದನ್ನು ನಾವು ಕಲಿದೇ ಹೋಗ್ತೀವೋ
ಪ್ಯಾಟರ್ನ್. ಯು ಹ್ಯಾವ್ ಯು ಸೀನ್ ಯರ್ ಲೈಫ್ ಇಸ್ ಆಲ್ ಅಬೌಟ್ ಪ್ಯಾಟರ್ನ್. ಈಗ ನಾನು ಹೇಳಿದೆ, ನನ್ನ ತಂದೆ ಥರನೇ ನನ್ನ ಪಾರ್ಟ್ನರನ್ನು ಸೆಲೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇರ್ತೀನಿ. ಇಫ್ ಮೈ ಫಾದರ್ ವಾಸ್ ಎಮೋಷ್ನಲಿ ಅನ್ಅವೈಲೇಬಲ್, ನನ್ನ ಪಾರ್ಟ್ನರ್ ಎಮೋಷ್ನಲಿ ಅನ್ಅವೈಲೇಬಲ್ ಇರೋನೇ ಹುಡುಕ್ತಾ ಹೋಗ್ತೀನಿ. ಐ ಅಟ್ರಾಕ್ಟ್ ದ ಸೇಮ್ ಪರ್ಸನ್. ಓಕೆ, ಬಿಕಾಸ್ ಐ ನೋ ದಟ್ ಇಸ್ ಫೆಮಿಲಾರಿಟಿ. ನನಗೆ ಅದು ಐ ಹ್ಯಾವ್ ಬೀನ್ ಯೂಸ್ ಟು ಇಟ್, ಸೊ ಐ ನೋ ಹೌ ಟು ಹ್ಯಾಂಡಲ್. ಕಂಫರ್ಟಬಲ್ ಫೀಲ್ ಆಗುತ್ತೆ. ಆ್ಯಂಡ್ ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಆಚೆ ಬರೋದು, ವೆದರ್ ಯು ಲೈಕ್ ದಟ್ ಪರ್ಸನ್ ಆರ್ ಯು ಡಿಸ್ಲೈಕ್, ಇಟ್ ಈಸ್ ವೆರಿ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಒಳ್ಳೆ ರಿಲೇಷನ್ಶಿಪ್ಪಿಂದ ಪಟ್ನತ ನಾವು ಮರ್ತೋಗ್ಬಿಡ್ತೀವಿ. ಹೆಂಗದು? ಬಿಕಾಸ್ ಇಟ್ಸ್ ಅನ್ ಅಡಿಕ್ಷನ್. ಒಳ್ಳೆ ರಿಲೇಷನ್ಶಿಪ್ ಯಾಕೆ ಅಡಿಕ್ಷನ್ ಆಗಲ್ಲ? ಬಿಕಾಸ್ ದಟ್ ಪರ್ಸನ್ ವಾಸ್ ವೆರಿ ನೈಸ್ ಟು ಮೀ. ನಂಗೆ ಏನು ಚಾಲೆಂಜಸ್ ಇರಲಿಲ್ಲ ಆ ರಿಲೇಷನ್ಶಿಪ್ಪಲ್ಲಿ. ವೆರಿ ಕಾಂಪ್ಲಿಕೇಟೆಡ್ ದಿಸ್ ಇಸ್ ಓಕೆ. ಗಂಡು ಮಕ್ಕಳ ಚೀಟಿಂಗ್ ಬಗ್ಗೆ ಮಾತಾಡಿದ್ವಿ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಐ ಥಿಂಕ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಯಾಕೆ ಹೆಣ್ಮಕ್ಳು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಥವಾ ಒಬ್ಬ ಬಾಯ್ ಫ್ರೆಂಡ್ ಇದ್ದಾಗ ಬೇರೆಯವ್ರ ಕಡೆಗೆ ಅಟ್ರಾಕ್ಟ್ ಆಗೋದು ಯಾಕೆ ಜಾಸ್ತಿ ಆಗ್ತಿದೆ? ಭಾವನಾ, ಇಟ್ಸ್ ನಾಟ್ ಅಬೌಟ್ ಸೆಕ್ಷುವಲ್ ಅಟ್ ಆಲ್. ಅಫೇರ್ಸ್ ಡೋಂಟ್ ಸ್ಟಾರ್ಟ್ ಫ್ರಮ್ ಸೆಕ್ಷುವಲ್ ಅಟ್ ಆಲ್. ಸಿ ಇಟ್ ಇಸ್ ಒಂದು ಹೆಣ್ಣು ಎಸ್ಪೆಷಲಿ, ಅವಳಿಗೆ ಭಾವನಾ ಜೀವಿ ಅವಳು, ಆಯಿತಾ? ಅವಳಿಗೆ ಯಾರೋ ಒಬ್ಬ ಅಪ್ರಿಷಿಯೇಟ್ ಮಾಡೋದು, ಎಲ್ಲೋ ಒಬ್ಬೊಬ್ಬ ಅಟೆನ್ಷನ್ ಕೊಡೋದು, ಅದನ್ನೇ ನಾನು ಹೇಳಿದೆ. ನಾನು ಈಗ ಸೀರೆ ಉಟ್ಕೊಂಡು ಬಂದಿದ್ದೀನಿ, ಈ ಫೋಟೋ ನಾನು ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ, ನಂಗೆ ಯಾರೋ ಎಷ್ಟು ಜನ ಮೆಸೇಜ್ ಮಾಡ್ತಾರೆ. ಅದೇ ನನ್ನ ಗಂಡ ನನಗೆ ಏನೂ ಹೇಳಿಲ್ಲ ಅಂತ ಹೇಳಿದ್ರೆ ಹೌ ಡು ಐ ಫೀಲ್? ನಂಗೆ ಐ ನೀಡ್ ಅಪ್ರಿಸಿಯೇಷನ್. ಅಡುಗೆ ಮಾಡಿರ್ತೀನಿ 3 ಅವರ್ 2 ಅವರ್ ಕೂತು ನಿಂತು ಒಲೆ ಮುಂದೆ ತಿನ್ಬಿಟ್ಟು ಹೊಟ್ಟೋಗ್ಬಿಟ್ರೆ ನನಗೇನು ಅನಿಸುತ್ತೆ? ಒಂದು ಕಾಂಟ್ರರಿ ಒಂದು ಸಬ್ಜೆಕ್ಟ್ ಇದೆ ನನ್ನ ಹತ್ರ. ತುಂಬ ಅಟೆನ್ಷನ್ ಕೊಡೋ ಗಂಡನ್ನ ಡಿವೋರ್ಸ್ ಮಾಡಿದ್ದಾರೆ. that she is not used to it. ಅದನ್ನೇ ಹೇಳಿದ್ನಲ್ಲ. Okay, again trauma. That is trauma. Again, she would have attracted a partner or spouse or a boyfriend who was emotionally unavailable. ಅದೇ ಹೇಳಿದೆ, your brain seeks for familiarity. ಯಾವುದು ನನಗೆ ಅದು ಫೆಮಿಲಿಯರ್ ಅನಿಸ್ತಿದೆ, ಓಕೆ ದಿಸ್ ಸಿಚುಯೇಷನ್ ಇಸ್ ಐ ಲೈಕ್ ಇಟ್. ನಮ್ಗೆ ಇಷ್ಟ ಆಗಲ್ಲ ನೋಡಿ, ಈ ಸೋಫಾ ಮೇಲೆ ನಾನು ಡೈಲಿ ಕೂತ್ಕೋತಾ ಇದ್ರೆ ಇಲ್ಲೇ ಕೂತ್ಕೊಳ್ಳೋಣ ಅನ್ಸುತ್ತೆ. ಈ ವಾಚ್ನ ತೆಗ್ದಿಲ್ಲಿ ಹಾಕಿ ಇರಿಟೇಟ್ ಆಗ್ತಾ ಇರುತ್ತೆ. ಸಮಥಿಂಗ್ ಯು ಟ್ರೈ. ಈಗ ನಾನು ಹಿಂಗೆ ಬಾಚ್ಕೊಂಡಿದ್ದೀನಲ್ಲ, ಈ ಥರ ಬಾಚ್ಕೊಂಡ್ರೆ ಐ ಡೋಂಟ್ ಲೈಕ್ ಇಟ್, ಇಲ್ಲಿ ಹಿಂಗೆ ಬಾಚಿ ಅಂತ ಹೇಳ್ತೀವಿ ಅಲ್ವಾ? ಸೊ ವಿ ಡೋಂಟ್ ಲೈಕ್ ದಟ್. ನ್ಯೂನೆಸ್ ಇದು ಇಷ್ಟ ಆಗಲ್ಲ. ತೀರಾ ಎಕ್ಸೆಸಿವ್. ಈಗ ಅದನ್ನೇ ಹೇಳಿದೆ, ನಿಮ್ಮ ಪಾರ್ಟ್ನರ್ ಇದ್ದಾರೆ, ಹೌದು, ಯಾವುದು ಅತಿ ಆದರೆ ಅಮೃತನ ವಿಷ. ತೀರಾ ಹೋಗಿ ಅದೇ ಲೈಫ್ ಅಂತಲ್ಲ, ಗ್ರೋತ್ ಇರಬೇಕು. ನಾನು ನನ್ನ ಸಂಗಾತಿ ಇದ್ದೀವಿ ಅಂತ ಹೇಳಿದ್ರೆ ನಾನು ಬರೀ ನಾನು ಒಂದು ರಿಪ್ರೊಡಕ್ಷನ್ ಮಾಡೋದಲ್ಲ, ಸೊಸೈಟಿಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಬೇಕು, ಒಳ್ಳೆ ಮೆಸೇಜ್ ತರಬೇಕು, ಒಳ್ಳೆ ಎಫರ್ಟ್ ಹಾಕಬೇಕು, ನಾವಿಬ್ಬರು ಚೆನ್ನಾಗಿ ಕಾಣಿಸ್ಬೇಕು, ಫಿಟ್ ಆಗಿರಬೇಕು. ಬೆಸ್ಟ್ ಗಿಫ್ಟ್ ನಿಮ್ಮ ಪಾರ್ಟ್ನರ್ ನೀವು ಕೊಡೋದಂದ್ರೆ ಬೆಟರ್ ವರ್ಷನ್ ಆಫ್ ಯು, ಮೆಂಟಲಿ ಫಿಸಿಕಲಿ. ಇಟ್ಸ್ ನಾಟ್ ರೋಸಸ್, ಇಟ್ಸ್ ನಾಟ್ ಗಿಫ್ಟ್. ನಾವೆಲ್ಲ ಮರ್ತೋಗ್ಬಿಡ್ತೀವಿ ಅದನ್ನು ಕೊಟ್ಟಿದ್ದು ಅಲ್ವಾ? ನೀವು ರೀಸೆಂಟ್ ಎಕ್ಸ್ಪೆನ್ಸಿವ್ ಯಾವುದೋ ಒಂದು ಪರ್ಚೇಸ್ ಮಾಡಿರ್ತೀರ, ಹೌ ಲಾಂಗ್ ಯು ರಿಮೆಂಬರ್? ಡು ಯು ಚೆರಿಶ್ ಇಟ್ ಎವ್ರಿ ಡೇ? ಬಟ್ ಯಾರೇ ನಿಮಗೆ ಒಂದು ಎಫರ್ಟ್ ಹಾಕಲಿ, ನಿಮ್ಮ ಫ್ರೆಂಡ್ ಆಗಿರಲಿ, ಗರ್ಲ್ ಫ್ರೆಂಡ್ಸ್ ಆಗಿರಲಿ, ಮೋಸ್ಟ್ ಇಂಪಾರ್ಟೆಂಟ್ ಆಯಿತಾ? ಫ್ರೆಂಡ್ಸ್ ಇಟ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ನನಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹ್ಯಾವ್ ಯು ಸೀನ್ ನಿನ್ನ ಕಾಲೇಜಲ್ಲೋ ಸ್ಕೂಲಲ್ಲೋ ನಿಮ್ಮ ಕೊಲಿಗೋ ಯಾರೋ ಒಬ್ರು ದೊಡ್ಡ ಫ್ಲರ್ಟ್ ಆಗಿರ್ತಾರೆ, ಅವಳಿಗೆ ಎಂಥ ಲವಿಂಗ್ ಪಾರ್ಟ್ನರ್ ಸಿಕ್ಕಿರ್ತಾನೆ, ಅಥವಾ ಆತನಿಗೆ ಒಂದು ಎಂಥ ಲವಿಂಗ್ ಪಾರ್ಟ್ನರ್ ಸಿಕ್ಕಿರ್ತಾನೆ, ನೋಡಿದ್ದೀರಾ? ವೈ? ಬಿಕಾಸ್ ಆತ ಅಥವಾ ಆಕೆಗೆ ಗೊತ್ತು ಎಲ್ಲಿ ಇನ್ವೆಸ್ಟ್ ಮಾಡಬೇಕು. ಒಬ್ಬರು ವ್ಯಕ್ತಿ ಹತ್ರ ಎಮೋಷ್ನಲಿ ಇನ್ವೆಸ್ಟ್ ಮಾಡಿರ್ತಾರೆ, ಇನ್ನೊಬ್ಬರ ಹತ್ರ ಫಿಸಿಕಲಿ ಟುವರ್ಡ್ಸ್ ಪಾರ್ಟ್ನರ್, ಇನ್ನೊಬ್ಬರ ಹತ್ರ ಫೈನಾನ್ಷಿಯಲ್ ಅಡ್ವೈಸ್ ತೊಗೊಳ್ಳೋದಾಗಿರ್ಬೋದು, ಇನ್ನೊಂದು ಕಡೆ ವರ್ಕೌಟ್ ಮಾಡೋದಾಗಿರ್ಬೋದು, ಅವಳ ಅವಳ ಫ್ರೆಂಡ್ ಸರ್ಕಲ್ ಇರ್ಬೋದು, ಎಲ್ಲವೂ ಇರುತ್ತೆ. ಸೊ ಯು ಶುಡ್ ಆಲ್ಸೋ, ದಟ್ ಡಸಂಟ್ ಮೀನ್ ಐ ಆಮ್ ಟೆಲಿಂಗ್ ಇಟ್ ಟು ಬಿಕಮ್ ಫ್ಲರ್ಟ್, ಬಟ್ ನಾನು ಹೇಳೋದು ನಿಮ್ಮದೇ ಒಂದು ಸರ್ಕಲ್ ಆಫ್ ಫ್ರೆಂಡ್ಸ್ ಇರಬೇಕು ಅಪಾರ್ಟ್ ಫ್ರಮ್ ಯುವರ್ ಪಾರ್ಟ್ನರ್. ಹೋಗಿ ಯು ಹ್ಯಾವ್ ಯುವರ್ ಓನ್ ಗರ್ಲ್ ಫ್ರೆಂಡ್ಸ್, ಹೋಗಿ ಅವ್ರನ್ನ ಮೀಟ್ ಮಾಡೋದು, ಅಥವಾ ಯುವರ್ ಓನ್ ಬಾಯ್ಸ್ ಟೈಮ್, ನಿಮ್ಮ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿ ಮೂವಿ ನೋಡೋದಾಗಿರ್ಬೋದು, ಒಂದು ಕಮ್ಯುನಿಟಿ ಜಾಯ್ನ್ ಆಗೋದು, ಒಂದು ಮ್ಯಾರಥಾನ್ ಓಡೋದಾಗಿರ್ಬೋದು, ಒಂದು ಹೊಸ ಹವ್ಯಾಸವನ್ನು ಕಲಿಯೋದಾಗಿರೋದು. ಯಾವತ್ತೂ ನೋಡಿ, ನೀವು ಯಾವ್ದಾದ್ರು ಒಂದು ಹೊಸ ಹವ್ಯಾಸವನ್ನು ಕಲಿತಾಗ ಒಂದು ಹೊಸತನ ಇರುತ್ತೆ ಅಲ್ವಾ? ಸೊ ಹಾಗಾಗಿ ನಿಮ್ಮ ಪಾರ್ಟ್ನರ್, ಹೌದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಅಪಾರ್ಟ್ ಫ್ರಮ್ ದಟ್, ನಾನು ಒಂದು ಇಂಡಿವಿಜುವಲ್ ಅನ್ನೋದು ನೆನಪಿರಲಿ. ಆ ಪಾಸಿಟಿವ್ ಸೆಲ್ಫ್ ಎಸ್ಟೀಮನ್ನು ಇಟ್ಕೊಳ್ಳಿ. ಸೊ ನಾನು ಬೆಟರ್ ವರ್ಷನ್ ನಾನು ಖುಷಿಯಾಗಿರ್ತೀನಿ, ನನ್ನ ಸಂಗಾತಿ ಖುಷಿಯಾಗಿದ್ದಾಗ, ಒಟ್ಟಿಗೆ ಇದ್ದಾಗ ಏನಿರುತ್ತೆ, ಖುಷಿಯಾಗಿರುತ್ತೆ. ವೆನ್ 2 beggars meet, ದೇ ಆರ್ ನಾಟ್ ಹ್ಯಾಪಿ ಅಲ್ವಾ? ಸೊ ನಾನು ಎಲ್ಲವೂ ನನ್ನ ಹತ್ರ ಕಂಪ್ಲೀಟ್ ಆಗಿದ್ದಾಗ, ಐ ಆಮ್ ಗಿವಿಂಗ್ ಎಕ್ಸೆಸಿವ್ ಅಟೆನ್ಷನ್ ಟು ಮೈ ಸೆಲ್ಫ್. ನನಗೆ ನಾನು ಪ್ರೀತಿ ಕೊಟ್ಕೋತಾ ಇದ್ದೀನಿ, ನನಗೆ ನಾನು ಗೌರವ ಕೊಟ್ಕೋತಾ ಇದ್ದೀನಿ, ಐ ಹ್ಯಾವ್ ಎಕ್ಸ್ಪ್ಯಾಂಡೆಡ್ ಮೈ ಸೆಲ್ಫ್. ವೆನ್ ಐ ಮೀಟ್ ಮೈ ಪಾರ್ಟ್ನರ್, ಐ ಫೀಲ್ ನೈಸ್ ಟು ಬಿ ವಿತ್ ಹಿಮ್. ಮತ್ತು ಪ್ಲೀಸ್ ವರ್ಕ್ ಆನ್ ಯುವರ್ ಚೈಲ್ಡ್ಹುಡ್ ಟ್ರಾಮಾ ರೆಸಿಡ್ಯೂ. ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಹೇಗಿತ್ತು ನನ್ನ ಜೊತೆ. ನೀವು ಒಂದು ಕೆಲಸ ಮಾಡಿ ಇವತ್ತೇ, ಆಯಿತಾ? ಒಂದು ಪತ್ರ ಬರೀರಿ ನಿನ್ನ 4 ವರ್ಷದ ಮಗುಗೆ. ಇಮ್ಯಾಜಿನ್ ಒಂದು 4 ವರ್ಷದ ಮಗು, ಈಗ ನಾನು ಸೌಜನ್ಯ, ನನ್ನ 4 ವರ್ಷದ ಸೌಜನ್ಯ ನನ್ನ ಎದುರುಗಡೆ ಕೂತಿದ್ದಾಳೆ ಅಂತ. ಆ ಮಗುನ ನೆನೆಸ್ಕೊಂಡು ಇದನ್ನು ಮಾಡೋಕ್ಕಾಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಎಕ್ಸಸೈಸ್. ಯಾಕಂದರೆ ನಮಗೆ ನಮ್ಮನ್ನು ಫೇಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಎಷ್ಟೊತ್ತು ನಾವು ಹುಟ್ಟಿದಾಗ ಹೇಗಿದ್ವಿ ಹಾಗೆ ಕನ್ನಡಿ ಮುಂದೆ ನಿಂತ್ಕೊಳ್ಳೋಕ್ಕಾಗತ್ತೆ ನಮಗೆ? ಒಂದು ನಿಮಿಷದ ಮೇಲೆ ನಿಂತ್ಕೊಳ್ಳೋಕ್ಕಾಗತ್ತೆ? ವಿ ಹೇಟ್ ಟು ಸಿ ಅವರ್ ಸೆಲ್ಫ್, ವಿ ಡೋಂಟ್ ಅಪ್ರೂವ್ ಅವರ್ ಸೆಲ್ಫ್.
ಓಕೆ. ಸೊ ಕೂತು ಆ ಮಗು ಹತ್ರ ಕೇಳು, ಏನಿತ್ತು ನಿನಗೆ, ಹೇಗಿತ್ತು ನಿನ್ನ ಬಾಲ್ಯ, ಹೇಗಿತ್ತು, ನಿಂಗೆ ಯಾರು ಪ್ರೀತಿ ಕೊಟ್ಟರು, ಅವಮಾನ ಆಯಿತಾ, ಏನಾದರೂ ಅಬ್ಯೂಸ್ ಆಗಿತ್ತಾ, ಎಲ್ಲವನ್ನು ಜಾಟ್ ಡೌನ್ ಮಾಡ್ತಾ ಹೋಗಿ, ಅದರ ಮೇಲೆ ವರ್ಕ್ ಮಾಡ್ತಾ ಹೋಗಿ. ಆಯಿತಾ. ಮತ್ತು ಚೈಲ್ಡ್ಹುಡ್ ಅದ್ರ ಮೇಲೆ ವರ್ಕ್ ಮಾಡೋದು ಅಂದರೆ ಏನು? ಮಾಡಬೇಕು, ಹೆಲ್ಪ್ ತಗೋಬೇಕಾ? ಹೌದು. ಈಗ ನನ್ನ ತಂದೆ ಆಗಿರ್ಬೋದು, ತಾಯಿ ಆಗಿರಬಹುದು, ಅಥವಾ ಯಾರೊಬ್ಬರು ನನಗೆ ಫಿಸಿಕಲಿ ಅಬ್ಯೂಸ್ ಮಾಡಿರ್ಬೋದು, ಸ್ಕೂಲಲ್ಲಿ ಬುಲಿ ಮಾಡಿರೋದಾಗಿರಬಹುದು. ಐ ಹ್ಯಾವ್ ಟು ಓವರ್ಕಮ್ ದ್ಯಾಟ್. ಖಂಡಿತ ಯು ನೀಡ್ ಅ ಪ್ರೊಫೆಷನಲ್ ಹೆಲ್ಪ್. ಇಟ್ ಇಸ್ ನಾಟ್ ವೆರಿ ಈಸಿ ಟು ಡೂ. ವಿ ಕಾಂಟ್. ಹೀಲಿಂಗ್ ಇಸ್ ನಾಟ್ ಈಸಿ. ಹೀಲಿಂಗ್ ಇಟ್ ಟೇಕ್ಸ್ ಟೈಮ್. ಆಚೆ ಆಗಿರೋ ಗಾಯ ಬೇಗ ವಾಸಿಯಾಗಿಬಿಡುತ್ತೆ. ಒಳಗಡೆ ಆಗಿರ್ತಕ್ಕಂಥ ಗಾಯ ವಾಸಿಯಾಗಲಿಕ್ಕೆ ಅದರದೇ ಆದ ಟೈಮ್ ತೊಗೊಳುತ್ತೆ. ಎಫರ್ಟ್ ಹಾಕಬೇಕು, ಸಪೋರ್ಟ್ ತೊಗೋಬೇಕು. ನೋಡು, ನಂಗೆ ಫಿಸಿಕಲಿ ಪೇನ್, ನಾನು ನಿಜ ಹೇಳ್ತೇನೆ, ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೇನೆ, ಎವ್ರಿ ಮಂತ್ ನಾನು ಬಜೆಟ್ ಹಾಕಬೇಕಾದ್ರೆ ಐ ಗೋ ಟು ಮೈ ಥೆರಪಿಸ್ಟ್, ಐ ಗೋ ಟು ಸೈಕಾಲಜಿಸ್ಟ್, ಐ ಹ್ಯಾವ್ ಸೈಕ್ಯಾಟ್ರಿಸ್ಟ್, ಐ ಹ್ಯಾವ್ ಅ ಹೀಲರ್. ನಾನು ಹೋಗ್ತೀನಿ ಬಿಕಾಸ್ ಐ ಲವ್ ಮೈ ಸೆಲ್ಫ್ ಸೋ ಮಚ್. ಇದು ನಾನು ಬರೀ ಹಾಕೋ ಬಟ್ಟೆ ಅಲ್ಲ, ನನ್ನ ಮನಸ್ಥಿತಿ ಕೂಡ ಅಷ್ಟೇ ಚೆನ್ನಾಗಿರಬೇಕು. ನನ್ನ ಫ್ಯಾಮಿಲಿಗೆ ನನ್ನ ಬೆಟರ್ ವರ್ಷನ್ ನಾನು ಕೊಡಬೇಕು. ಆಯಿತಾ. ಸೊ ಐ ಹ್ಯಾವ್ ಅ ಥೆರಪಿಸ್ಟ್. ನಂಗೆ ಒಂದು ಸ್ವಲ್ಪ ಇಫ್ ಇಟ್ ಇಸ್ ಐ ಹ್ಯಾವ್ ಸಮ್ ಟೀಥಿಂಗ್ ಇಶ್ಯೂಸ್ ಅಂದರೆ ತಕ್ಷಣ ನಾನು ಹೋಗಿ ಮಾತಾಡ್ತೀನಿ. ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಟು ಡೂ ಟು ಯುವರ್ ಸೆಲ್ಫ್. ಏನೇನಿಕೋ ಒಂದು ಸ್ವಿಗ್ಗಿಗೆ ಆರ್ಡರ್ ಮಾಡ್ತೀವಿ, ವೈ ಕಾಂಟ್ ವಿ ಗೋ ಸಿಟ್ ಆ್ಯಂಡ್ ಟಾಕ್. ಇಟ್ಸ್ ಬಾಡಿ ಸ್ಪಾ ತೊಗೋತೀವಿ ಅಲ್ವಾ, ಹಾಗೆ ಮೈಂಡ್ ಸ್ಪಾ ಇದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ವರ್ಕ್ ಆನ್ ಯುವರ್ ಸೆಲ್ಫ್. ಸೊ ಮೆಂಟಲಿ ಸ್ಟ್ರೆಸ್ಡ್ ಔಟ್ ಇದ್ದರೆ, ಕನ್ಫ್ಯೂಸ್ಡ್ ಇದ್ದರೆ, ಅಥವಾ ಟ್ರಾಮಾಸ್ ಹಾಂಟ್ ಮಾಡ್ತಾ ಇದ್ದರೆ ಯಾರನ್ನಾದರೂ ಸಪೋರ್ಟ್ ತಗೊಳ್ಳೋದು ಬಹಳ ಮುಖ್ಯ. ಫ್ರೆಂಡ್ಸ್ ಅಲ್ಲ. ಈಗ ನಾನು ನನ್ನ ಅಮ್ಮನ ಹತ್ರ ನೋ ಫ್ರೆಂಡ್ಸ್, ನೋ ಫ್ಯಾಮಿಲಿ ಮೆಂಬರ್ಸ್, ಬಿಕಾಸ್ ಐ ಆಮ್ ವೆರಿ ಬಯಾಸ್ಡ್. ಆಯಿತಾ. ಆಮೇಲೆ ಸ್ಟಾಪ್ ಪೋಸ್ಟಿಂಗ್ ಯೋರ್ ಪಿಕ್ಚರ್ಸ್ ಆನ್ ಸೋಷಿಯಲ್ ಮೀಡಿಯಾ ವಿತ್ ಯೋರ್ ಸ್ಪೌಸ್, ಪಾರ್ಟ್ನರ್. ದೆರ್ ಇಸ್ ಸೋ ಮಚ್ ಸೋಷಿಯಲ್ ಪಿಯರ್ ಪ್ರೆಷರ್, ಸೋಷಿಯಲ್ ಕಂಟ್ಯಾಮಿನೇಷನ್ ಅಂತ ಹೇಳ್ತೀವಿ. ದೃಷ್ಟಿ ಆಗಿರಬಹುದು, ಅಥವಾ ದಟ್ ಇಸ್ ವೆರಿ ಟ್ರೂ. ನೀವು ನಂಬ್ತೀರಾ ಅದೆಲ್ಲ? ಎಸ್, ಐ ಡೂ ಬಿಲೀವ್ ಇಟ್. ಬಟ್ ಇಟ್ ಇಸ್ ಸೋಷಿಯಲ್ ಕಂಟ್ಯಾಮಿನೇಷನ್. ಎಕ್ಸಾಂಪಲ್, ನಾನೀಗ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಫೋಟೋ ಹಾಕಿರ್ತೀನಿ ನನ್ನ ಸ್ಪೌಸ್ ಜೊತೆ, ಇನ್ನೊಬ್ಬ ಯಾರೋ ಮೆಸೇಜ್ ಹಾಕ್ತಾನೆ. ಬಿಕಾಸ್ ವಿ ಆಲ್ ಹ್ಯಾವ್ ಪಬ್ಲಿಕ್ ಪ್ರೊಫೈಲ್. ಎಲ್ಲರೂ ಯಾರೇ ಆಗಿರಲಿ, ಒಂದು 100 ಫಾಲೋವರ್ಸ್ ಇದ್ದರೆ ವಿ ಫೀಲ್ ಲೈಕ್ ವಿ ನೀಡ್ ಸೋ ಮಚ್ ಅಟೆನ್ಷನ್ ಅಂತ. ಮೇಡಮ್, ಯಾಕೆ ನಿಮ್ಮ ಹಸ್ಬೆಂಡ್ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ವಾ ಮತ್ತೆ ಆಚೆ ಅಂತ ಕೇಳ್ತಾರೆ. ಅಥವಾ ಬೇರೆ ಯಾರ್ದು ಫೋಟೋ ನೋಡ್ತೀನಿ, ಕಪಲ್ಸು, ನನ್ನ ಗಂಡ ಕರ್ಕೊಂಡು ಹೋಗಲಿಲ್ಲ, ನನ್ನ ಹೆಂಡತಿ ಹೀಗೆ ಮಾಡಲಿಲ್ಲ, ನನ್ನ ಹೆಂಡತಿ ಈ ಥರ ಅಡುಗೆ ಮಾಡಲ್ಲ. ಇದು ಎಲ್ಲವನ್ನೂ ಸಬ್ಕಾನ್ಷಿಯಸ್ಲಿ ನಾವು ಕಂಪೇರ್ ಮಾಡ್ಕೋತೀವಿ. ಕಂಪ್ಯಾರಿಸನ್ ಇಸ್ ವೆರಿ ಬ್ಯಾಡ್. ನೀವು ಚೈಲ್ಡ್ಹುಡ್ಡಲ್ಲಿ ನಿಮಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಕಸಿನಿಗೆ, ಫ್ರೆಂಡ್ಸಿಗೆ ಕಂಪೇರ್ ಮಾಡಿದ್ರೆ ಹೌ ಬ್ಯಾಡ್ ಯೂಸ್ ಟು ಫೀಲ್. ದೆನ್ ವೈ ಆರ್ ಯು ಡೂಯಿಂಗ್ ಇಟ್ ಯುವರ್ ಸೆಲ್ಫ್ ನಾವು, ಅಲ್ವಾ? ಸೊ ಡೋಂಟ್ ಡೂ ಇಟ್. ನನ್ನ ಹತ್ರ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಪಿಕ್ಚರ್ಸ್ ಆಫ್ ಫ್ಲರ್ಟರಿಂಗ್, ಆಮೇಲೆ ನೋಡಿದ್ರೆ ಇಲ್ಲಿ ಬಂದು ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ದೇ ಡೂ. ಆ್ಯಂಡ್ ಹ್ಯಾಪಿ ಕಪಲ್ ನೆವರ್ ಶೋ. ನಮ್ಮ ತಂದೆ ತಾಯಿ ಎಷ್ಟು ಬ್ಯೂಟಿಫುಲ್ ಲವಿಂಗ್ ಮ್ಯಾರೇಜ್ ಇದೆ, ನೆವರ್ ಪೋಸ್ಟ್ ಆರ್ ಎನಿಥಿಂಗ್. ಇಟ್ ವಾಸ್ ಕೆಪ್ಟ್ ಸೀಕ್ರೆಟ್. ಯಾವುದು ಸೀಕ್ರೆಟ್ ಆಗಿರುತ್ತೋ ಅದು ಸೀಕ್ರೆಟ್ ಆಗಿರುತ್ತೆ. ಪ್ರೈವಸಿ ಇಸ್ ಪವರ್. ಜನ ಅದನ್ನು ಹಾಳು ಮಾಡೋಕ್ಕಾಗಲ್ಲ. ನೋಡಿ, ಯಾರಾದರೂ ನಿಮ್ಗೆ ಖುಷಿಯಾಗಿರೋ ಫೋಟೋ ನೋಡ್ತಾ ಇರೋದು, ಯು ಥಿಂಕ್ ದಟ್ ಪೀಪಲ್ ಫೀಲ್ ಜೆನ್ಯೂನ್ಲಿ ಹ್ಯಾಪಿ ಫಾರ್ ಯು? ನಾಟ್ ಎವ್ರಿಬಡಿ ಅನ್ಸುತ್ತೆ. ನಾಟ್ ಎವ್ರಿ ಒನ್. ಆ್ಯಂಡ್ ಯಾರಿಗೂ ಅಷ್ಟು ಖುಷಿ ಆಗಲ್ಲ. ನೋಡು, ನಮ್ಮ ದುಃಖನ ಹಂಚ್ಕೊಂಡಾಗ ದೇ ಸಬ್ಕಾನ್ಷಿಯಸ್ಲಿ ದೇ ಫೀಲ್ ಹ್ಯಾಪಿ. ಎಕ್ಸಾಂಪಲ್, ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ, ನಾವು ಕೇಳ್ತೀವಿ ಏನಾಯ್ತು ಅಂತ, ಸತ್ತೋದ್ರ ಅಂತ ಕೇಳ್ತೀವಿ, ಇಲ್ವಾ ಅಂತಂದ್ಬಿಟ್ಟು ಹೋಗ್ತೀವಿ. ನೋಡಿದ್ದೀರಾ? ಹ್ಯಾವ್ ಯು ಸೀನ್ ದಟ್? ಯಾರಾಗಾದ್ರೂ ಬೇಜಾರಾದಾಗ ನಾವೇ ಎಷ್ಟೇ ಒಳ್ಳೆಯವರಾಗಿದ್ರು ನಾವು ಮಾಡ್ತೀವಿ. ಬಿಕಾಸ್ ಅವರ್ ಬ್ರೈನ್ ಆಲ್ವೇಸ್ ಸೀಸ್ ಫಾರ್ ದ ನೆಗೆಟಿವ್ ಥಿಂಗ್. ಬಿಕಾಸ್ ಇಟ್ ಈಸ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಯು. ಯಾವಾಗಲೂ ನಮ್ಮ ಬ್ರೈನ್ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸಲ್ಲಿ ಇರುತ್ತೆ. ಸೊ ಯಾವಾಗಲೂ ಅದು ವರ್ಸ್ಟ್ ಸಿಚುಯೇಷನನ್ನು ತೋರಿಸ್ತಾ ಇರುತ್ತೆ. ಸೊ ಹಾಗಾಗಿ ಯಾರೂ ಖುಷಿಯಾಗಿರೋದಾಗಿರಲಿ, ಎಲ್ಲವನ್ನೂ, ಬಿಕಾಸ್ ಎಲ್ಲರೂ ಒಂದೇ ಥರ ಇರಲ್ಲ. ನೀವು ದೃಷ್ಟಿ ಅಂತ ಕೇಳಿದ್ರಿ, ಏನು ದೃಷ್ಟಿ ಅಂದರೆ ಲ್ಯಾಕ್ ಆಫ್ ಡಿಸೈರ್. ನೀವು ಈ ಸೀರೆ ಹಾಕಿದ್ದೀರಾ, ನಂಗೆ ಈ ತೊಗೋಬೇಕು ಅಂತಿಷ್ಟು, ನಂಗೆ ತೊಗೊಳಕ್ಕಾಗಲಿಲ್ಲ, ಮನಸ್ಸಲ್ಲೇ ನಾನು ಕೊರಗ್ತೀನಿ. ಐ ಆಮ್ ಸೆಂಡಿಂಗ್ ದ ಲ್ಯಾಕ್ ಎನರ್ಜಿ ಟು ಯು. ದಟ್ ಈಸ್ ನಜರ್. ನೀವು ನಂಬ್ತೀರಾ ಅಂದರೆ ಈ ಗ್ರಹಗತಿ? ಎಸ್, ಐ ಡೂ. ದೃಷ್ಟಿ ಖಂಡಿತ. ಓಕೆ. They say that millionaires don't believe in astrology, billionaires do ಅಂತ. So I definitely believe astrology. ನಜರ್ನು ನಾನು ನಂಬ್ತೀನಿ. ಇಟ್ ಇಸ್ ಕಣ್ಣು ದೃಷ್ಟಿ ಹೇಳ್ತಾರೆ. ಭಗವಂತನಿಗೆ ಅಲಂಕಾರ ಮಾಡಬೇಕಾದ್ರೆ ಪರ್ದೆ ಎಳೆದು ಮಾಡ್ತಾರೆ. ಸೊ ಯಾವುದನ್ನು ನೀವು ತುಂಬ ಸೀಕ್ರೆಟ್ ಆಗಿ ಇಟ್ಟಿರ್ತೀರೋ ಅದು ತುಂಬ ಸೀಕ್ರೆಟ್ ಆಗಿರುತ್ತೆ. ಪ್ರೈವಸಿಗೆ ಹೆಚ್ಚಿನ ಒತ್ತು ಕೊಡಬೇಕು. ಹೌದು. ಓಕೆ, ಈಗ ಇನ್ನೊಂದು ಹಂತಕ್ಕೆ ಹೋಗೋಣ, ಲೈಫಿನ ಇನ್ನೊಂದು ಹಂತಕ್ಕೆ. ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ಕೇಳಿದ್ದ ಒಂದು ಶಬ್ದ ಅಂತ ಹೇಳಿದ್ರೆ ಮ್ಯಾನಿಫೆಸ್ಟೇಷನ್. ನಾನು ಬಹಳಷ್ಟು ಜನ ಇದ್ರ ಬಗ್ಗೆ ಮಾತಾಡಿದ್ದನ್ನು ನೋಡಿದ್ದೀನಿ. ಬಹಳಷ್ಟು ಕೋರ್ಸ್ಗಳು ಬಂದಿವೆ ಈಗ ಮ್ಯಾನಿಫೆಸ್ಟೇಷನಿಗೆ. ಅದು ಅಷ್ಟು ಪವರ್ಫುಲ್ಲಾ? ಹೌದು. ಈಗ ನಿನ್ನ ಸುಪ್ತ ಮನಸ್ಸಿಗೆ ಏನನ್ನ ಬೇಕಾದರೂ ಆಕರ್ಷಣೆ ಮಾಡತಕ್ಕಂಥ ಶಕ್ತಿ ಇದೆ. ಮತ್ತು ಯಾಕೆ ಎಲ್ಲರೂ ಶ್ರೀಮಂತರಾಗಿಲ್ಲ, ವಿದ್ಯಾವಂತರಾಗಿಲ್ಲ? ನನ್ನ ಲಿಮಿಟೇಷನ್ ಇರುತ್ತೆ. ಎಕ್ಸಾಂಪಲ್, ಈಗ ನಾನೊಂದು ಕ್ಯಾಬಲ್ಲಿ ಬಂದೆ ಅಂತ ತಿಳ್ಕೊಳ್ಳೋಣ.
ಅವನಿಗೆ 500 ರೂಪಾಯಿ ಕೊಡಬೇಕು. 500 ರೂಪಾಯಿ ಕೊಟ್ಬಿಟ್ಟು ಅಯ್ಯೋ 500 ರೂಪಾಯಿ ಕೊಟ್ಟೆ ಅಂತ ಹೇಳಿದ್ರೆ ಏನನ್ನ ತೋರಿಸುತ್ತೆ, ಇಟ್ ಇಸ್ ಶೋಯಿಂಗ್ ಲ್ಯಾಕ್. ಅದೇ ಅವನಿಗೆ ದುಡ್ಡು ಕೊಡ್ಬೇಕಾದ್ರೆ ಒಂದೊಂದು ಆರ್ಗನೈಸೇಷನ್ ಡೊನೇಷನ್ ಮಾಡಿದೆ ಅಂತ ತಿಳ್ಕೊಳ್ಳೋಣ, ನಮ್ಗೆ ಯಾವಾಗಲೂ ಕೊಡೋಕ್ಕೂ ತುಂಬ ಸಂತೋಷ ಆಗುತ್ತೆ. ನೋಡಿದರೆ ಯಾರಿಗೊಬ್ರಿಗೆ ದಾನ ಮಾಡಿದ್ರೆ ಅದನ್ನೇ ನೆನೆಸ್ಕೋತಾ ಇರ್ತೀವಿ, ಮಾಡಿದೆ ಅಂತ. ಸೊ ಯಾವಾಗ ನಮ್ಮ ಲ್ಯಾಕ್ ಮೈಂಡ್ ಸೆಟ್ ಆಗಿರಬಹುದು, ಅಥವಾ ನೋಡಿ ನಾನು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅನ್ಕೋತೀನಿ, ಮನಿ ಮ್ಯಾನಿಫೆಸ್ಟೇಷನ್ ಅಂತ ಎಕ್ಸಾಂಪಲ್ ತೊಗೊಳ್ಳೋಣ. ಬಟ್ ಐ ನೋ ದಟ್ ನಾನು ಚಿಕ್ಕ ವಯಸ್ಸಿಂದ ಕಷ್ಟಪಟ್ಕೊಂಡು ಬಂದಿದ್ದೀನಿ. ಮನಿ ಈಸ್ ಹಾರ್ಡ್ ಟು ಅರ್ನ್. ಆಮೇಲೆ ದುಡ್ಡು ಇದ್ದವರೆಲ್ಲ ಕೆಟ್ಟವರು. ಯಾಕಂದರೆ ನೋಡಿ ಮೂವಿಲೂ ಅಷ್ಟೇ, ಯಾವುದೋ ಒಂದು ಹಳೆ ಮೂವಿ ತೊಗೊಳ್ಳಿ, ಅಲ್ಲಿ ಒಬ್ಬ ಹೀರೋ ಇರ್ತಾನೆ, ತುಂಬ ಕಷ್ಟಪಟ್ಟಿರ್ತಾನೆ, ಬಡವಾಗಿರ್ತಾನೆ. ಒಬ್ಬ ವಿಲನ್ ಇರ್ತಾನೆ, ಅತಿ ದೊಡ್ಡ ಶ್ರೀಮಂತ, ಅವನ ಹತ್ರ ಒಂದು 5-6 ಬ್ಲ್ಯಾಕ್ ಕಾರ್ ಇರುತ್ತೆ, ಅವನ ಹತ್ರ ಕೆಲಸದವ್ರು ಇರ್ತಾರೆ. ಸೊ ಮನಿ ಪ್ರೋಗ್ರಾಮಿಂಗೇ ನಮಗೆ ಡಿಫ್ರೆಂಟ್ ಆಗಿದೆ ಅಲ್ವಾ? ಸೊ ಹಾಗಿದ್ದಾಗ ವೈ ವಿಲ್ ಮನಿ ಕಮ್ ಟು ಯು ಅಲ್ವಾ? ಸೊ ಮನಿ ಅನ್ನೋದು ಇಟ್ಸ್ ಅ ಬ್ಯೂಟಿಫುಲ್ ಸ್ಟ್ರಾಂಗ್ ಎನರ್ಜಿ. ಮನಿ ನಿಮ್ಮನ್ನು ಯಾರು ಇರಬೇಕು ನಿಮ್ಮ ಲೈಫಲ್ಲಿ ಅನ್ನೋದನ್ನು ಚೂಸ್ ಮಾಡುತ್ತೆ, ಅಧಿಕಾರವನ್ನು ಕೊಡುತ್ತೆ. ನಿನ್ನ ಆಸೆ ಆಕ್ರಸ್ತೆಗಳನ್ನು ಯಾವುದೇ ಇರಲಿ ಅದನ್ನು ಮನಿಗೆ ಪವರ್ ಇದೆ. ಬಟ್ ಯಾಕೆ ಹೇಟ್ ಮಾಡಬೇಕು ಮನಿನ? ಲವ್ ಮನಿ, ಟ್ರೀಟ್ ಯು ಮನಿ ಲೈಕ್ ಎ ಬೆಸ್ಟ್ ಫ್ರೆಂಡ್, ಮನಿ ವಿಲ್ ಕಮ್. ನಾ ಅದನ್ನೇ ಕೇಳೋಳಿದ್ದೆ. ಇವಾಗ ಬಹಳಷ್ಟು ಜನ ಇವಾಗ ನೀವು ಮನಿ ಬಗ್ಗೆ ಹೇಳೋವಾಗ ಹೌ ಟು ಅಟ್ರಾಕ್ಟ್ ಮನಿ ಅಂತ ಕೇಳ್ತಾರೆ. ಹೌ ಟು ಅಟ್ರಾಕ್ಟ್ ಮನಿ? ಸ್ಟ್ರಾಂಗೆಸ್ಟ್ ವೆಲ್ತ್ ಮ್ಯಾಗ್ನೆಟ್ ಹೇಳ, ಟು ಸ್ಪೆಂಡ್ ಆನ್ ಯೋರ್ ಸೆಲ್ಫ್. ಓಕೆ. Spend as if money grows on trees. Believe that money grows on trees. Talk to money like as you talk to your friend. Tell money loves me. ನಾನು ಮನಿನ ಪ್ರೀತಿಸ್ತೀನಿ, ದುಡ್ಡು ನನ್ನ ಪ್ರೀತಿಸುತ್ತೆ. ಫೀಲ್ ಗುಡ್. ಎನಿಥಿಂಗ್ ನಿಂಗೆ ಯಾವುದಾದ್ರೂ ನಿನ್ನ ಹತ್ರ ಬರಬೇಕು ಅಂದರೆ, ನಾನು ನೀವು ಕರೆದ ತಕ್ಷಣ ನಾನು ಯಾಕೆ ಬಂದೆ ಅಂತ ಹೇಳಿದ್ರೆ, ಯು ಫೀಲ್ ಗುಡ್ ಅಬೌಟ್ ಮೀ, ಐ ಫೀಲ್ ಗುಡ್ ಅಬೌಟ್ ಯು ಅಲ್ವಾ? ಇಟ್ ಇಸ್ ಸಿಂಬಯೋಟಿಕ್. ಯಾವಾಗ ನಂಗೆ ನಿಮ್ಮ ಮೇಲೆ ಒಳ್ಳೆ ಫೀಲಿಂಗ್ ಇರಲ್ಲ, ನಾನು ಐ ವಿಲ್ ಬಿ ಮೇಕಿಂಗ್ ಫೇಸಸ್, ಯು ಫೀಲ್ ಲೈಕ್ ಸಿಟಿಂಗ್ ಆ್ಯಂಡ್ ಟಾಕಿಂಗ್ ಟು ಮೀ? ನೋ. ಸೊ ಯು ಶುಡ್ ಆಲ್ಸೋ ಫೀಲ್ ಗುಡ್ ಅಬೌಟ್ ಮನಿ. ವೆನ್ ಯು ಸ್ಪೆಂಡ್ ಮನಿ, ಯು ಶುಡ್ feel nice spending money and believe that it is an unlimited. That time it comes to you when I feel money is limited. ಆ್ಯಂಡ್ ಸೇವಿಂಗ್, ನಾವೆಲ್ಲರೂ ಸೇವ್ ಮಾಡ್ತೀವಿ ಅಲ್ವಾ? ಬಟ್ ಸೇವ್ ಮಾಡುವಾಗ ನನ್ನ ಮೈಂಡ್ ಸೆಟ್ ಏನಿರುತ್ತೆ, ಕಷ್ಟ ಬರುತ್ತೆ, ಸೇವ್ ಮಾಡಬೇಕು. ಅದರಲ್ಲೇ ನಾವು ವಿ ಆರ್ ಪ್ರೋಗ್ರಾಮ್ ಟು ಇಟ್. ಬಟ್ ಸಬ್ಕಾನ್ಷಿಯಸ್ಲಿ ಯು ಆರ್ ಆಲ್ಸೋ ಅಟ್ರಾಕ್ಟಿಂಗ್ ದಟ್ ಕಷ್ಟ ಅಲ್ವಾ? ಸೊ ಟೆಲ್ ಐಮ್ ಸೇವಿಂಗ್ ಟು ಇನ್ವೆಸ್ಟ್. ಐ ಆಮ್ ಅ ವೆಲ್ತ್ ಕ್ರಿಯೇಟರ್. ನಾನು ನನ್ನ ಜನ್ರೇಷನಿಗೆ ವೆಲ್ತ್ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಡ್ರೆಸ್ ಅಪ್ ಲೈಕ್ ದಟ್, ಬಿಹೇವ್ ಲೈಕ್ ದಟ್, ಆ್ಯಕ್ಟ್ ಲೈಕ್ ದಟ್. ಈಗ ಎಕ್ಸಾಂಪಲ್ ಒಂದು ಡ್ರೀಮ್ ಜಾಬ್ ಇರುತ್ತೆ, ಆ ಜಾಬಲ್ಲಿ ಹೋದಾಗ ನಾನು ಹೇಗೆ ಡ್ರೆಸ್ ಮಾಡ್ತೀನಿ, ಹೌ ಐಮ್ ಗೋನ್ ಟು ಟಾಕ್, ಹೌ ಐಮ್ ಗೋನ್ ಟು ಆ್ಯಕ್ಟ್, ಎಲ್ಲವನ್ನು ಈ ಕ್ಷಣದಲ್ಲಿ ಮಾಡಿ. ಇಫ್ ಎಕ್ಸಾಂಪಲ್ ಇಫ್ ಐ ವಾಂಟ್ ಮ್ಯಾರಿ ಸಮ್ ಒನ್, ಓಕೆ, ಹೌ ಐಮ್ ಗೋನ್ ಬಿ ವೆನ್ ಐ ಮ್ಯಾರಿ ದಟ್ ಪರ್ಸನ್, ವಾಟ್ ಆರ್ ದ ಥಿಂಗ್ಸ್ ಐ ವಾಂಟ್. ಈಗ ಎಕ್ಸಾಂಪಲ್ ಈವನ್ ಎಲ್ರಿಗೂ ಪಾರ್ಟ್ನರ್ ಬೇಕೇ ಬೇಕು. ಈಗ ನನಗೆ ನಾನು ಪ್ರೀತಿ ಕೊಡ್ತಾರಲ್ಲ, ನನಗೆ ನನ್ನ ಅಟೆನ್ಷನ್ ಕೊಡ್ತಾರಲ್ಲ, ನಾನು ನನ್ನ ಫೈನಾನ್ಸ್ನ ಮ್ಯಾನೇಜ್ ಮಾಡ್ತಾ ಇರಲ್ಲ, ಬಟ್ ಐ ವಾಂಟ್ ಮ್ಯಾರಿ ಅ ರಿಚೆಸ್ಟ್ ಪರ್ಸನ್. ವಿಲ್ ದಟ್ ಬಿ ಪಾಸಿಬಲ್? ನೋ. ರೈಟ್ ಡೌನ್ ವಾಟ್ ಯು ವಾಂಟ್ ಆ್ಯಂಡ್ ಬಿಕಮ್ ದಟ್ ಆ್ಯಂಡ್ ಯು ವಿಲ್ ಅಟ್ರಾಕ್ಟ್ ಇಟ್. ಓಕೆ. ದಿ ಬೆಸ್ಟ್ ಒಂದು 3 ಟಿಪ್ಸ್ ಎವ್ರಿ ಡೇ ಮ್ಯಾನಿಫೆಸ್ಟೇಷನ್ಗೆ ಏನು ಮಾಡಬೇಕು? ಬೆಳಗ್ಗೆ ಎದ್ದೆ ನಾನು ಇವಾಗ ಗ್ರ್ಯಾಟಿಟ್ಯೂಡ್. ಓಕೆ. ಕೀಪ್ ಸೇಯಿಂಗ್ ಥ್ಯಾಂಕ್ ಯು ಫಾರ್ ಎವ್ರಿ ಲಿಟಲ್ ಥಿಂಗ್ ಇನ್ ಯರ್ ಲೈಫ್. ಈಗ ಯಾರೊಬ್ರು ಬಂದು ನೀರು ಕೊಟ್ಟರು, ಸೇ ಥ್ಯಾಂಕ್ ಯು ಟು ಹಿಮ್. ಡ್ರೈವರ್ ಡ್ರೋವ್ ಯು ಹೋಮ್, ಟೆಲ್ ಥ್ಯಾಂಕ್ ಯು ಟು ಹಿಮ್. ಗ್ರ್ಯಾಟಿಟ್ಯೂಡ್ ಇಸ್ ದ ಸ್ಟ್ರಾಂಗೆಸ್ಟ್ ಪವರ್. ನಾನು ಯಾವಾಗ ಗ್ರ್ಯಾಟಿಟ್ಯೂಡಿಂದ ನನ್ನ ದಿನವನ್ನು ಸ್ಟಾರ್ಟ್ ಮಾಡ್ತೀನೋ, ಇಟ್ ಶೋಸ್ ದಟ್ ಐ ಹ್ಯಾವ್ ಇನ್ ಅಬಂಡೆನ್ಸ್. ನೆಗೆಟಿವ್ ಫೋಕಸ್ ಮಾಡ್ತಾ ಇದ್ರೆ ಅಳ್ತಾ ರೋಗ, ಹಾಡ್ತಾ ರಾಗ ಅಂತ ಹೇಳ್ತಾರೆ. ಅಳ್ತಾ ಇರೋರು ಅಳ್ತಾನೆ ಇರ್ತಾರೆ. ಸೊ ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ಎವ್ರಿ ಲಿಟಲ್ ಥಿಂಗ್ ಇನ್ ಯುವರ್ ಲೈಫ್. ಓಕೆ. ಸೆಲೆಬ್ರೇಟ್ ಲೈಫ್ ಆ್ಯಸ್ ಇಟ್ ಇಸ್ ಸೋ ಕಲರ್ಫುಲ್. ಓಕೆ. ಬೆಳಗ್ಗೆ ಎದ್ದ ತಕ್ಷಣ ಡಿಕ್ಲೇರ್ ಯೋರ್ ಸೆಲ್ಫ್, ಟುಡೇ ಇಸ್ ಗೋನ್ ಬಿ ದ ಬೆಸ್ಟ್ ಡೇ ಆಫ್ ಅವರ್ ಲೈಫ್. ನಂದು ನನ್ನ ಪಾರ್ಟ್ನರ್ದು ದಿಸ್ ಇಸ್ ದ ರಿಚುವಲ್. ವಿ ಆರ್ ಗೋನ್ ಸೇ ಎವ್ರಿ ಡೇ ವೆನ್ ವಿ ವೇಕ್ ಅಪ್, ವಿ ಸೇ ಟುಡೇ ಇಸ್ ಗೋನ್ ಬಿ ದ ಬೆಸ್ಟ್ ಡೇ ಆಫ್ ಅವರ್ ಲೈಫ್ ಅಂತ. And it works? Yes, it does work. It does. Stop complaining when things are not going in your way. ಓಕೆ. ಸಿಟ್ ಬ್ಯಾಕ್ ಆ್ಯಂಡ್ ರೀಇಮ್ಯಾಜಿನ್ ಆ್ಯಸ್ ಇಫ್ ಇಟ್ ಇಸ್ ಹೇಗಾಗಬೇಕಿತ್ತು ಅಂತ. ಓಕೆ. ಈಗ ಇಂಟರ್ವ್ಯೂಗೆ ಬರಬೇಕಾದ್ರೆ ಐ ಇಮ್ಯಾಜಿನ್ ಹೌ ದಿಸ್ ಇಂಟರ್ವ್ಯೂ ಇಸ್ ಗೋನ್ ಬಿ ಆ್ಯಂಡ್ ಐ ಬ್ಲೆಸ್ಡ್. ಸ್ಟಾರ್ಟ್ ಬ್ಲೆಸ್ಸಿಂಗ್ ಎವ್ರಿಥಿಂಗ್. ನೀವೇನೋ ದೊಡ್ಡ ಸ್ವಾಮೀಜಿ ಆಗಬೇಕು ಅಂತಿಲ್ಲ, ಗುರೂಜಿ ಆಗಬೇಕಂತಿಲ್ಲ. ಬ್ಲೆಸ್ ದ ಫುಡ್ ಯು ಆರ್ ಈಟಿಂಗ್, ಬ್ಲೆಸ್ ದ ವಾಟರ್ ಯು ಆರ್ ಡ್ರಿಂಕಿಂಗ್. ದ್ಯಾಟ್ ಶೋಸ್ ಯುವರ್ ಆರಾ, ಎನರ್ಜಿ, ಎವ್ರಿಥಿಂಗ್. ತುಂಬ ಜನ ಯಶಸ್ಸು ಕಂಡಿರ್ತಾರೆ, ಸಕ್ಸಸ್ಫುಲ್ ಪೀಪಲ್. ನಿಮ್ಮೊಂದು ಉದಾಹರಣೆಯಾಗಿ ತೊಗೊಳ್ತೀನಿ. ಸಮಾಜದಲ್ಲಿ ತುಂಬ ಜನ ಸಕ್ಸಸ್ಫುಲ್ ಪೀಪಲ್ನ ನೋಡಿದಾಗ ಜನ ಏನಂತಾರೆ, ಹೀ ಈಸ್ ವೆರಿ ಲಕ್ಕಿ, ಶೀ ಈಸ್ ವೆರಿ ಲಕ್ಕಿ, ದೇ ಗಾಟ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಸಕ್ಸಸ್ ಅನ್ನೋದು ಅಷ್ಟು ಈಸಿನಾ? ಲಕ್ ಅದು. ಯಾರೇ ಜೀವನದಲ್ಲಿ ನೋಡಿ ತುಂಬ ಕಷ್ಟಪಟ್ಟಿರ್ತಾರೆ ಹಿಂದಿನದಲ್ಲಿ, ದ್ಯಾಟ್
ಆ ಅರ್ಜ್ ಇರುತ್ತೆ, ಆ ಬೆಲ್ಲಿಲಿ ಅರ್ಜ್ ಇರುತ್ತಲ್ವಾ, ದಟ್ ವಿಲ್ ಮೇಕ್ ದೆಮ್ ಫುಲ್ಫಿಲ್ ಎವ್ರಿಥಿಂಗ್. ಆ್ಯಂಡ್ ಯಾರಿಗೇ ಆಗಲಿ ಸಕ್ಸಸ್ ಅಂದಾಗ, ಈಗ ಎಕ್ಸಾಂಪಲ್ ಯು ಆರ್ ಸಕ್ಸಸ್ಫುಲ್, ಐ ಹ್ಯಾವ್ ಟು ಫೀಲ್ ಜೆನ್ಯೂನ್ಲಿ ಹ್ಯಾಪಿ ಫಾರ್ ಯುವರ್ ಸಕ್ಸಸ್, ದೆನ್ ಇಟ್ ಕಮ್ಸ್ ಟು ಮೀ. ಸೇಮ್ ಲೈಕ್ ಮನಿ ಎನರ್ಜಿ. ಯಾವಾಗ ನೀವು ಯಾರೋ ಒಬ್ರಿಗೆ ಮದುವೆ ಆಗ್ತಿದ್ದನ್ನು ಜೆನ್ಯೂನ್ಲಿ ಖುಷಿಪಡಿ, ಅವ್ರಿಗೆ ಮಗು ಆಯಿತು ಅಂದರೆ ಜೆನ್ಯೂನ್ಲಿ ಖುಷಿಪಡಿ, ಯಾರೊಬ್ಬ ಮನೆ ತೊಗೊಂಡಂದ್ರೆ ಜೆನ್ಯೂನ್ಲಿ ಖುಷಿಪಡಿ. ದೆನ್ ಯು ಆರ್ ಆಲ್ಸೋ ಸೆಂಡಿಂಗ್ ಸಿಗ್ನಲ್ ಟು ಯೂನಿವರ್ಸ್, ಯು ಲೈಕ್ ದಿಸ್. ಇದಕ್ಕೆ ಯಾವನು ಅವ್ನು ಮನೆ ತೊಗೊಂಡ, ಅವ್ನು ನಿಮ್ಗೆ ಯಾಕೆ ಹಿಂಗೆ ಆಗ್ತಿದೆ ಅಂದಾಗ ಯೂನಿವರ್ಸ್ ವಿಲ್ ಸೇ, ಓ ಯು ಡೋಂಟ್ ಲೈಕ್ ದಿಸ್, ಐ ನಾಟ್ ಗಿವ್ ಯು. So feel happy. Okay. Being happy is the strongest magnet for everything you want to attract. ಯಾವಾಗಲೂ ಅಷ್ಟೇ, ನಮ್ಮ ಲೈಫ್ ಅಂತ ಹೇಳಿದ್ರೆ ಇಟ್ ಇಸ್ ಫುಲ್ ಆಫ್ ಅನ್ಸರ್ಟಿನಿಟಿ. ಅದಕ್ಕೆ ವಿ ಆಲ್ವೇಸ್ ಫೀಲ್ ಆಂಕ್ಷಿಯಸ್. ವಾಟ್ ಇಸ್ ಆಂಗ್ಸೈಟಿ? ಇಟ್ ಈಸ್ ಅಬೌಟ್ ಅನ್ಸರ್ಟಿನಿಟಿ ಅಲ್ವಾ? ಸೊ ವೆನ್ ಎವರ್ ಲೈಫ್ ಇಸ್ ನಾಟ್ ಗೋಯಿಂಗ್ ದ ವೇ ಯು ವಾಂಟ್ ಇಟ್ ಟು ಗೋ, sit, reimagine as if how you want, and your imagination has, so every thought creates reality. Every thought has a vibration. Example, ನಾನು ಇಲ್ಲಿಗೆ ಬರಬೇಕು ಅನ್ನೋ ಥಾಟ್ ಇತ್ತು, ಐ ಕೇಮ್, ಇಟ್ ಕ್ರಿಯೇಟೆಡ್ ಅ ವೈಬ್ರೇಷನ್ ಆ್ಯಂಡ್ ಇಟ್ ಕ್ರಿಯೇಟೆಡ್ ಅ ರಿಯಾಲಿಟಿ. ಸೊ ಎನಿಥಿಂಗ್ ದಟ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ಯು, ಯು ಹ್ಯಾವ್ ದ ಪವರ್ ಟು ಕ್ರಿಯೇಟ್ ಇಟ್, ರೀಕ್ರಿಯೇಟ್ ಇಟ್. ನೋಡಿ, ಯಾವತ್ತೂ ಇವಾಗ ಎಕ್ಸಾಂಪಲ್ ಒಂದು ಇಂಟರ್ವ್ಯೂಗೆ ಹೋಗ್ತೀನಿ, ಇಟ್ ಡಿಡ್ಂಟ್ ಹ್ಯಾಪನ್. ಏನು ಕಳ್ಕೊಂಡಿದ್ಯೋ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, even that relationship didn't work, even that work didn't happen, you have capacity to attract much 10,000 times better than what you were craving. Alva? So every rejection is God's protection. ಅಲ್ಲ, ಹಿಂಗಿದ್ದೊಂದು ಮ್ಯಾನಿಫೆಸ್ಟೇಷನ್ ಆಗಲಿ ಅಥವಾ ಹಿಂಗಿದ್ದೊಂದು ಥಾಟ್ ಆಗಲಿ ಅಷ್ಟು ಈಸಿನ ತಿಳ್ಕೊಳ್ಳೋದಕ್ಕೆ. ಇವಾಗ ನಾವು ಒಂದು 5 ನಿಮಿಷ 5 ನಿಮಿಷನೂ ಬೇಡ, 30 ಸೆಕೆಂಡ್ಸ್ ಕಣ್ಣು ಮುಚ್ಕೊಂಡು ಆರಾಮ್ಸೆ ನಿಮ್ಮ ಜೊತೆ ಕೂತ್ಕೊಳ್ಳಿ ಅಂದರೆ ಮೈಂಡ್ ಕೇಳೋದಿಲ್ಲ, ಬುದ್ಧಿ. ಅಂಥದ್ರಲ್ಲಿ ಇವಾಗ ಯಾವುದೋ ಒಂದು ವಿಷಯದ ಬಗ್ಗೆ, ಯಾವುದೋ ಒಂದು ಡ್ರೀಮಿನ ಬಗ್ಗೆ, ದುಡ್ಡಿನ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ, ಇದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಹಿಂಗಿದ್ದ ಸಿಗ್ನಲ್ಸನ್ನು ಮೈಂಡಿಗೆ, ಯೂನಿವರ್ಸಿಗೆ ಕಳಿಸೋದಕ್ಕೆ ಸಾಧ್ಯನಾ? ಅಷ್ಟು ಸ್ಟ್ರಾಂಗ್ ಇರುತ್ತಾ ನಮ್ಮ ವಿಲ್ಲು? ಫಸ್ಟು ನಂಬಿ, ಬಿಲೀವ್ ದಟ್ ಯು ಡಿಸೈರ್ ಇಟ್. ಎಕ್ಸಾಂಪಲ್ ನೋಡು, ನನ್ನ ಮನೆ ಹತ್ರ ಯಾವುದೋ ಒಂದು ಕಲ್ಲಿರುತ್ತೆ, ಅದಕ್ಕೆ ಕೂತ್ಕೊಂಡು ಎಕ್ಸಾಂಪಲ್ ಹಿಂಗೆ ನೋಡಿದರೆ ಕ್ರಿಸ್ಟಲ್ಸ್ ಎಲ್ಲ ಕೇಳ್ತಿದ್ದಾರೆ, ಈವನ್ ಐ ಸೆಲ್ ಕ್ರಿಸ್ಟಲ್, ಬಟ್ ಐ ಟೆಲ್ ಯು. ಈಗ ರೋಸ್ ಕ್ವಾರ್ಟ್ಸ್ ಅಂತ ತಗೊಳ್ಳೋಣ. ವಾಟ್ ಈಸ್ ರೋಸ್ ಕ್ವಾರ್ಟ್ಸ್ ಕ್ವಾಲಿಟಿ ಅಂತ ಹೇಳಿದ್ರೆ, ಇಟ್ ಶೋಸ್ ಲವ್. ಇಟ್ಸ್ ಅ ಲವ್ ಅಟ್ರಾಕ್ಟಿಂಗ್, ಲವ್ ಗಿವಿಂಗ್, ಇಟ್ಸ್ ಅ ಲವ್ ಎನರ್ಜಿ ಇರುತ್ತೆ ಆ ಕ್ರಿಸ್ಟಲಲ್ಲಿ. ಬಟ್ ಆ ರೋಸ್ ಕ್ವಾರ್ಟ್ಸ್ ಭೂಮಿ ಮೇಲೆ ಇರೋದು ಅಲ್ವಾ, ನಾವು ಯಾವುದೋ ಮಾರ್ಸಿಂದ ತೊಗೊಂಬರ್ತಾ ಇಲ್ಲ, ಎಲ್ಲಿಂದ ತೊಗೊಂಬರ್ತಾ ಇಲ್ಲ. ಬಟ್ ಹಾಗಾದ್ರೆ ಯಾರು ಜಗಳ ಆಡೋಂಗೆ ಇಲ್ಲ, ಯುದ್ಧ ಮಾಡೋಂಗಿಲ್ಲ, ಬಿಕಾಸ್ ದಟ್ ಈಸ್ ಆಲ್ರೆಡಿ ದೇರ್ ಇನ್ ದ ಅರ್ತ್, ರೈಟ್? ಯುವರ್ ಇಂಟೆನ್ಷನ್, ಯುವರ್ ಪರ್ಸಿವಿಯರೆನ್ಸ್, ಅದು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಫಸ್ಟ್ ಬಿಲೀವ್ ದಟ್ ಐ ಡಿಸರ್ವ್ ಇಟ್. ಈಗ ಒಂದು ಯಾರೊಬ್ರು ಕಾಂಪ್ಲಿಮೆಂಟ್ ಕೊಟ್ಟರು ಅಂತ ತಿಳ್ಕೊಳ್ಳೋಣ, ಮ್ಯಾಮ್ ಯು ಲುಕಿಂಗ್ ಸೋ ನೈಸ್ ಅಂದಾಗ, ಡು ವಿ ಅಕ್ಸೆಪ್ಟ್ ಥ್ಯಾಂಕ್ ಯು ಅಂತ ಹೇಳಲ್ಲ ನಾವು. ಯು ಆರ್ ಆಲ್ಸೋ ಲುಕಿಂಗ್ ಗುಡ್, ಅರೆ ಇದು ಹಳೆ ಸೀರೆ, ಯುನೋ ನಾನು ಅಲ್ಲೆಲ್ಲ ತೊಗೊಂಡಿದ್ದೆ. ವಿ ಡೋಂಟ್ ಅಕ್ಸೆಪ್ಟ್ ಕಾಂಪ್ಲಿಮೆಂಟ್ಸ್ ಅಟ್ ಆಲ್, ರೈಟ್? ಸೊ ಬಿಲೀವ್ ದಟ್ ಐ ಡಿಸರ್ವ್ ಇಟ್. ಓಕೆ, ನಾವು ಎಷ್ಟೋ ಸತಿ ನಾನು ಇವಾಗ 10 ಲಕ್ಷ ತಿಂಗಳಿಗೆ ದುಡಿಬೇಕು ಅಂತ. ಫಸ್ಟ್ ಡು ಐ ಬಿಲೀವ್ ಇಟ್? ಏನು ತಮಾಷೆ ಮಾಡ್ತಿದ್ದೆ, 10,000 ದುಡಿಯೋಕ್ಕೆ ಕಷ್ಟಪಡ್ತಾ ಇದ್ದೀನಿ. ಯು ಆರ್ ನಾಟ್ ಬಿಲೀವಿಂಗ್ ಇಟ್. ವೆನ್ ಐ ಸೇ ಅಫರ್ಮೇಷನ್, ವಾಟ್ ಯು ಕೀಪ್ ಟೆಲಿಂಗ್. ಎಕ್ಸಾಂಪಲ್, ಯು ಟೆಲ್ ಯುವರ್ ಸೆಲ್ಫ್, ಐ ಆಮ್ ಟಯರ್ಡ್, ಐ ಆಮ್ ಟಯರ್ಡ್, ಐ ಆಮ್ ಟಯರ್ಡ್ ಅಂತ. ಯು ಗೆಟ್ ಟಯರ್ಡ್. You say I'm energetic, I'm energetic, and I'm energetic. You feel that energy in your body. ಸಿ, ಬಾಡಿ ಆ್ಯಂಡ್ ಮೈಂಡ್ ನಮ್ಮ ಕಂಟ್ರೋಲಲ್ಲಿರುತ್ತೆ, ಅಥವಾ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಬಟ್ ಯೂನಿವರ್ಸ್ನ ಹೆಂಗೆ ಅದು ಹೆಂಗೆ ಅಟ್ರ್ಯಾಕ್ಟ್ ಆಗುತ್ತೆ? ಯಾಕೆ ಲಾಸ್ಟ್ಲಿ ನಾನು ಇದನ್ನು ಕೇಳ್ತಾ ಇದ್ದೀನಿ. ಯೂಶ್ವಲಿ ನಮ್ಮ ಬ್ರೈನನ್ನು ಕಾಮ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ಇನ್ ಆರ್ ಹ್ಯಾಂಡ್. ನಮ್ಮ ಬಾಡಿ ಒಂಚೂರು ತಣ್ಣಗಾಗಬೇಕು ಅಥವಾ ತುಂಬ ಸುಸ್ತಾಗಿದೆ ಅಂದರೆ ಒಂದು ಸ್ವಲ್ಪ ಒಂದು ನ್ಯಾಪು, ಮತ್ತೊಂದು ಮಗ್ದೊಂದು ಕೂಲ್ ಡೌನ್ ಆಗುತ್ತೆ. ಬಟ್ ಈ 10 ಲಕ್ಷ ನಾನು ಸಂಪಾದನೆ ಮಾಡಬೇಕು, ತುಂಬ ಜನ ಇದನ್ನು ಹೇಳ್ತಾರೆ, ನಾನು 10 ಕೋಟಿ ಸಂಪಾದನೆ ಮಾಡಬೇಕು ಅಂತ ನೀವು ಅಫರ್ಮೇಷನ್ ಇಟ್ಕೋಬೇಕು ಅಥವಾ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ. ಹೌ ಇಟ್ ವರ್ಕ್ಸ್? ಸಿ, ಮನಿ, ದ ಮೋರ್ ಯು ಚೇಸ್, ಮನಿ ರನ್ಸ್. ಯಾ, ಬೆಕ್ಕನ್ನು ಹಿಡಿಯೋಕ್ಕೆ ಹೋದರೆ ಬೆಕ್ಕು ಹೊಡೋಗುತ್ತೆ. ಬೆಕ್ಕಿಗೆ ಏನು ಬೇಕೋ ಅದಿದ್ದಾಗ ಬರುತ್ತೆ. ಆಲ್ವೇಸ್ ಅಟ್ರಾಕ್ಟ್ ವೆಲ್ತ್. ಮನಿ ಇಸ್ ಎ ಡಿನಾಮಿನೇಷನ್. ಭಾವನಾ, ನಿಂಗೆ ನಾನು 10 ಲಕ್ಷ ಕೊಟ್ಟರೆ ಯು ಹ್ಯಾವ್ ದ ಕೆಪಾಸಿಟಿ ಟು ಮೇಕ್ ಇಟ್ 10 crore. It is always related to, your mindset. ಓಕೆ, ಸೊ ನಾನು ಯಾವಾಗಲೂ ಹೇಳ್ತೀನಿ, ಲಕ್ಷ್ಮಿ ಬರಲಿ ಅಂತ ಕೇಳಿಬಿಡಿ. ಲಕ್ಷ್ಮಿಯನ್ನು ಮಲ್ಟಿಪ್ಲೈ ಮಾಡೋ ವಿದ್ಯೆ ಯಾರು ಕೊಡ್ತಾಳೆ? ಸರಸ್ವತಿ. ನಮ್ಮ ತಂದೆ ತಾಯಿ ಎಲ್ಲ ಹೇಳೋರು ಅಲ್ವಾ, ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಇರ್ತಾಳೆ ಅಂತ ಹೇಳಿ. ಹಾಗಾಗಿ ಆ ವಿಸ್ಡಮ್ ಬೇಕು ನಮಗೆ. ಕ್ರೇವ್ ಫಾರ್ ದಟ್ ವಿಸ್ಡಮ್, ನಾಟ್ ಫಾರ್ ಮನಿ. ಇಫ್ ಯು ಸೇ ಮನಿ ಬಂತು, ದುಡ್ಡು ಬಂತು, ಓ ನಾನು ಇಲ್ಲಿ ಸುವರ್ಣ ಆಫೀಸಿಗೆ ಬರ್ಬೇಕು ಅಂದ್ಕೊಂಡಿದ್ದೆ, ಮನೇಲಿ ಕೂತಿದ್ರೆ ಬರೋಕ್ಕಾಗತ್ತಾ? ನೋ, ದಟ್ ಡಸಂಟ್ ಹ್ಯಾಪನ್. ಐ ಪುಟ್ ಎಫರ್ಟ್. ನಾನು ಆ ಎಫರ್ಟ್ ಹಾಕಿ ಇಲ್ಲಿಗೆ ಬಂದೆ ಅಲ್ವಾ. ಸೊ ಆಸ್ಕ್ ಫಾರ್ ವಿಸ್ಡಮ್, ಡೋಂಟ್ ಆಸ್ಕ್ ಫಾರ್ ಮನಿ. ಮನಿ ಚಂಚಲೆ, ಲಕ್ಷ್ಮಿ ಇಸ್ ವೆರಿ ಚಂಚಲ, ಅವಳು ನೀರಿಂದ ಬಂದಿರೋದು ಅಲ್ವಾ. ಸೊ ಹಾಗಾಗಿ ಶಿ ವಾಂಟ್ಸ್ ಟು ಫ್ಲೋ. ಶಿ ವಾಂಟ್ಸ್ ಟು, ಇವತ್ತು ನಿನ್ನ ಹತ್ರ ಇದ್ರೆ ನಾಳೆ ಇನ್ನೊಬ್ಬರ ಹತ್ರ ಇರುತ್ತೆ. ಎಲ್ಲರ ಹತ್ರ ದುಡ್ಡಿದೆ, ದುಡ್ಡು ಯಾರ ಹತ್ರ ಇಲ್ಲ ಹೇಳಿ?
Money is money. If I have 1 rupee, if I have 100 crore, if I have 1,000 crores, it's a denomination. But believe that I deserve this. I deserve this. I truly, truly deserve it. ಎನಿಥಿಂಗ್ ಅಂದ್ರೆ ಬರೀ ದುಡ್ಡು ಅಂತಲ್ಲ, ಒಂದು Anything for that matter. Relationship ಅಥವಾ ಏನೋ ಒಂದು ಕನಸು, ಈಗ ಯಾವುದೋ ಒಂದು ಹುಡುಗಿ ಉದ್ಯಮ. ನೋಡ್ತಾಳೆ, ಎಷ್ಟು ಚೆನ್ನಾಗಿದ್ದಾಳೆ, ಅವಳು ಎಲ್ಲಿ ನನ್ನ ಒಪ್ತಾಳೆ. ದಟ್ ಇಸ್ ನಾಟ್ ರೈಟ್. ನಿನ್ನಲ್ಲಿರ್ತಕ್ಕಂಥ ಯೂನಿಕ್ ಕ್ಯಾರೆಕ್ಟರ್ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಆಯಿತಾ? ಟೆಲ್ ಐ ಡಿಸರ್ವ್ ದಿಸ್ ಗರ್ಲ್. ಟೆಲ್ ಐ ಡಿಸರ್ವ್ ದಿಸ್ ಮ್ಯಾನ್. ಐ ಡಿಸರ್ವ್ ದಿಸ್ ಕೈಂಡ್ ಆಫ್ ಲವ್. ಲೆಟ್ ದಿಸ್ ಲವ್ ಫೈಂಡ್ ಮೀ. ರಿಲ್ಯಾಕ್ಸ್. The more you're at ease, things come to you. ಓಕೆ. Everything is vibration. If I'm thinking, oh, I have written my vision board ಹಾಕಿದ್ದೀನಿ, ಬರತ್ತಾ ಇಲ್ವಾ ಅಂತ ಎಷ್ಟೇ ಪವರ್ಫುಲ್ ಬೀಜ ಕೊಡ್ತೀನಿ ನಿಮಗೆ. ಆಯಿತಾ? ಅದನ್ನು ಗಿಡ ಹಾಕು, ಖಂಡಿತ ಭಾವನೆ ದೊಡ್ಡ ಮರ ಆಗುತ್ತೆ. ದೊಡ್ಡ ಮಾವಿನ ಹಣ್ಣು ನಿಂಗೆ ಎಷ್ಟು ಮಾವಿನ ಹಣ್ಣು ಬೇಕೋ ಅದೆಲ್ಲ ಬೆಳೆಯುತ್ತೆ ಅಂತ. ಆ ಬೀಜ ನೀನು ಡೈಲಿ ಕೆತ್ಕಿ ಗಿಡ ಆಯ್ತಾ ಮೊಳಕೆ ಕಟ್ತಾ ನೋಡಿದ್ರೆ ಎಷ್ಟೇ ಫಲವತ್ತಾದ ಬೀಜವನ್ನು ಕೊಟ್ಟರು ಕೂಡ ಅದು ಮರ ಆಗಲ್ಲ. ಹಾಗಾಗಿ ನಾವು ಅಷ್ಟೇ ನಂಬಿಕೆ ಇಡಬೇಕು. ಸೆಟ್ ಇಟ್ ಅಂಡ್ ಫರ್ಗೆಟ್ ಇಟ್. ನೀವು ಹೋಟೆಲ್ ಊಟ ಆರ್ಡರ್ ಮಾಡ್ತೀರಾ, ಕಿಚನ್ಗೆ ಹೋಗ್ಬಿಟ್ಟು ಆಯ್ತಾ ಅಂತ ನೋಡ್ತೀರಾ. ನೋ, ಯು ಹ್ಯಾವ್ ಆರ್ಡರ್ಡ್ ಇಟ್ ವಿಲ್ ಕಮ್ ಅಂತ. ರಿಲ್ಯಾಕ್ಸ್. ಬರುತ್ತೆ ಅನ್ನೋ ನಂಬಿಕೆ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನೇ ಹೇಳಿದೆ ನಾನು. ಯಾವುದೋ ಒಂದು ಕಾಸ್ಟ್ಲಿ ಕ್ರಿಸ್ಟಲ್ ತೊಗೋಬೇಕು ಅಂತಿಲ್ಲ. ಒಂದು ಜಲ್ಲಿ ಕಲ್ಲು ಇಟ್ಕೊಂಡು ಅದಕ್ಕೆ ಅಫರ್ಮೇಷನ್ ಹಾಕಿದ್ರೆ ಇಟ್ ವಿಲ್ ವರ್ಕ್ ಫಾರ್ ಯು. ಐ ಸೆಲ್ ಇಟ್. ಇಟ್ ಇಸ್ ಅಗೇನ್ಸ್ಟ್ ಮೈ ಮಾರ್ಕೆಟ್. But I'm telling you, that is how it works. People are very manipulative. ಈಗ ಕ್ರಿಸ್ಟಲ್ಸು ಅದು ಇದು ಏನೇನೋ ಬರ್ತಾ ಇದೆ. ಇಟ್ಸ್ ನಾಟ್. ಒನ್ ಥಾಟ್ ಇಸ್ ಎನಫ್ ಫಾರ್ ಯು ಟು ಮ್ಯಾನಿಫೆಸ್ಟ್. ಓಕೆ. ದಿ ಬೆಸ್ಟ್ ಲೈಫಿಗೆ ಅಥವಾ ನಾವು ಅಂದುಕೊಂಡ ಲೈಫಿಗೆ 5 ಸೂತ್ರಗಳೇನು? ಫಸ್ಟ್, ಇವತ್ತಿಂದ ನಾನು ಶುರು ಮಾಡ್ತಿದ್ದೀನಿ. ಓಕೆ. 5 ಸೂತ್ರಗಳು. ಲೀವ್ ಇನ್ ಪ್ರೆಸೆಂಟ್ ಆ್ಯಂಕರ್ ಮೂಮೆಂಟ್. ನಾಳೆ ಏನಾಗುತ್ತೆ, ನಾಳೆ ಏನು, ನಾಳೆ ನೀವು ನೋಡಿಲ್ಲ, ನಾನು ನೋಡಿಲ್ಲ. ಕೋವಿಡ್ ಬರೋದು ಗೊತ್ತಿತ್ತ? ಅಂಥದ್ದೇ ಜ್ಯೋತಿಷ್ಯದವ್ರಿಗೆ ಗೊತ್ತಿರಲಿಲ್ಲ, ಟ್ಯಾರೋ ರೀಡರ್ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ? ಅನ್ಸರ್ಟಿನಿಟಿ ನಮ್ಮ ಲೈಫಲ್ಲಿ ಇದ್ದಿದ್ದೆ. ದಟ್ಸ್ ಅ ಬ್ಯೂಟಿ ಆಫ್ ಲೈಫ್. ನಮ್ಗೆ ಯಾವುದೂ ಒಂದೇ ಥರ ಇರೋಕ್ಕೆ ಇಷ್ಟ ಆಗಲ್ಲ. ಒಂದೇ ಸೀಸನ್ ಇಲ್ಲ, ಒಂದೇ ಥರ ಗಿಡ ಇಲ್ಲ, ಒಂದೇ ಥರ ಮರ ಇಲ್ಲ. ನಾನಿದ್ದಾಗ ನೀವಿಲ್ಲ, ನೀವಿದ್ದಾಗ ನಿಮ್ಮ ಅಕ್ಕ ಇಲ್ಲ ಅಲ್ವಾ? ಸೊ ನಮಗೆ ಎಲ್ಲವೂ ವಿಭಿನ್ನವಾಗಿರುತ್ತೆ. ಫಸ್ಟ್ ಅಂಡರ್ಸ್ಟ್ಯಾಂಡ್. ಈ ಸೆಕೆಂಡ್ ನಾನು ಭಾವನಾ ಹತ್ರ ಮಾತಾಡ್ತಿದ್ದೀನಿ ಅಂದರೆ ಭಾವನಾ ಹತ್ರ ಮಾತಾಡ್ತಾ ಇದ್ದೀನಿ. ಹಲ್ಲುಚ್ತಿದ್ದೀನಿ ಅಂದರೆ ಬರೀ ಹಲ್ಲುಚ್ತಾ ಇದ್ದೀನಿ. ಡೋಂಟ್ ಲೆಟ್ ಯುವರ್ ಮೈಂಡ್ ವಾಂಡರ್. ಯಾವಾಗ ನಿಮ್ಮ ತಲೆ ಅಲ್ಲಿ ಇಲ್ಲಿ ಹೋಗುತ್ತೆ, 5 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ, 30 ಸೆಕೆಂಡ್ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಮೈಂಡ್ಫುಲ್ನೆಸ್ ಇಲ್ಲ ನಮಗೆ. ಸೊ ಬಿ ವೆರಿ ವೆರಿ ಮೈಂಡ್ಫುಲ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್. ಓಕೆ. ನೆಕ್ಸ್ಟ್, ಲರ್ನ್ ಟು ಅಪ್ರಿಷಿಯೇಟ್ ಎವ್ರಿ ಸ್ಮಾಲ್ ಥಿಂಗ್ಸ್. ಅಮ್ಮ ಅಡುಗೆ ಮಾಡಿದ್ರು ಅಪ್ರಿಷಿಯೇಟ್ ಮಾಡ್ತಾ ಹೋಗಿ. ಬಾಸ್ ಹೋಗಿದ್ರೆ, ಕೆಲ್ಸಕ್ಕೆ ಹೋದಾಗ ಲರ್ನ್ ಟು ಅಪ್ರಿಷಿಯೇಟ್ ದ ಬ್ಯೂಟಿ ಆಫ್ ನೇಚರ್ ಅಲ್ವಾ? ಈಗ ಭಗವಂತ ಎಷ್ಟು ಸುಂದರವಾದ ಪ್ರಪಂಚ ನಿನಗೋಸ್ಕರ ಸೃಷ್ಟಿ ಮಾಡಿದ್ದಾನೆ ಅಲ್ವಾ? ಎಲ್ಲ ಕಡೆ ಬ್ಯೂಟಿ ಇದೆ. ಒಂದು ಗಿಡ ಆಗಿರಲಿ, ಮರ ಆಗಿರಲಿ, ಬೆಟ್ಟ ಆಗಿರಲಿ, ಗುಡ್ಡ ಆಗಿರಲಿ, ವ್ಯಕ್ತಿಗಳಾಗಿರಲಿ, ಎಲ್ಲವೂ ತುಂಬಾ ಅದ್ಭುತವಾಗಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅದನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಶುರು ಮಾಡು. ದಟ್ಸ್ ಹೌ ಯೂನಿವರ್ಸ್ ವಿಲ್ ಅಲೈನ್ ಟು ಯು. ನಂತರ ಸ್ಟಾರ್ಟ್ ಟೇಕಿಂಗ್ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್. ಸೆಲ್ಫ್ ಕೇರ್, ಸೆಲ್ಫ್ ಲವ್, ಸೆಲ್ಫ್ ಅಕೌಂಟಬಿಲಿಟಿ, ಸೆಲ್ಫ್ ಕಂಪ್ಯಾಷನ್, ಇದೆಲ್ಲವೂ ಮುಖ್ಯ. ಡೋಂಟ್ ಬಿ ಹಾರ್ಶ್ ಆನ್ ಯುವರ್ ಸೆಲ್ಫ್. ಇಟ್ಸ್ ಓಕೆ. ಆ ಆಪರ್ಚುನಿಟಿ ಹೋಯ್ತಾ, ನೆಕ್ಸ್ಟ್ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ. ಅದನ್ನೇ ನನ್ನ ಕಳ್ಕೊಂಡೆ ಅಂತ ನನ್ನ ಬಗ್ಗೆ ನಾನೇ ಕೆಟ್ಟದಾಗ ಮಾತಾಡ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ. ಆಯಿತಾ? ಸೆಲ್ಫ್ ಕಂಪ್ಯಾಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬೀಯಿಂಗ್ ಕೈಂಡ್ ಟು ಯುವರ್ ಸೆಲ್ಫ್ ಇಸ್ ಇಂಪಾರ್ಟೆಂಟ್. ಸೆಲ್ಫ್ ಕೇರ್, ವರ್ಕೌಟ್. ನೋಡು, ಜಿಮ್ಮಿಗೆ ಹೋಗೋದು ಅಂತ ಹೇಳಿದ್ರೆ ಬರೀ ಮೆಂಟಲ್ ಫಿಸಿಕಲ್ ಹೆಲ್ತ್ ಅಲ್ಲ. ನಾನೊಂದು 30 ಅಥವಾ 50 kg ವೆಯ್ಟನ್ನು ಎತ್ತಾ ಇದ್ದೀನಿ. ನನ್ನ ಬಾಡಿಗೆ ಏನು ಸಿಗ್ನಲ್ ಕಳಿಸ್ತಿದ್ದೀನಿ? ದಿಸ್ ಈಸ್ ಓನ್ಲಿ ಫಾರ್ 30 ಸೆಕೆಂಡ್ಸ್ ಬಾಬಾ ವೆಯ್ಟ್ ಅಂತ. ಸಿಮಿಲರ್ಲಿ ಯಾವುದೇ ಸಿಚುಯೇಷನ್ ನಮ್ಮ ಲೈಫಲ್ಲಿ ಬರಲಿ, ಇಟ್ ಇಸ್ ನಾಟ್ ಪರ್ಮನೆಂಟ್. ಈಗ ನಗ್ತಾ ಇದ್ರೆ, ಇಡೀ ದಿನ ನಗ್ತಾ ಇದ್ದರೆ ನನ್ನನ್ನು ಸೀದಾ ಎಲ್ಲ ಕರ್ಕೊಂಡು ಹೋಗ್ತೀರಾ? ಸೊ ಅಳ್ತಾ ಇದ್ರು ಕೂಡ ಯು ಆರ್ ನಾಟ್ ಕ್ರೈಯಿಂಗ್, ವಿ ಆರ್ ನಾಟ್ ಲಾಫಿಂಗ್ whole day. Every situation in life, it is temporary and it has come in your life to teach you something. So ಯಾವುದೇ ಸಿಚುಯೇಷನ್ ನಿಮ್ಮ ಲೈಫಲ್ಲಿ ಇದ್ರೂ ಕೂಡ ಅಂಡರ್ಸ್ಟ್ಯಾಂಡ್ ಯಾಕೆ ಬಂದಿದೆ ಅಂತ. ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಬಾಡಿ ಆ್ಯಂಡ್ ಮೈಂಡ್ ವರ್ಕ್ಸ್ ಹ್ಯಾಂಡ್ ಇನ್ ಹ್ಯಾಂಡ್. ಆಯಿತಾ? ಸೊ ಇದೆಲ್ಲವನ್ನು ನಾವು ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ವಿ ವಿಲ್ ಹ್ಯಾವ್ ಅ ಬ್ಯೂಟಿಫುಲ್ ಲೈಫ್. ಆ್ಯಂಡ್ ನಂಬಿ ನನ್ನ, ಈ ಲೈಫ್ ಇರೋದೇ ಸೆಲೆಬ್ರೇಟ್ ಮಾಡೋಕ್ಕೆ, ನಾಟ್ ಟು ಕ್ರೈ ಆ್ಯಂಡ್ ಇಟ್ ಇಸ್ ನಾಟ್ ಟು ಸಫರ್. ಐ ಟೋಲ್ಡ್ ಯು ಅಲ್ಲ, ಈ ಪ್ಲಾನೆಟ್ಸ್ನ ಹ್ಯಾಕ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ದಟ್ ಈಸ್ ಹೌ ಇಟ್ ಈಸ್. ಇಟ್ ಈಸ್ ನಾಟ್ ದೇರ್ ಟು ಪನಿಷ್ ಯು ಆ್ಯಂಡ್ ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಗಾಡ್. ಯಾವುದೇ ಒಂದು ಲೈಫಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಇವತ್ತೇ ಕೂತ್ಕೊಂಡು ಕ್ವಶನ್ ಮಾಡಿದ್ದು ಏನು ಪಾಠ ಕಲಿಸ್ತಿದೆ ಅಂತ. ಇಟ್ ಇಸ್ ಗಾನ್. ದಟ್ಸ್ ಇಟ್. ಸಿಂಪಲ್. ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭಾವನಾ. ಅಂದರೆ ಮಾತುಗಳು ಬಹಳ ಉಳಿದು ಹೋಗಿವೆ ಅಂತ ಅನ್ನಿಸ್ತಾ ಇದೆ, ಆದರೆ ಟೈಮ್ ಕನ್ಸ್ಟ್ರೈನ್ ಮಾಡ್ತಿದೆ. ಬಟ್ ಡೆಫಿನೆಟ್ಲಿ ಇನ್ನೊಂದು ಪಾಡ್ಕಾಸ್ಟಲ್ಲಿ ಕೂತ್ಕೊಳ್ಳೋಣ, ಇನ್ನೊಂದಷ್ಟು ಸುದ್ದಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ. ಆದರೆ ಒಂದಂತೂ ಹೌದು, ಜೀವನದಲ್ಲಿ ಯಾವಾಗಲೂ ಡಿಪೆಂಡೆನ್ಸಿ ನಮ್ಮನ್ನು ಯಾವತ್ತೂ ಕಿಲ್ ಮಾಡುತ್ತೆ ಅಂತ ನಾನು ಯಾವಾಗಲೂ ಅಂತ ಅಂದ್ಕೊಳ್ತೀನಿ. ಯಾವಾಗ ನಾವು ಗಿವರ್ಸ್ ಆಗಬೇಕು ಅಂತ ಐ ಆಲ್ವೇಸ್ ಬಿಲೀವ್. ಯು ಡೋಂಟ್ ಬಿಲೀವ್ ಇನ್ ಇಟ್. ಟು ಮಚ್ ಅಲ್ಲ,
givers also need a receiver. Giver and giver, they make a beautiful relationship. But always giving is not good. ಆಲ್ವೇಸ್ ಗಿವಿಂಗ್ ಇಸ್ ನಾಟ್ ಗುಡ್. Not at all. ಗ್ರೇಟ್. And ಈ ecosystem it is dependable. ಓಕೆ. ಆಲ್ವೇಸ್ ಈಗ ನೋಡಿ ವಾಟ್ ಇಸ್ ಅ ಡಾಲ್ಫಿನ್ಸ್ ಥಿಯರಿ ಅನ್ಸುತ್ತೆ. ಇಟ್ ಸೇಸ್ ಇಟ್ ಇಸ್ ಆಲ್ ಡಿಪೆಂಡಬಲ್, ಎವ್ರಿಥಿಂಗ್ ಇಸ್ ಡಿಪೆಂಡಬಲ್ ಅಲ್ವಾ. ನಮ್ಮ ಫುಡ್ ಚೈನ್ ಕೂಡ ವಿ ಆರ್ ಡಿಪೆಂಡಿಂಗ್ ಆನ್ ಸಮ್ ಒನ್, ವಿ ಆರ್ ನಾಟ್ ಇಂಡಿಪೆಂಡೆಂಟ್. ಓಕೆ, ವಂಡರ್ಫುಲ್ ಹ್ಯಾವಿಂಗ್ ಯು. ಇನ್ನೊಂದ್ಸಲ ಇನ್ನೊಂದು ಪಾಡ್ಕಾಸ್ಟ್ನಲ್ಲಿ ಇನ್ನಷ್ಟು ಸುದ್ದಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇದಾಗಿತ್ತು ಈ ಬಾರಿಯ ಪಾಡ್ಕಾಸ್ಟ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ಭೇಟಿಯಾಗ್ತೀನಿ. ನೆನಪಿದೆ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹೊಸ ಹೊಸ ಪಾಡ್ಕಾಸ್ಟ್ಗಳು, ಹೊಸ ವಿಷಯಗಳು ನಿಮಗೆ ಖಂಡಿತ ತಲುಪುತ್ತೆ. ನಮಸ್ಕಾರ.